ಸುಶೀಲಾ ಮೇಡಮ್ ನಗ್ತಾನೆ ಇದ್ದೀರಾ? ಉಲ್ಟಾ ಹಾಕ್ತೀರಾ? ಎಲ್ಲ ಸುಡ್ತಾ ಹೋಗ್ತಾ ಇದೆ. ಸುಟ್ಟು ಹೋಗ್ತಾ ಇದೆ ಚಪಾತಿ, ಉಲ್ಟಾ ಹಾಕ್ಬಿಡಿ. ಎಸ್. ಸೊ ಚಪಾತಿ ರೆಡಿ ಆಯ್ತು. ಇವಾಗ ಅದಕ್ಕೆ ಒಂದು ಸಬ್ಜಿ ಅಂದ್ರೆ ಒಂದು ಪಲ್ಯ ರೆಡಿ ಆಗ್ಬೇಕಲ್ಲ. ಸೊ ಹಾಗಾದ್ರೆ ತರಕಾರಿಗಳನ್ನು ಕಟ್ ಮಾಡ್ಬೇಕಲ್ಲ. ಕಚ್ 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 ಕಚ್. ಸೊ ಬಾಣ್ಲೆ ಇಟ್ಟಾಗಿದೆ. ಸೊ ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೇನೆ. ಓಹ್, ಇವಾಗ ಅದಕ್ಕೆ ಒಗ್ಗರಣೆಗೆ ಎಲ್ಲ ರೆಡಿಯಾಗಿ ಆಗಿದೆ. ಸೊ ತರಕಾರಿಗಳನ್ನೆಲ್ಲ ಹಾಕಿ ಆಯ್ತು. ಇವಾಗ ಅದಕ್ಕೆ ಸ್ವಲ್ಪ ಹುಳಿ ಬೇಕಲ್ವ, ಸೊ ಹುಳಿ ತೆಗೆದಿಟ್ಟಿದ್ದೇನೆ. ಸೊ ಹುಳಿಯನ್ನು ನೋಡ್ಬೇಕಲ್ಲ ಅದು ಟೇಸ್ಟ್ ಹೇಗಿದೆ ಅಂತ. ಒಂಚೂರು ನಿಂಬೆಹಣ್ಣನ್ನ ಸ್ವಲ್ಪ ಫಸ್ಟ್ ನಾವು ಟೇಸ್ಟ್ ನೋಡೋಣ. ಓಹ್. ತುಂಬಾ ಹುಳಿ ಇತ್ತಲ್ಲ. ಸೊ ನಮ್ಮ ಇವ್ ಸಬ್ಜಿ ಕೂಡ ರೆಡಿ ಆಗಿದೆ. ಸೊ ನಿಮ್ಗೆ ಏನ್ ಕಷ್ಟ ಇಲ್ಲ, ಇವತ್ತಿನ ಚಪಾತಿ ಮತ್ತೆ ಸಬ್ಜಿ ರೆಡಿ ಆಗಿದೆ. ಸೊ ಬಂದವರೆಲ್ಲರಿಗೂ ಕೂಡ ಚಪಾತಿಯನ್ನ ಕೊಡ್ತಾ ಇವತ್ತಿನ ದಿನ ತುಂಬಾ ಖುಷಿಯಾಗಿ ಮಾಡ್ತಾ ಇರೋಣ. ಹಾಗಾದ್ರೆ ಇವತ್ತು ಇನ್ನೊಂದು ಒಂದು ಸ್ಮಾಲ್ ಸ್ಟೋರಿನ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಸೊ ಇದು ಒಂದು ಯಾವ ತರ ಅಂತಂದ್ರೆ, ಒಂದು ಹಳ್ಳಿಗೆ ದೊಡ್ಡ ಸರ್ಕಸ್ ಕಂಪನಿ ಬರುತ್ತೆ. ಅಲ್ಲಿ ಸರ್ಕಸ್ ಕಂಪನಿ ಅಂದ್ರೆ ನಮ್ಗೆ ಗೊತ್ತಿರ್ಬೋದು, ನಾವು ಚಿಕ್ಕದಿರ್ಬೇಕಾದ್ರೆ ಆ ಸರ್ಕಸ್ ಕಂಪನಿ ಜೊತೆಗೆ ತುಂಬಾ ಹುಲಿ, ಚಿರತೆ, ಸಾಧಾರಣ ಆನೆಗಳು, ಕಾಡು ಪ್ರಾಣಿಗಳೆಲ್ಲ ಕರ್ಕೊಂಡ್ ಬಂದಿರ್ತಾರೆ. ಆ ಸರ್ಕಸ್ ಕಂಪನಿ ಹಳ್ಳಿಗೆ ಬಂದ್ಬಿಟ್ಟು ಸರ್ಕಸ್ ಪ್ರಾರಂಭ ಮಾಡ್ಬೇಕು ಅಂತ ಟಿಕೆಟ್ ಇಟ್ಟಿರ್ತಾರೆ. 2000 rupees ಟಿಕೆಟ್ ಬೇಕು ಅಂತ ಹೇಳ್ಕೊಂಡು ಟಿಕೆಟ್ ಇಡ್ತಾರೆ. ಆ ಟಿಕೆಟ್ ಅನ್ನ ಇದು ಎಲ್ಲರಿಗೆ ಕೊಡೋಕೆ ಅಂತ ಹಳ್ಳಿಗಳೆಲ್ಲ ಹೋಗ್ತಾರೆ. ಬಟ್ ಆ ಸರ್ಕಸ್ ಅನ್ನ ನೋಡೋದಕ್ಕೆ ಯಾರು ಬರುದಿಲ್ಲ. ಯಾಕೆಂದ್ರೆ 2000 rupees ಕೊಡ್ಬೇಕಲ್ಲ ಅಂತ ಹೇಳ್ಕೊಂಡು ಯಾರು ಆ ಸರ್ಕಸ್ ಅನ್ನ ನೋಡೋಕೆನೆ ಬರಲ್ಲ. ಅವ್ರಿಗೆ ಸ್ವಲ್ಪ ಕಷ್ಟ ಅನಿಸ್ತು, ಏನ್ ಮಾಡೋದು ಅಂತ ಗೊತ್ತಾಗದಾಗ ನೆಕ್ಸ್ಟ್ ಓಕೆ ಸರಿ, 2000 rupees ಬೇಡ, 1000 rupees ಕೊಡೋಣ ಅಂತ ಹೇಳ್ಕೊಂಡು ಅದರ ಟಿಕೆಟ್ ನ ರೇಟ್ ಅನ್ನ ಕಡಿಮೆ ಮಾಡ್ತಾರೆ. 1000 rupees ಮಾಡ್ತಾರೆ. ಆಗೂ ಕೂಡ ಯಾರು ಕೂಡ ಆ ಟಿಕೆಟ್ ಸರ್ಕಸ್ ಅನ್ನು ನೋಡಕ್ಕೆ ಮತ್ತೆ ಬರೋದೇ ಇಲ್ಲ. ಆ ತುಂಬಾ ರೇಟ್ ಜಾಸ್ತಿ ಇತ್ತು ಅಂತ ಹೇಳ್ಕೊಂಡು ಯಾರು ಬರಲ್ಲ. ನೆಕ್ಸ್ಟ್ ಏನ್ ಮಾಡ್ತಾರೆ, ಓ ಹಾಗಾದ್ರೆ ಇನ್ನ ಸ್ವಲ್ಪ ಕಡಿಮೆ ಮಾಡ್ಬಿಡೋಣ ಅಂತ ಹೇಳ್ಕೊಂಡು ಆ ಟಿಕೆಟ್ ನ ರೇಟ್ ಅನ್ನ 500 rupees ಮಾಡ್ತಾರೆ. ಆಗ್ಲೂ ಯಾರು ಬರೋದಿಲ್ಲ. ಸೊ ಅವ್ರಿಗೆ ಕಷ್ಟ ಅಂತ ಅನಿಸ್ತು, ಈ ಸರ್ಕಸ್ ಕಂಪನಿ ಹೇಗೆ ಮುಂದುವರಿಸುದು ಅಂತ ಹೇಳಿದಕ್ಕ ನೆಕ್ಸ್ಟ್ ಏನ್ ಮಾಡ್ತಾರೆ, ಟಿಕೆಟ್ ಅನ್ನ ಪೂರ್ತಿಯಾಗಿ ಕ್ಯಾನ್ಸಲ್ ಮಾಡ್ಬಿಟ್ಟು ಫ್ರೀ ಆಗಿ ಈ ಸರ್ಕಸ್ ನೋಡಕ್ಕೆ ಬನ್ನಿ ಅಂತ ಹೇಳ್ಕೊಂಡು ಎಲ್ಲರನ್ನ ಸರ್ಕಸ್ಗೆ ಅಂತ ಇನ್ವೈಟ್ ಮಾಡ್ತಾರೆ. ಆಗೇನಾಗುತ್ತೆ ಅಂತಂದ್ರೆ ಜನರ ಸಾಗರವೇ ಆ ಸರ್ಕಸ್ ನೋಡೋದಕ್ಕೆ ಬರ್ತಾರೆ, ಫ್ರೀ ಅಲ್ವಾ ಅಂತ ಹೇಳ್ಕೊಂಡು ಎಲ್ಲರೂ ಬಂದ್ಬಿಡ್ತಾರೆ. ಸರ್ಕಸ್ ನ ಒಂದು ದೊಡ್ಡ ಒಂದು ಗ್ರೌಂಡ್ ಅಲ್ಲಿ ಟೆಂಟ್ ಹಾಕ್ಬಿಟ್ಟು ಫುಲ್ 4 ಕಡೆಗಳಲ್ಲೂ 4 ಬಾಗಿಲು ಇಟ್ಬಿಟ್ಟು ಎಲ್ಲರನ್ನು ಒಳಗಡೆ ಸೇರಿಸ್ಬಿಡ್ತಾರೆ. ಸೊ ಎಲ್ಲರೂ ಖುಷಿಯಲ್ಲಿ ಸರ್ಕಸ್ ನೋಡಕ್ಕೆ ಅಂತ ಒಳಗಡೆ ಬಂದಿರ್ತಾರೆ, ಫ್ರೀ ಅಲ್ವಾ ಅಂತ ಹೇಳ್ಕೊಂಡು. ಆಗ ಏನಾಗುತ್ತೆ ಅಂತಂದ್ರೆ, ಈ ಸರ್ಕಸ್ ಕಂಪನಿಯವ್ರು ಗೊತ್ತಲ್ವಾ, ಅವರು ಒಂದು ಪ್ಲಾನ್ ಮಾಡ್ತಾರೆ. ಅಲ್ಲಿರುವ ಕಾಡು ಪ್ರಾಣಿಗಳು, ಹುಲಿ, ಚಿರತೆ, ಹೆಬ್ಬಾವು, ಕಾಡು ಆನೆಗಳನ್ನೆಲ್ಲ ಆ ಪೂರ್ತಿಯಾಗಿ ಬಾಗಿಲು ತೆಗೆದು ಹೊರಗಡೆ ಬಿಟ್ಟಿರ್ತಾರೆ. ಆಮೇಲೆ ಎಲ್ಲಿ ಸರ್ಕಸ್ ಇಂದ ಇದರಿಂದ ಗ್ರೌಂಡ್ ಇಂದ ಹೊರಗಡೆ ಬರ್ಬೇಕಾದ್ರೆ 4 ಬಾಗಿಲನ್ನು ಮುಚ್ಚಿ ಬಿಡ್ತಾರೆ. ಇವಾಗ ಏನಾಗುತ್ತೆ, ಜನರಲ್ಲಿ ಸರ್ಕಸ್ ಕಂಪನಿ ಒಳಗಡೆ ಇದ್ದಾರೆ, ಎಲ್ಲ ಪ್ರಾಣಿಗಳನ್ನು ಹೊರಗಡೆ ಬಿಟ್ಟಿದ್ದಾರೆ. ಏನ್ ಮಾಡುದು ಇವಾಗ, ಅವರು ಸರ್ಕಸ್ ಕಂಪನಿ ಇರ್ತಾರೆ, ನೀವು ಹೊರಗಡೆ ಬರ್ಬೇಕಾದ್ರೆ, ನಿಮ್ಮ ಜೀವ ಹೊಡ್ಬೇಕಾದ್ರೆ ನೀವು 2000 rupees ನಮ್ಗೆ ಕೊಡ್ಬೇಕು, ಅವಾಗ್ಲೇ ನಿಮ್ಗನ್ನ ಹೊರಗಡೆ ಬಿಡೋದು ಅಂತ ಹೇಳ್ತಾರೆ. ಸೊ ಏನಾಗುತ್ತೆ, ಪ್ರತಿಯೊಬ್ರು ಖಂಡಿತ ಅವ್ರು ಇವಾಗ ಪ್ರಾಣ ಭಯದಿಂದ ಏನ್ ಮಾಡ್ತಾರೆ, ದುಡ್ಡು ಕೊಟ್ಬಿಟ್ಟೆ ಹೊರಗಡೆ ಬರ್ಬೇಕಾಗುತ್ತೆ. ಹಾಗೆ ನಮ್ಮ ಜೀವನ ಕೂಡ ಅಷ್ಟೇ, ಯಾವಾಗ ನಾವು ಫ್ರೀ ಸಿಗತ್ತೆ ಅಂತ ಹೇಳ್ಕೊಂಡು ಅದನ್ನ ಯುಟಿಲೈಸ್ ಮಾಡಕ್ ಹೋಗ್ಬಾರ್ದು. ಖಂಡಿತ ನಮ್ಗೆ ಕೂಡ ಒಂದಲ್ಲ ಒಂದು ಅದು ವಿಪತ್ತು ಬಂದೇ ಬರುತ್ತೆ. ಸೊ ಇವಾಗ ನಮ್ಮ ಪ್ರೆಸೆಂಟ್ ಸಿಚುವೇಶನ್ ಅಷ್ಟೇ ಆಗಿರುತ್ತೆ. ನಮ್ಗೆ ಎಲ್ಲಾ ಫ್ರೀ ಸಿಗತ್ತೆ ಅಂತ ಹೇಳ್ಕೊಂಡು ಅದನ್ನ ನಾವು ಯುಟಿಲೈಸ್ ಮಾಡಕ್ ಹೋದ್ರೆ ನೆಕ್ಸ್ಟ್ ಅದನ್ನ ಆ ಬಡ್ಡಿ ಸಮೇತ ನಮ್ಗೆ ಮತ್ತೆ ಬೇರೆ ಯಾವ್ದೋ ಒಂದು ರೀತಿಯಿಂದ ಹೊರಗಡೆ ನಮ್ಮ ಕೈಯಿಂದನೇ ಅದನ್ನ ಖರ್ಚು ಮಾಡಿಸ್ತಾರೆ. ಸೊ ಆ ತರ ಸಿಚುವೇಶನ್ ನಮ್ಗೆ ಬರಬಾರ್ದು. ಹಾಗಾಗಿ ಯಾವ್ದೇ ಫ್ರೀ ಆಗಿ ಯುಟಿಲೈಸ್ ಮಾಡಕ್ಕೆ ಆಗ ಸಿಗ್ಬಹುದು, ಬಟ್ ಅದು ಯಾವ ರೀತಿ ಹೇಗೆ ಆಗುತ್ತೆ ಅನ್ನೋದನ್ನು ಕೂಡ ನಮ್ಗೆ ನಾವು ತಿಳ್ಕೊಂಡು ಅದನ್ನ ಮುಂದುವರ್ಸ್ಕೋಬೇಕಾಗುತ್ತೆ. ಸೊ ಆ ತರ ನಮ್ಮ ಮೋದಿ ಕೇರ್ ಬಿಸ್ನೆಸ್ ಅಲ್ಲೂ ಕೂಡ ಖಂಡಿತ ನಾವು ಎಷ್ಟು ನಾವು ಎಫರ್ಟ್ ಹಾಕ್ತೇವೋ ಅಷ್ಟು ಸಕ್ಸಸ್ ಖಂಡಿತ ಸಿಕ್ಕೇ ಸಿಗುತ್ತೆ. ಇಲ್ಲಿ ಫ್ರೀ ಸಿಗತ್ತೆ ಅಂತ ಹೇಳ್ಕೊಂಡು ಯಾರು ಕೂಡ ಇದು ಐ ಮೀನ್ ಪ್ರಾಡಕ್ಟ್ ಫ್ರೀ ಆಗಿ ಕೊಡುವಂತದಲ್ಲ. ಇಲ್ಲಿ ಪ್ರಾಡಕ್ಟ್ ಯೂಸ್ ಮಾಡ್ಕೊಂಡು ಅಥವಾ ಇನ್ನೊಬ್ರಿಗೆ ಶೇರ್ ಮಾಡ್ಬೇಕಾದ್ರೆ ಅಥವಾ ಕೊಡ್ಬೇಕಾದ್ರೆ ಫ್ರೀ ಕೊಡುವಂತದಲ್ಲ. ಅವರಿಗೆ ಆ ಪ್ರಾಡಕ್ಟ್ ನ ಮಾಹಿತಿ ಕೊಟ್ಬಿಟ್ಟು
ಪ್ರಾಡಕ್ಟ್ ಕೊಟ್ಟಾಗ ಅದರಿಂದ ನಾವು ದುಡ್ಡು ಕಲೆಕ್ಟ್ ಮಾಡ್ಕೊಂಡು ನಾವು ಕೂಡ ಸಕ್ಸಸ್ ಆಗ್ಬೋದು, ಅವ್ರಿಗೂ ಕೂಡ ಅದರ ವ್ಯಾಲ್ಯೂ ಗೊತ್ತಿರುತ್ತೆ, ಅದರ ಕ್ವಾಲಿಟಿ ಗೊತ್ತಿರುತ್ತೆ, ಎಲ್ಲಾನು ಗೊತ್ತಾಗುತ್ತೆ. ಸೊ ಈ ತರ ಒಂದು ಒಳ್ಳೆ ಲೈಫ್ ಸ್ಟೈಲ್ ಅನ್ನ ನಾವು ಮೋದಿಕೇರ್ ಮುಖಾಂತರ ಲೀಡ್ ಮಾಡ್ತಾ ಇದ್ದೇವೆ, ಇನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಸೊ ಹಾಗೆ ಕಾರ್ಯಕ್ರಮ ಮುಂದಕ್ಕೆ ಮಾಡ್ತಾ ಹೋಗೋಣ. ಯಾವುದು ಈಗ ನಾವು ನೆಕ್ಸ್ಟ್ ಮಾಡುವಂತದ್ದು ಬುಕ್ ರೀಡಿಂಗ್. ಸೊ ಬುಕ್ ರೀಡಿಂಗ್ ನಮ್ಮ ಜೊತೆಗೆ ಗ್ರೇಟ್ ಪರ್ಸನಾಲಿಟಿ ಇದ್ದಾರೆ, ಕೃಷ್ಣಪ್ಪ ಸರ್. ಪ್ಲೀಸ್ ವೆಲ್ಕಮ್. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಐಎಂ ಕ್ಲಬ್ ನ ಎಲ್ಲ ಮೆಂಬರ್ಸ್ಗೂ ತುಂಬಾ ಧನ್ಯವಾದಗಳು. ನಾವಿವತ್ತು ಲಾಫಿಂಗ್ ಕ್ಲಬ್ ಸೇರ್ಕೊಂಡಿದ್ವಿ, ಯೋಗ ಮಾಡಿದ್ವಿ, ಹೌದಲ್ವಾ? ತುಂಬಾ ಖುಷಿಯಿಂದ ಬೆಳಿಗ್ಗೆ ಎಷ್ಟು ಜನ ಇದ್ದೀವಿ? ನಾನು ನೋಡಿದ್ದ 1 ನಿಮಿಷ, 12 ಜನ ಇದ್ದೀವಿ. ಓಕೆ, ಥ್ಯಾಂಕ್ ಯು. 12 ಜನಕ್ಕೂ ತುಂಬಾ ಧನ್ಯವಾದಗಳು. ನಾನಿವತ್ತು ಒಂದು ಬುಕ್ಕು ಬೃಹತ್ ಚಿಂತನೆಗಳು ಅನ್ನೋ ಒಂದು ಬುಕ್ಕಿಂದ ಬೃಹತ್ ಚಿಂತನೆಯ ತಂತ್ರ ಅದರಿಂದ ಆಯ್ದುಕೊಂಡಿದ್ದೀನಿ. ಎಲ್ಲರಿಗೂ ಬ್ಯಾಂಕ್ ಅಕೌಂಟ್ ಗೊತ್ತಿದೆಯಲ್ಲ? ಬ್ಯಾಂಕ್ ಅಕೌಂಟ್ ಎಷ್ಟು ತರ ಬ್ಯಾಂಕ್ ಅಕೌಂಟ್ ಇದೆ? ಕರೆಂಟ್ ಅಕೌಂಟ್ ಇದೆ, SBI ಅಕೌಂಟ್ ಇದೆ, RD ಅಕೌಂಟ್ ಇದೆ, ಇನ್ನ ತುಂಬಾ ಅಕೌಂಟ್ಗಳಿದೆ. ರೆಕರಿಂಗ್ ಡೆಪಾಸಿಟ್ RD ಅಕೌಂಟ್ ಅಂದ್ರೆ ಅದೇ ಇದೆ. ಈ ತರ ಅಂದ್ರೆ ನಿಮ್ಮಲ್ಲಿ ಇನ್ನೊಂದು ಬ್ಯಾಂಕ್ ಇವತ್ತಿಂದ ಓಪನ್ ಮಾಡ್ಕೊಳ್ಳಿ, ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಬ್ಯಾಂಕ್ ಇದೆ, ಬ್ಯಾಂಕ್ ಅಕೌಂಟ್, ಬ್ಯಾಂಕ್ ಅಲ್ಲಿ ನಿಮ್ಮ ಅಕೌಂಟ್ ಆಲ್ರೆಡಿ ಇದೆ. ಬ್ಯಾಂಕು, ಆ ಬ್ಯಾಂಕ್ ಅಲ್ಲಿ ನಿಮ್ಮ ಅಕೌಂಟ್ ಇವತ್ತು ಓಪನ್ ಮಾಡ್ಕೊಳ್ಳಿ. ನಿಮ್ದೇ ಮನಸ್ಸಿನ ಬ್ಯಾಂಕ್. ಆ ಮನಸ್ಸಿನ ಬ್ಯಾಂಕ್ಗೆ ನಾವು ಬ್ಯಾಂಕ್ಗೆ ಏನ್ ತುಂಬಿಸ್ತೀವಿ? ಹಣ ತುಂಬಿಸ್ತೀವಿ, ಹೌದಲ್ವಾ? SBI ಅಕೌಂಟ್ ಆದ್ರೆ ಹಣ ತೆಗಿತಾ ಇರ್ತೀವಿ, ಹಾಕ್ತಾ ಇರ್ತೀವಿ. FD ಫಿಕ್ಸೆಡ್ ಡೆಪಾಸಿಟ್ ಆದ್ರೆ ಒಂದ್ಸಲಿ ಫಿಕ್ಸೆಡ್ ಮಾಡಿ ಬಿಡ್ತೀವಿ. ಕರೆಂಟ್ ಅಕೌಂಟ್ ಆದ್ರೆ ಬಿಸ್ನೆಸ್ ಮಾಡೋಂಥವ್ರಿಗೆ ಕರೆಂಟ್ ಅಕೌಂಟ್. ಆದ್ರೆ ಇವತ್ತಿಂದ ನಿಮ್ಮ ಮನಸ್ಸಿನ ಒಂದು ಬ್ಯಾಂಕ್ ಅನ್ನ ಓಪನ್ ಮಾಡಿ, ಮನಸ್ಸಿನ ಬ್ಯಾಂಕ್. ಆ ಮನಸ್ಸಿನ ಬ್ಯಾಂಕ್ಗೆ ದಿನ ಏನ್ ತುಂಬಿಸ್ತೀರಾ ಅಂದ್ರೆ ಒಳ್ಳೆ ಆಲೋಚನೆಗಳು ತುಂಬಿಸಿ. ಅದನ್ನೇ ಇಲ್ಲಿ ಈ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ನಿಮ್ಮ ಮನದ ಬ್ಯಾಂಕಿನ ಹಣ ವಿತರಣೆ ಮಾಡೋ ಕ್ಯಾಶಿಯರ್, ಅದು ನಿಮ್ಮ ನೆನಪಿನ ಬ್ಯಾಂಕ್. ನಿಮ್ಮ ನೆನಪಿನ ಬ್ಯಾಂಕ್ ನಲ್ಲಿ ಕೇವಲ ಸಕಾರಾತ್ಮಕ ಆಲೋಚನೆಗಳನ್ನು ಮಾತ್ರ ಠೇವಣಿ ಮಾಡಿ. ಅಂದ್ರೆ ನಿಮ್ಮ ಮನಸ್ಸಿನ ಸಕಾರಾತ್ಮಕ ಆಲೋಚನೆಗಳು, ಪಾಸಿಟಿವ್, ಅದನ್ನ ಮಾತ್ರ ಡೆಪಾಸಿಟ್ ಮಾಡಿ. ಇದನ್ನು ವಿದೇಶವಾಗಿ ನೋಡೋಣ. ಪ್ರತಿಯೊಬ್ಬರು ನಮ್ಮ ಜೀವನದಲ್ಲಿ ಹೇರಳವಾದ ಪ್ರಮಾಣದಲ್ಲಿ ಸಂತೋಷದಾಯಕವಲ್ಲದ, ಮುಜುಗರ ಉಂಟು ಮಾಡುವಂತಹ ಮತ್ತು ನಿರಾಶೆಗೊಳಿಸುವಂತಹ ಸಂದರ್ಭಗಳನ್ನು ಎದುರಿಸುತ್ತಿರುತ್ತೇವೆ. ಇಂತಹ ಸಂದರ್ಭಗಳನ್ನು ಯಶಸ್ವಿಯಾಗದ ಇದ್ದವರು ಪರಸ್ಪರ ವಿರೋಧವಾದ ರೀತಿಯಲ್ಲೇ ಎದುರಿಸುತ್ತಾರೆ. ಯಶಸ್ವಿಗಳಾಗದೆ ಇದ್ದವರು ಇಂಥ ಸಂತೋಷದಾಯಕವಲ್ಲದ ಪರಿಸ್ಥಿತಿಗಳನ್ನು, ಅವುಗಳನ್ನು ಮೆಲುಕು ಹಾಕಿ ಅವುಗಳಿಗೆ ಭದ್ರ ಸ್ಥಾನವನ್ನು ತಮ್ಮ ನೆನಪಿನ ಸಂಗ್ರಹಾಲಯದಲ್ಲಿ ಕೊಟ್ಟು ಬಿಟ್ಟಿರುತ್ತಾರೆ. ತಮ್ಮ ಮನಸ್ಸನ್ನು ಅವುಗಳಿಂದ ದೂರ ಮಾಡುವುದೇ ಇಲ್ಲ. ರಾತ್ರಿಯೆಲ್ಲ ಮಲಗುವ ಮುಂಚೆ ಅವರು ತಮ್ಮೊಡನೆ ತೆಗೆದುಕೊಂಡು ಹೋಗುವ ನೆನಪೆಂದರೆ ಇಂತಹ ಅಸಂತೋಷದಾಯಕ ಪ್ರಸಂಗಗಳನ್ನೇ. ಯಶಸ್ವಿಗಳಾದವರು ಏನು ಮಾಡ್ತಾರೆ? ಅದಕ್ಕೆ ಇನ್ನೊಂದು ಅವಕಾಶವನ್ನೇ ಕೊಡುವುದಿಲ್ಲ. ಅವುಗಳ ನೆನಪಿನ ಸಂಗ್ರಹದಿಂದ ತೆಗೆದುಹಾಕ್ಬಿಡ್ತಾರೆ. ಅಲ್ಲಿ ಅವರು ಸಂಗ್ರಹದಲ್ಲಿ ಇಡುವುದು ಸಕಾರಾತ್ಮಕ ನೆನಪುಗಳು ಮಾತ್ರ. ಒಮ್ಮೆ ಯೋಚಿಸಿ, ಪ್ರತಿದಿನ ನೀವು ನಿಮ್ಮ ಕಾರನ್ನು ಅದರ ಶೆಡ್ಡಿನಲ್ಲಿ ಬಿಡುವುದಕ್ಕಿಂತ ಮುಂಚೆ ಅದರ ಎಂಜಿನ್ ಒಂದಷ್ಟು ಕಸ ತುಂಬಿ ಬಿಟ್ಟರೆ ಏನಾಗುತ್ತದೆ? ಹಲವೇ ದಿನಗಳಲ್ಲಿ ನಿಮ್ಮ ಕಾರಿನ ಎಂಜಿನ್ ಸಹ ಕಸದ ಗುಡ್ಡೆಯಾಗುತ್ತದೆ. ಅದೇ ರೀತಿ ನೀವು ನಿಮ್ಮ ಮನಸ್ಸಿನಲ್ಲಿ ಕೇವಲ ಸಂತೋಷದಾಯಕವಲ್ಲದ ಅಹಿತಕರ ಘಟನೆಗಳನ್ನು ಮಾತ್ರ ಸಂಗ್ರಹಿಸಿಟ್ಟರೆ ನಿಮ್ಮ ಮನಸ್ಸು ಆ ಕಾರಿನಂತೆಯೇ ಆಗುತ್ತದೆ. ನಕಾರಾತ್ಮಕ ಚಿಂತನೆಗಳು ನಿಮ್ಮ ಮನಸ್ಸೆಂಬ ಚಾಲಕ ಯಂತ್ರದ ಮೇಲೆ ಅನಾವಶ್ಯಕವಾದ ಒತ್ತಡಗಳನ್ನು ಹೇರಿ ಅದರ ಸವಕಳಿ ಹೆಚ್ಚಾಗುವಂತೆ ಮಾಡುತ್ತದೆ. ಅವು ಜೀವನದ ಓಟದಲ್ಲಿ ಹಿಂದೆ ಉಳಿದಂತೆ ಮಾಡುತ್ತದೆ. ಅಷ್ಟರಲ್ಲಿ ಇತರರು ಮುಂದೆ ಹೋಗಿಬಿಡುತ್ತಾರೆ. ಅಂದ್ರೆ ನೀವು ಸಕಾರಾತ್ಮಕ ಚಿಂತನೆಗಳನ್ನು ಡೆಪಾಸಿಟ್ ಮಾಡಿದಿರಾ, ನಕಾರಾತ್ಮಕ ಚಿಂತೆಗಳನ್ನು ಡೆಪಾಸಿಟ್ ಮಾಡಿದ್ರೆ ನಿಮ್ಗೆ ಅದೇ ಮತ್ತೆ ಪುನರಾವರ್ತನೆ ಆಗುತ್ತೆ. ಹಾಗಾಗಿ ಸಕಾರಾತ್ಮಕ ಚಿಂತನೆಗಳನ್ನು ಡೆಪಾಸಿಟ್ ಮಾಡಿ. ಇನ್ನೊಂದು, ನಿಮ್ಗೆ ಅವಶ್ಯ ಬಿದ್ದಾಗ ಸಕಾರಾತ್ಮಕ ಚಿಂತನೆಗಳನ್ನು ಮಾನಸಿಕ ಬ್ಯಾಂಕಿನಿಂದ ಪಡೆದುಕೊಳ್ಳಬಹುದು. ನೀವು ಏನಾದ್ರೂ ನಿಮ್ಮ ಮನಸ್ಸಲ್ಲಿ ಜ್ಞಾಪಕ ಇದೆ ಅಂತ ಬಂದಾಗ
ನಾವು ಸಕಾರಾತ್ಮಕ ಚಿಂತೆಗಳನ್ನ ಮಾತ್ರ ನಮ್ಮಲ್ಲಿ ಮನಸ್ಸಿಂದ ವಾಪಸ್ ತಗೊಂಬಂತಾ ಇರ್ಬೋದು. ಹೌದಲ್ವಾ? ಈಗ ನಾವು ಎಕ್ಸಾಮ್ ಮಾಡ್ತೀವಿ. ಎಕ್ಸಾಮ್ ಮಾಡೋವಾಗ ಏನಾಗುತ್ತೆ ಹೇಳಿ? ನಮ್ಗೆ ಒಳ್ಳೆ ಪ್ರಶ್ನೆಗೆ ಕರೆಕ್ಟ್ ಆಗಿ ಉತ್ತರ ನಾವು ಡೆಪಾಸಿಟ್ ಮಾಡಿರ್ತೀವಿ. ಆ ಡೆಪಾಸಿಟ್ ಮಾಡಿರೋದನ್ನ ಉತ್ತರ ಬರೆಯೋದು. ಹೌದಲ್ವಾ? ಇದೇ ನಾವು ಮನಸ್ಸಿನಲ್ಲಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಒಳ್ಳೆಯದನ್ನ ಆಲೋಚನೆ ಮಾಡಿ ಖಂಡಿತವಾಗ್ಲೂ ಅದು ನಿಮ್ಗೆ ಬೆಳಿಗ್ಗೆ ಒಳ್ಳೆಯದನ್ನ ಕೊಡ್ತೈತಿ ಅನ್ನೋ ಒಂದು ಈ ಬೃಹತ್ ಚಿಂತನೆಯ ಬುಕ್ಕಿಂದ ಆಯ್ದುಕೊಂಡಿರೋದು. ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಇದೆ. ನಮ್ಮ ಇದಕ್ಕೂನು ಅಷ್ಟೇ ಜೀವನದಲ್ಲಿ ತುಂಬಾ ತುಂಬಾ ಚೆನ್ನಾಗಿರುವಂತದ್ದು. ಥ್ಯಾಂಕ್ ಯು. ಓವರ್ ಟು ಯು ಸರ್. ಇನ್ನ ಥ್ಯಾಂಕ್ ಟೈಮ್ ಯು ಸೋ ಇದ್ರೆ ಮಚ್ ಅದನ್ನ ಸರ್. ಮುಗಿಸ್ಬೋದಾಗಿತ್ತು. ಥ್ಯಾಂಕ್ ಯು. ಖಂಡಿತ ಟೈಮ್ ಇದೆ, ಯಾಕೆಂದ್ರೆ ನಾನು ಇವಾಗ ನೋಡ್ತಿರುವಂತ ಲಿಸ್ಟ್ ಅಲ್ಲಿ ತುಂಬಾ ಜನ ಮಿಸ್ ಆಗಿದ್ದಾರೆ. ಇವನು ಹೊಸಬ್ರನ್ನು ನಾವು ಅದನ್ನ ಕಂಪ್ಲೀಟ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ. ಮಾಡಿ ಮಾಡಿ. ತುಂಬಾ ಚೆನ್ನಾಗಿ ಕಂಪ್ಲೀಟ್ ಮಾಡ್ತೀನಿ. ಅಷ್ಟರಲ್ಲಿ ಇತರರು ಮುಂದೆ ಹೋಗಿ ಬಿಡುತ್ತಾರೆ. ನೀವು ಈ ರೀತಿ ಮಾಡಿ, ನೀವು ಒಬ್ಬರೇ ಇದ್ದಾಗ, ನಿಮ್ಮ ಕಾರನ್ನು ಓಡಿಸುತ್ತಿದ್ದಾಗ ಅಥವಾ ಒಬ್ಬರೇ ಊಟ ಮಾಡುತ್ತಿದ್ದಾಗ ನಿಮ್ಮ ಹಿಂದಿನ ಅನುಭವಗಳನ್ನು ಸಂತೋಷದಾಯಕವಾದವುಗಳನ್ನು ಸಕಾರಾತ್ಮಕ ಅನುಭವಗಳನ್ನು ಜ್ಞಾಪಿಸಿಕೊಳ್ಳಿ. ಅದು ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಮೇಲಿನ ಭರವಸೆಯನ್ನು ಹೆಚ್ಚಿಸುತ್ತದೆ. ನಿಮ್ಮ ನೆನಪಿನ ಸಂಗ್ರಹಾಲಯದಲ್ಲಿ ಒಳ್ಳೆಯ ಯೋಚನೆಗಳನ್ನು ಸೇರಿಸಿ, ಅವು ನಿಮಗೆ ಉತ್ತೇಜನ ಕೊಡುತ್ತವೆ. ಅದು ನಿಮಗೆ ಎಲ್ಲವೂ ಸರಿಯಾಗಿ ನಡೆಯುತ್ತಿದೆ ಎಂಬ ಭಾವನೆಯನ್ನು ಕೊಡುತ್ತದೆ. ಅದು ನಿಮ್ಮ ಶರೀರ ಸುಸ್ಥಿತಿಯಲ್ಲಿಡುವುದಕ್ಕೂ ಸಹಕಾರಿಯಾಗುತ್ತದೆ. ಅದಕ್ಕೆ ಇಲ್ಲೊಂದು ಉತ್ತಮ ಉಪಾಯವಿದೆ. ನೀವು ನಿದ್ದೆ ಹೋಗುವುದಕ್ಕೆ ಮೊದಲು ನಿಮ್ಮ ನೆನಪಿನ ಬ್ಯಾಂಕಿನಲ್ಲಿ ಒಳ್ಳೆಯ ಚಿಂತನೆಗಳನ್ನು ಇಡಿ. ನೀವು ಯಾವುದನ್ನು ಒಳ್ಳೆಯದೆಂದು ಪಡೆದುಕೊಂಡಿದ್ದೀರೋ ಅಂತಹ ನಿಮಗಾಗಿರುವ ಒಳ್ಳೆಯದನ್ನೆಲ್ಲ ಜ್ಞಾಪಿಸಿಕೊಳ್ಳಿ. ನೀವು ಜೀವನದಲ್ಲಿ ಒಳ್ಳೆಯದೆಂದು ಭಾವಿಸಿ ನಡೆದ ಒಳ್ಳೆಯದನ್ನೆಲ್ಲ ಜ್ಞಾಪಿಸಿಕೊಳ್ಳಿ. ನಿಮ್ಮ ಹೆಂಡತಿ, ಮಕ್ಕಳು, ಗಂಡ, ನಿಮ್ಮ ಆರೋಗ್ಯ, ನಿಮ್ಮ ಗೆಳೆಯರು ಎಲ್ಲರನ್ನು ಜ್ಞಾಪಿಸಿಕೊಳ್ಳಿ. ಈ ದಿನ ನಿಮಗೆ ಗೊತ್ತಾಗಿರುವಂತೆ ಜನರು ಮಾಡಿರುವ ಒಳ್ಳೆಯದನ್ನು ನೆನಪಿಸಿಕೊಳ್ಳಿ. ನಿಮ್ಮ ಸಣ್ಣ ಸಣ್ಣ ಗೆಲುವುಗಳನ್ನು, ಸಾಧನೆಗಳನ್ನು ನೆನೆಯಿರಿ. ನೀವು ಯಾವ ಯಾವ ಕಾರಣಗಳಿಂದ ಜೀವನ ಸಾರ್ಥಕವಾಗಿದೆ ಎಂದು ಅಂದುಕೊಳ್ಳುತ್ತೀರೋ ಅದೆಲ್ಲ ಜ್ಞಾಪಿಸಿಕೊಳ್ಳಿ. ಮಲ್ಕೊಳ್ಳೋಕ್ಕಿಂತ ಮುಂಚೆ ಅದರದ ಬೆಳಿಗ್ಗೆ ನಿಮಗೆ ಅವಶ್ಯಕತೆ ಬಿದ್ದಾಗ ಸಕಾರಾತ್ಮಕ ಚಿಂತನೆಗಳು ಮಾನಸಿಕ ಬ್ಯಾಂಕಿನಿಂದ ಪಡೆದುಕೊಳ್ಳಿ. ಹಲವು ವರ್ಷಗಳ ಹಿಂದೆ ಶಿಕಾಗೋ ನಗರದಲ್ಲಿ ಮನಸ್ತಜ್ಞರ ಸಲಹಾ ಸಂಸ್ಥೆಯೊಡನೆ ನಾನು ಸಂಪರ್ಕ ಹೊಂದಿದ್ದೆ. ಅವರು ಅನೇಕ ವಿವಿಧ ರೀತಿಯ ಸಮಸ್ಯೆಗಳು ಪರಿಹಾರ ಕೆಲಸಗಳನ್ನು ಕೈಗೊಳ್ಳುತ್ತಿದ್ದರು. ಅದರಲ್ಲಿ ಬಹುಮಟ್ಟಿಗೆ ವೈವಾಹಿಕ ಸಂಬಂಧಗಳು, ಅದರ ಮನಸ್ಸಿನ ಪ್ರಕ್ರಿಯೆಗೆ ಸಂಬಂಧವಾಗಿತ್ತು. ಒಂದು ದಿನ ಸಮಸ್ಯೆಯ ಮುಖ್ಯಸ್ಥರೊಡನೆ ನಾನು ಮಾತನಾಡುತ್ತಾ ಕುಳಿತಿದ್ದೆ. ಆಗ ಪ್ರಸ್ತಾವಕ್ಕೆ ಬಂದಿದ್ದು ತೀವ್ರವಾಗಿ ಹೊಂದಿಕೊಳ್ಳಲಾರದ ವ್ಯಕ್ತಿಗಳಿಗೆ ಸಂಬಂಧಿಸಿದಂತೆ ಅವರು ಯಾವ ರೀತಿ ಮಾತಾಡುತ್ತಾರೆಂದು. ಆತನ ವ್ಯಕ್ತಿಗೆ ಸಂಬಂಧಿಸಿದ ವಿಷಯಗಳನ್ನು ಚರ್ಚಿಸುತ್ತಿದ್ದೆ. ಆತ ಈ ರೀತಿ ಹೇಳಿದ, ನೋಡಿ, ಜನರು ಒಂದು ಕೆಲಸವನ್ನು ಮಾಡಿದರೆ ಅವರಿಗೆ ನನ್ನ ವೃತ್ತಿಯವರ ಅವಶ್ಯಕತೆ ಏನೂ ಇರುವುದಿಲ್ಲ ಎಂದು. ನಾನು ಕಾತುರವಾಗಿ ಏನದು ಎಂದು ಕೇಳಿದೆ. ತುಂಬಾ ಸರಳವಾದ ವಿಷಯ. ಆತ ಹೇಳಿದ, ತಮ್ಮ ಸಕಾರಾತ್ಮಕ ಆಲೋಚನೆಗಳನ್ನು ಬೃಹದಾಕಾರ ತಳೆದು ಬಹು ಪೀಡೆಗಳಾಗುವುದಕ್ಕೆ ಮುಂಚೆಯೇ ಅವುಗಳನ್ನು ನಾಶ ಮಾಡಿಬಿಡುವುದು. ಆತ ಮುಂದುವರೆದು ಹೇಳಿದ, ನಮ್ಮ ಸೇವೆ ಪಡೆಯುವ ಅನೇಕರು ಮಾಡಿಕೊಳ್ಳುವುದೇನೆಂದರೆ ಅವರು ತಮ್ಮದೇ ಆದ ಖಾಸಗಿಯಾದ ಮಾನಸಿಕವಾದ ಭಯಾನಕವಾದ ಘೋರವಾದ ವಿಚಾರಗಳ ಚಿತ್ರಗಳು ವಸ್ತು ಸಂಗ್ರಹಾಲಯಗಳನ್ನೇ ನಡೆಸಿಕೊಂಡು ಹೋಗುತ್ತಿರುತ್ತಾರೆ. ಅನೇಕ ವೈವಾಹಿಕ ವಿವಾದಗಳು ಸುತ್ತುವುದು ಮಧುಚಂದ್ರದ ಘೋರ ಅನುಭವದ ಸುತ್ತಮುತ್ತ. ವಿವಾಹತ ವಧೂವರರಲ್ಲಿ ಒಬ್ಬರಿಗೆ ಅಥವಾ ಇನ್ನೊಬ್ಬರಿಗೆ ಮಧುಚಂದ್ರ ಅವರೆಂದುಕೊಂಡಷ್ಟು ತೃಪ್ತಿದಾಯಕವಾಗಿರಲಿಲ್ಲ. ಆದರೆ ಅದರ ನೆಪವನ್ನು ಮನಸ್ಸಿನ ತೆಗೆದುಹಾಕುವುದರ ಬದಲು ಅವರು 100 ಬಾರಿ ಅವರ ವಿಷಯವನ್ನೇ ಚಿಂತಿಸುತ್ತಾ ಅವರ ವೈವಾಹಿಕ ಜೀವನವನ್ನು ಯಶಸ್ವಿ ಬೆಳವಣಿಗೆಗೆ ಅವಕಾಶವಾಗದಂತೆ ಅದನ್ನೇ ದೊಡ್ಡ ಅಡ್ಡಗೋಡೆಯನ್ನಾಗಿ ಮಾಡಿಬಿಟ್ಟಿರುತ್ತಾರೆ. ಅದರ ವಿಷಯ ಚರ್ಚಿಸಲು ನನ್ನ ಬಳಿ 5 ವರ್ಷ ಅಥವಾ 10 ವರ್ಷದ ನಂತರ ಬರುತ್ತಾರೆ. ಅಂದ್ರೆ ನಾವು ಇದು ಬೇಡ, ಅದು ಪಾಸಿಟಿವ್. ನಾವು ನಮ್ಮ ಮನಸ್ಸಿಗೆ ಪಾಸಿಟಿವ್ ತುಂಬಿಸ್ತಾ ಹೋದ್ರೆ ನಾವು ಯಾವಾಗ ಬೇಕೋ ಅದರಿಂದ ತಗೊಳ್ತಾ ಇರ್ಬೋದು ಅನ್ನೋ ಒಂದು ಅರ್ಥ ತುಂಬಾ ಚೆನ್ನಾಗಿದೆ. ನಾವು ಒಬ್ರ ಹತ್ರ ಮಾತಾಡೋದಿರ್ಬೋದು, ಆದ್ರೆ ನಾವು ಮಲ್ಕೊಳಕ್ಕಿಂತ ಮುಂಚೆ ಪಾಸಿಟಿವ್ ನಾವು ಏನೇನು ನೀವು ನಮ್ಮ ಸರ್ ಹೇಳ್ಕೊಟ್ರು, ನಗಾಣ ನಾವು ಅಂತ. ನಾವು ಕಾರ್ಯಕ್ರಮ ಮುಂಚೆ ಅಂದ್ರೆ ನಗುವೇ ಜೀವನ ಅನ್ನೋದು. ನಾವು ಮಲ್ಕೊಳಕ್ಕಿಂತ ಮುಂಚೆ ಒಳ್ಳೊಳ್ಳೆ ಚಿಂತನೆಗಳನ್ನ ನಮ್ಮ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದ್ರೆ, ಮನಸ್ಸಿನ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದ್ರೆ, ಬೆಳಿಗ್ಗೆ ನಾವು ಯೋಚನೆ ಮಾಡ್ತಾ ಇದ್ರೆ ನಾವು ಆರೋಗ್ಯನೂ ಚೆನ್ನಾಗಿರ್ತೀವಿ. ಆಮೇಲೆ ಹೆಚ್ಚು ಆರೋಗ್ಯ ಇರೋದಲ್ದಿರ ಬೇರೆಯವ್ರ ಜೊತೆ ಮಾತಾಡುವಾಗೂ ಒಳ್ಳೇದನ್ನ ಮಾತಾಡ್ತೀವಿ, ಕೆಟ್ಟದನ್ನ ಬಿಟ್ಬಿಡ್ತೀವಿ. ಹಾಗಾಗಿ ಎಲ್ಲಾ ಒಳ್ಳೇದೇ ಆಗ್ತಾ ಹೋಗುತ್ತೆ ಅನ್ನೋದು ಆಸಾರ.
ಥ್ಯಾಂಕ್ ಯು ಓವರ್ ಟು ಯು ಸರ್. ಸರ್ ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು ಇವತ್ತು. ಇದು ನೀವು ಹೇಳಿರುವಂತಹ ಪ್ರತಿಯೊಂದು ಬುಕ್ ಅಲ್ಲಿ ಕೊಟ್ಟಿರುವಂತದ್ದು ತುಂಬಾ ಖುಷಿ ಕೊಟ್ಟಿತ್ತು. ಯಾಕೆಂದ್ರೆ ನಾವು ಏನ್ ಬೆಳಿಗ್ಗೆ ವಿಸುವಲೈಸೇಷನ್ ಮಾಡ್ತೀವೋ ಅದು ಕೂಡ ಇದಕ್ಕೇನೆ ರಿಲೇಟೆಡ್. ಯಾವಾಗ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಪಾಸಿಟಿವ್ ಆಗಿ ಜನರ ಮತ್ತ ಬೆರೆಯುತ್ತಾ ಇದ್ದಾಗ ಆಟೋಮೆಟಿಕ್ ಆಗಿ ನಮ್ಮ ವೈಬ್ರೇಷನ್ ಪಾಸಿಟಿವ್ ವೈಬ್ರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನೆಕ್ಸ್ಟ್ ಇವತ್ತು ಒಂದು ವಂಡರ್ಫುಲ್ ಪ್ರಾಡಕ್ಟ್ ಮೋದಿಕೇರ್ನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮ್ಮ ಜೊತೆಗೆ ಇನ್ನೊಬ್ರು ಗ್ರೇಟ್ ವ್ಯಕ್ತಿ ಇದ್ದಾರೆ. ಸೊ ಗೌರಿ ಸರ್ ಪ್ಲೀಸ್ ವೆಲ್ಕಮ್. ಸೊ ಇವತ್ತಿನ ಒಂದು ಪ್ರಾಡಕ್ಟ್ ಮಾಹಿತಿ ತಿಳ್ಕೊಳ್ಳೋಕೆ ನಿಮ್ಮನ್ನ ವೇದಿಕೆಗೆ ಕರೀತಿದ್ದೇನೆ. ಪ್ಲೀಸ್. ಸರ್ ಶುಭೋದಯ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ಸೊ ಆಕ್ಚುಲಿ ನಾನು ಇವತ್ತು ಎಲ್ಲ ಇರ್ತಾರೆ, ತುಂಬಾ ಟೈಮ್ ಇದಾಗತ್ತೆ ಅನ್ಕೊಂಡಿದ್ದೆ. ಸೊ ಹಾಗಾಗಿ ಸ್ಮಾಲ್ 2 ಪ್ರಾಡಕ್ಟ್ ಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಮೋದಿಕೇರ್ ಯಾವಾಗ್ಲೂ ಅಷ್ಟೇ ಒಳ್ಳೆ ಪ್ರಾಡಕ್ಟ್ ಗಳನ್ನ ಕೊಟ್ಟಿದೆ. ಸೊ ನಮ್ಮಲ್ಲಿ ತುಂಬಾ ಒಳ್ಳೊಳ್ಳೆ ಪ್ರಾಡಕ್ಟ್ ಗಳಿದೆ. ಸಿಂಪಲ್ ಆಗಿ 2 ಪ್ರಾಡಕ್ಟ್ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಪ್ರೀ ವಾಶ್. ಸೊ ಇದು ಯಾಕೆ ಪ್ರೀ ವಾಶ್, ನಮ್ಗೆಲ್ಲ ಗೊತ್ತಿರೋ ಹಾಗೆ ಬಟ್ಟೆಗಳನ್ನ ನಾವು ವಾಶ್ ಮಾಡ್ತೀವಿ, ಬಟ್ ಏನಾಗುತ್ತೆ ಕೊಳೆಗಳು ಹೋಗೋದಿಲ್ಲ. ಕೆಲವೊಂದ್ಸಲ ನಮ್ಮ ಜೆಂಟ್ಸ್ ಶರ್ಟ್ ಗಳು ಹೇಗಾಗತ್ತೆ, ಕಾಲರ್ ಗಳಿರ್ಬೋದು, ಕಫ್ ಇರ್ಬೋದು, ಆಮೇಲೆ ಪ್ಯಾಂಟ್ ಬಾಟಮ್ ಅಲ್ಲಿ ಇರ್ಬೋದು, ಇವುಗಳು ತುಂಬಾ ಸ್ಟ್ರೈನ್ ಅಂದ್ರೆ ಸಾರಿ ತುಂಬಾ ಗಲೀಜಾಗಿರುತ್ತೆ, ಅಂದ್ರೆ ಕೊಳೆ ಹಿಡ್ಕೊಂಡಿರುತ್ತೆ. ಸೊ ಅದನ್ನ ರಬ್ ಮಾಡಿ ತೆಗೆಯೋದು ತುಂಬಾ ಒಂದು ಕಷ್ಟನೇ. ಸೊ ಅದಕ್ಕಿಂತ ಪ್ರೀ ವಾಶ್ ಅನ್ನೋದು ವಾಶ್ ಫಿಟ್ ಪ್ರೀ ವಾಶ್. ಇದು ಬಿಫೋರ್ ವಾಶ್ ಮಾಡೋಕ್ಕಿಂತ ಮೊದಲು ನಾವು ಅದಕ್ಕೆ ಸ್ವಲ್ಪ ಹಾಕಿ ರಬ್ ಮಾಡಿದಾಗ 10 ನಿಮಿಷ ಬಿಟ್ಟು ಮತ್ತೆ ಬಕೆಟ್ ಹಾಕಿ ನೆನೆ ಹಾಕಿ ವಾಶ್ ಮಾಡಿದಾಗ ಸೊ ಕೊಳೆ ನಿಧಾನವಾಗಿ ಎಲ್ಲ ಕೊಳೆ ಬಿಟ್ಕೊಳುತ್ತೆ. ಸೊ ಅಗೇನ್ ರಬ್ ಮಾಡ್ಬೇಕಾದ ಅವಶ್ಯಕತೆ ಇರೋದಿಲ್ಲ. ಇದರಿಂದ ಏನಾಗುತ್ತೆ, ಶ್ರಮ ಉಳಿತಾಯ ಆಗತ್ತೆ ಮತ್ತೆ ನೀಟ್ ಆಗತ್ತೆ. ವೈಟ್ ಶರ್ಟ್ ಗಳೆಲ್ಲ ತುಂಬಾ ಈಸಿಯಾಗಿ ಕೊಳೆಗಳನ್ನ ತೆಗಿಬಹುದು. ಅದೇ ತರ ಕಲೆ ಬಿದ್ದಂತಹ ಕಲೆ ಇರುವಂತದ್ದನ್ನು ಸಹ ನಾವು ತೆಗಿಬಹುದು. ಸೊ ತುಂಬಾ ಈಗ ಸಾಂಬಾರ್ ಟೊಮೊಟೊದು ಕಲೆ ಶಾಸ್ತ್ರದ ಕಲೆ ಇರ್ಬೋದು, ಅಥವಾ ಬ್ಲಡ್ ಕಲೆ ಇರ್ಬೋದು. ಅದಾದ್ಮೇಲೆ ಶೂದ್ ಯಾವ್ದಾದ್ರು ಏನಾದ್ರು ಬ್ಲಾಕ್ ಶೂದ್ ಏನಾದ್ರು ಟಚ್ ಆಗಿದ್ರೆ ಅದ್ರದ್ದು ಕಲೆಗಳು, ಈ ತರ ಕಲೆಗಳನ್ನ ನಾವು ಬಿಫೋರ್ ವಾಶ್ ಮಾಡೋಕ್ಕಿಂತ ಮೇಲೆ ಅದ್ರ ಮೇಲೆ ಹಾಕಿ ನಾವು ರಬ್ ಮಾಡಿ ಆಮೇಲೆ ವಾಶ್ ಮಾಡಿದಾಗ ಕಲೆಗಳು ಹೋಗುತ್ತೆ. ಸೊ ತುಂಬಾ ಹಳೆ ಕಲೆಗಳಾದ್ರೆ ಸ್ವಲ್ಪ ಕಾಲಾವಕಾಶಗಳು ಬೇಕು, 2-3 ದಿನ ಬೇಕು, 2-3 ಸಲ ಮಾಡಿದಾಗ ಹೋಗುತ್ತೆ. ಸೊ ತುಂಬಾ ಈಸಿಯಾಗಿ ಯೂಸ್ ಮಾಡುವಂತದ್ದು. ನನಗಂತೂ ತುಂಬಾ ಇಷ್ಟವಾದಂತ ಪ್ರಾಡಕ್ಟ್, ಯಾಕಂದ್ರೆ ಒಂದು ವೈಟ್ ಶರ್ಟ್ ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ಕೊಳೆ ತೆಗಿಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಇದನ್ನು ತುಂಬಾ ಜನಕ್ಕೂ ರೆಕಮೆಂಡ್ ಮಾಡಬಹುದು. ಸೊ ಹಾಗೇನೆ ಇನ್ನೊಂದು ಆಟೋ ವಾಶ್. ನಾವು ಆಟೋ ವಾಶ್ ನಮ್ಮಲ್ಲಿ ಆಟೋ ವಾಶ್ ಅನ್ನುವಂತ ಒಂದು ಪ್ರಾಡಕ್ಟ್ ಇದೆ. ಸೊ ನಾವು ತುಂಬಾ ಲಕ್ಷಾಂತರ ರೂಪಾಯಿ ಕೊಟ್ಟು ಕಾರು ಬೈಕ್ ಗಳನ್ನ ತಗೊಳ್ತೀವಿ. ಸೊ ತಗೊಂಡಾಗ ಅದರ ಕಲರ್ ತಗೊಂಡಾಗ ಎಷ್ಟು ಚೆನ್ನಾಗಿರುತ್ತೆ, ಹೊಸ ಕಲರ್ ಎಷ್ಟು ಶೈನಿ ಆಗಿರುತ್ತೆ. ಸೊ ಅದು ಕ್ರಮೇಣ ಒಂದು ಸ್ವಲ್ಪ ದಿನ ಕಳೆದಾಗ ನಾವು ಬಿಸಿಲಲ್ಲಿ ನಿಲ್ಲಿಸ್ತಿರ್ತೀವಿ, ಹೊರಗಡೆ ನಿಲ್ಲಿಸ್ತೀವಿ, ಧೂಳಲ್ಲಿ ನಿಲ್ಲಿಸ್ತೀವಿ, ಎಲ್ಲೂ ಹೊರಗಡೆ ನಿಲ್ಲಿಸಿರ್ತೀವಿ. ಸೊ ಹೋಗ್ತಾ ಹೋಗ್ತಾ ಕಲರ್ ಫೇಡ್ ಆಗ್ತಾ ಹೋಗುತ್ತೆ. ಹಾಗೇನೆ ಬೆಂಗಳೂರಿಗಿಂತ ಹೆಚ್ಚಾಗಿ ಹೊರಗಡೆ ನಮ್ಮ ಊರ್ ಕಡೆ ಕರಾವಳಿ ಬೆಲ್ಟ್ ಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಇಂಜಿನ್ ಗಳಲ್ಲೆಲ್ಲ ರಸ್ಟ್ ಹಿಡಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲೂ ಸಹ ಡೋರ್ ಹತ್ರ ಸ್ವಲ್ಪ ಡೆಂಟ್ ಆದಲ್ಲಿ ಕ್ರಮೇಣ ರಸ್ಟ್ ಹಿಡಿಯಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆಟೋ ವಾಶ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ನಾವು ಕಲರ್ ಅನ್ನ ಫೇಡ್ ಆಗದೆ ಇರೋ ಹಾಗೆ ನೋಡ್ಕೊಳ್ಬಹುದು. ತುಂಬಾ ಕಾಲದವರೆಗೆ ಕಲರ್ ತುಂಬಾ ಶೈನಿ ಆಗಿರೋ ತನಕ ನೋಡ್ಕೋಬಹುದು ಗಾಡಿ ಕಲರ್ ಅನ್ನ. ಹಾಗೇನೆ ರಸ್ಟ್ ಹಿಡಿದಂತ ಜಾಗಗಳು ರಸ್ಟ್ ಹಿಡಿದೇ ಇರೋ ಹಾಗೆ ನೋಡ್ಕೊಳ್ಲಿಕ್ಕಾಗತ್ತೆ. ಜೊತೆಗೆ ಆ ಆಟೋ ವಾಶ್ ಅನ್ನ ಯೂಸ್ ಮಾಡೋದ್ರಿಂದ ಉಪಯೋಗಿಸೋದ್ರಿಂದ ಏನಾಗುತ್ತೆ ಅಂದ್ರೆ ಹೊರಗಡೆ ನಿಲ್ಸಿದಂತ ಧೂಳು ಗಾಡಿಗೆ ಅಂಟ್ಕೊಳ್ಳದೆ ಇರೋ ಹಾಗೆ ನೋಡ್ಕೊಳ್ಳೋದು, ಅಂದ್ರೆ ಸ್ಟಿಕ್ಕಿ ಆಗಿರಲ್ಲ. ಸೊ ಇದನ್ನ ಯೂಸ್ ಮಾಡೋದ್ರಿಂದ ಧೂಳು ಅದ್ರ ಮೇಲೆ ಬಿದ್ದಾಗ ಕೂತಾಗ ಒಂದು ಗಾಳಿ ಬಂದ್ರೆ ಉದುರೋಗುತ್ತೆ. ಸೊ ಆ ತರವಾಗಿ ಇದು ಕೆಲಸ ಮಾಡ್ತಾ ಇರುತ್ತೆ. ಸೊ ಇದು ಬಳಸೋ ವಿಧಾನ ಹೇಗಿದೆ ಅಂತಂದ್ರೆ, ನಾರ್ಮಲ್ ಆಗಿ ನಾವು ಹೇಗೆ ಗಾಡಿಗಳಿಗೆ ಫಸ್ಟ್ ನೀರ್ ಹಾಕೋಬೇಕು, ಅದಾದ್ಮೇಲೆ ಒಂದು ಅರ್ಧ ಬಕೆಟ್ ನೀರಿಗೆ ಒಂದು 4-5 ಡ್ರಾಪ್ ಅಥವಾ ಅರ್ಧ ಕ್ಯಾಪ್ ಆಗುವಷ್ಟು ಆಟೋ ವಾಶ್ ಅನ್ನ ಹಾಕಿ ಫುಲ್ ಮಿಕ್ಸ್ ಮಾಡಿಕೊಂಡು ಒಂದು ಬಟ್ಟೆಯಲ್ಲಿ ಪೂರ್ತಿಯಾಗಿ ಒರೆಸಿ ಒಂದು 2-3 ನಿಮಿಷ ಬಿಟ್ಟು ಅಗೇನ್ ಮತ್ತೆ ಒಳ್ಳೆ ನೀರಲ್ಲಿ ಆ ಗಾಡಿಯನ್ನು ವಾಶ್ ಮಾಡಬೇಕು. ಸೊ ಇದರಿಂದ ಏನಾಗುತ್ತೆ, ನಮ್ ಗಾಡಿಯನ್ನು ತುಂಬಾ ಚೆನ್ನಾಗಿ ಕಾತ್ಕೊಳ್ಬಹುದು, ಕಲರ್ ಫೇಡ್ ಆಗದೆ ಇರೋ ಹಾಗೆ ನೋಡ್ಕೊಳ್ಬಹುದು. ಇಂಜಿನ್ ಅಲ್ಲಿ ಗ್ಲಾಸ್ಗಳು ತುಂಬಾ ಕ್ಲೀನ್ ಆಗಿರೋ ತರ ನೋಡ್ಕೋಬಹುದು, ಮತ್ತೆ ರಸ್ಟ್ ಹಿಡಿಯದೇ ಇರೋ ತರ ನೋಡ್ಕೋಬಹುದು. ಸೊ ಹಾಗಾಗಿ ಒಂದು ಒಳ್ಳೆ ಪ್ರಾಡಕ್ಟ್ ಅನ್ನ ಮೋದಿಕೇರ್ ಕಂಪನಿ ನಮ್ಗೆ ಒದಗಿಸಿಕೊಟ್ಟಿದೆ. ಇಷ್ಟು ತನಕ ನನಗೆ 2 ಪ್ರಾಡಕ್ಟ್ ಮಾಹಿತಿ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಉಮೇಶ್ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ತುಂಬಾನೇ ಖುಷಿ ಆಯ್ತು. ಸೊ ನಿಜವಾಗಿ ಈ ಆಟೋ ವಾಶ್ ತುಂಬಾ ಒಳ್ಳೆ ಪ್ರಾಡಕ್ಟ್. ನನಗೂ ಕೂಡ ಅದು ಇನ್ಫಾರ್ಮೇಶನ್ ಸಿಕ್ಕಿರುವಂತದ್ದು ಕೂಡ ನಾನು ಕೊಟ್ಟವರಿಗೂ ಕೂಡ ಅವರಿಂದ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಯಾಕೆಂತಂದ್ರೆ ಅದು ಆಂಟಿ ಡಸ್ಟ್ ಅಂತ ಹೇಳ್ತಾರಲ್ಲ, ಇವಾಗ ನಾವು ಹೊರಗಡೆ ಎಲ್ಲಿ ಅದನ್ನ ನಿಲ್ಲಿಸಿದ್ರು ಡಸ್ಟ್ ಅಷ್ಟು ಇದನ್ನ ಆಟೋ ವಾಶ್ ಯೂಸ್ ಮಾಡಿದ ನಂತರ ಅದನ್ನು ಪೂರ್ತಿಯಾಗಿ ಡ್ರೈ ಮಾಡಿದ್ರೆ
ಕಾರಿನ ಮೇಲೆ ಅಥವಾ ಗಾಡಿ ಮೇಲ್ಗಡೆ ಡಸ್ಟ್ ಅಷ್ಟು ಬೇಗ ಕುತ್ಕೊಳ್ಳಲ್ಲ, ಅಷ್ಟು ಅದು ಶೈನಿಂಗ್ ಇರೋದ್ರಿಂದ ಅದು ಡಸ್ಟ್ ಹಾರಿ ಹೋಗುತ್ತೆ. ಆ ತರ ಒಂದು ವಂಡರ್ಫುಲ್ ಪ್ರಾಡಕ್ಟ್ ನಮ್ಮ ಆಟೋವಾಶ್. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಜಸ್ಟ್ ತುಂಬಾ ಜನ ಇಲ್ಲಿ ಹೊಸಬ್ರು ಬಂದಿದ್ದಾರೆ, ಬಟ್ ಅವ್ರನ್ನೆಲ್ಲರನ್ನು ನಾವು ಫಸ್ಟ್ ಬಾರದಿರೋರನ್ನ ಕರೆದ್ರೆ ಚೆನ್ನಾಗಿತ್ತು, ಯಾಕೆಂದ್ರೆ ಇವತ್ತಿನ ಕಾರ್ಯಕ್ರಮ ಬಂದ್ಬಿಟ್ಟೆ ರೆಕಗ್ನಿಷನ್ ಮಾಡುವಂತದ್ದು. ಸೊ ಐ ವುಡ್ ಲೈಕ್ ಟು ಇನ್ವೈಟ್ ಕೃಷ್ಣನ್ ಸರ್ ಆನ್ ದ ಸ್ಕ್ರೀನ್. ಸೊ ಮುಂದಿನ ಕಾರ್ಯಕ್ರಮ ಕಂಟಿನ್ಯೂ ಮಾಡೋದಕ್ಕೆ ಪ್ಲೀಸ್ ವೆಲ್ಕಮ್ ಸರ್. ಥ್ಯಾಂಕ್ ಯು ಸರ್. ತುಂಬಾ ಜನ ಇನ್ನು ಬಂದಿಲ್ಲ, ಅಂತವ್ರನ್ನ ಇನ್ವೈಟ್ ಮಾಡಿದ್ರೆ ರೆಕಗ್ನಿಷನ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಅವ್ರು ಯಾರು ರಿಲೇಟೆಡ್ ಇದಾರೋ ಅವ್ರು ಸ್ವಲ್ಪ ಫೋನ್ ಮಾಡಿ ಅವ್ರನ್ನ ಇನ್ವೈಟ್ ಮಾಡೋದು ತುಂಬಾ ಒಳ್ಳೇದು. ಬೇಕಾದ್ರೆ ಒಂದ್ 2 ನಿಮಿಷ ಟೈಮ್ ತಗೊಂಡು, ಯಾಕಂದ್ರೆ ಅವ್ರಿಗೂ ರೆಕಗ್ನಿಷನ್ ಸಿಗ್ಲಿ ಅಂತ ನಾನು ಭಾವಿಸ್ತೀನಿ. 1 ನಿಮಿಷ ಟೈಮ್ ತಗೊಂಡ್ ಬೇಕಾದ್ರೆ ಅವ್ರನ್ನ ಇನ್ವೈಟ್ ಮಾಡಿ ಪ್ಲೀಸ್, ಫೋನ್ ಕಾಲಲ್ಲಿ ಫೋನ್ ಮಾಡಿ. ಯಾಕಂದ್ರೆ ಬೇಸಿಕ್ ಕೋರ್ಸ್ ಪೂರ್ತಿ ಅಟೆಂಡ್ ಮಾಡಿ ತುಂಬಾ ನಾಲೆಡ್ಜ್ ತಗೊಂಡಿದ್ದಾರೆ. ರೆಕಗ್ನಿಷನ್ ತಗೊಳ್ಳೋ ಟೈಮಲ್ಲಿ ಅವ್ರು ಇಲ್ಲ ಅಂದ್ರೆ ಪಾಪ ಹೇಗೆ? ಅದಕ್ಕಾಗಿ ಯಾರು ಕರೆಯೋರಿದ್ರೆ ಕರಿಬಹುದು. ಸೊ ಕಾರ್ಯಕ್ರಮ ಕಂಟಿನ್ಯೂ ಮಾಡೋಣ. ಅತ್ಯಂತ ಮುಂಚೆ ಕಂಟಿನ್ಯೂ ಮಾಡಿ ಸರ್ ನೀವು. ಶಿಲ್ಪಾ ಅವರಿದ್ದಾರೆ, ಶಾರದಾಂಬಲ್ ಮೇಡಮ್ ಕಂಟಿನ್ಯೂ ಮಾಡಿ. ಶಾರದಾಂಬಲ್ ಮೇಡಮ್ ಅವರನ್ನ ಕರೆಯೋಣ ಸ್ಕ್ರೀನ್ಗೆ. ಸೊ ಇವತ್ತು ಯಾವ್ದಾದ್ರು ಪ್ರೋಗ್ರಾಮ್ ಇದ್ರೆ ಅದ್ರ ಬಗ್ಗೆ ಅನೌನ್ಸ್ಮೆಂಟ್ ಕೊಡೋದಕ್ಕೆ ಶಾರದಾಂಬಲ್ ಮೇಡಮ್ ಅನ್ನ ಸ್ಕ್ರೀನಿಗೆ ಕರಿತಿದ್ದೀನಿ. ಪ್ಲೀಸ್ ವೆಲ್ಕಮ್ ಮ್ಯಾಮ್. ಥ್ಯಾಂಕ್ ಯು. ಇವತ್ತು ಎಲ್ಲರಿಗೂ ಒಂದು ಸ್ಪೆಷಲ್ ಡೇ ಅಂತ ಹೇಳ್ಬೋದು. ಯಾಕಂದ್ರೆ 21 days ಕಂಟಿನ್ಯೂಸ್ ಆಗಿ ಮಾತಾಡಿ ಅಟೆಂಡ್ ಮಾಡಿ ಕ್ಲಾಸ್ ಅನ್ನ, ಫೈನಲ್ ನಮ್ಗೆ ರಿಪೋರ್ಟ್ ಕಾರ್ಡ್ ಬರೋ ಅಂತ ಟೈಮಲ್ಲಿ ಆಬ್ಸೆಂಟ್ ಆದ್ರೆ ಹೇಗಿರುತ್ತೆ. ಬಟ್ ಆದ್ರೆ ನಿನ್ನೆ ನಮ್ಮ ಭಾರತ ದೇಶದ ಒಂದು ವರ್ಲ್ಡ್ ಕಪ್ ಕ್ರಿಕೆಟ್ ಅಲ್ಲಿ ಗೆಲ್ಸಿರೋ ಈವೆಂಟ್ ನ ನೋಡಿರ್ತಾರೆ. ಸೊ ಹಾಗಾಗಿ ಟೈಮ್ ಗ್ಯಾಪ್ ಕಡಿಮೆ ಆಗಿರೋದ್ರಿಂದ ಮೋಸ್ಟ್ಲಿ ಎಲ್ಲರೂ ನಿದ್ದೆಗೆ ಹೋಗಿರ್ತಾರೆ ಅಂತ ಅನ್ಕೊಂಡಿರ್ತೀನಿ. ಬಟ್ ಡೆಫಿನೆಟ್ಲಿ ಬೇರೆಯವರ ಸಕ್ಸಸ್ ಅಲ್ಲಿ ನಮ್ಮ ಸಕ್ಸಸ್ ನಾವು ನೋಡ್ಬೇಕು ಫಸ್ಟ್, ಹೌದಲ್ವಾ? ಅಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ ಅಂದ್ರೆ ಖಂಡಿತ ಅವರ ಸಕ್ಸಸ್ಗೆ ಅವ್ರು ವರ್ಕ್ ಮಾಡಿದ್ದಾರೆ, ಅವ್ರಿಗೆ ಸಿಕ್ಕಿದೆ. ಸೊ ನಮ್ಮ ಸಕ್ಸಸ್ಗೂ ಬೇಕು ಅಂತಿದ್ದಾಗ ನಾವು ಅದಕ್ಕೆ ನಮ್ಮ ಎಫರ್ಟ್ಸ್ ಗಳನ್ನ ಹಾಕ್ತಾ ಹೋಗ್ಬೇಕಾಗಿರುತ್ತೆ. ನಾನು ಇದಕ್ಕೆ ಎಲ್ಲೊಂದು I'd like to share one ಇದು ಹಸಿಮೆಣಸಿನಕಾಯಿ ಗಿಡ ಕೆಲವೇ ವಾರದಲ್ಲಿ ಬೆಳೆದು ಹಣ್ಣು ಫಲ ಕೊಡುತ್ತೆ ಅಲ್ವಾ? ಅಂಡ್ ವೆರಸ್ ತೆಂಗಿನ ಮರ ಫಲ ಕೊಡಲು ವರ್ಷಗಟ್ಟಲೆ ಹಿಡಿಯುತ್ತದೆ, ಆದರೆ ಅದರ ಫಲ ದೀರ್ಘಕಾಲ ಸಿಗುತ್ತದೆ. ಸೊ ದೀರ್ಘಾವಧಿಯಾದ ಫಲವನ್ನು ಬೇಕೆಂದರೆ ದೀರ್ಘಾವಧಿಯ ಕಾಯುವಿಕೆ ಅನಿವಾರ್ಯ. ಸೊ ನಮಗೆ ಲಾಂಗ್ ಟರ್ಮ್ ಬೆನಿಫಿಟ್ ಬೇಕು ಅಂತಿರುವಾಗ ಖಂಡಿತ ನಮ್ಮ ಲೈಫಲ್ಲಿ ನಾವು ಏನೇ ಮಾಡ್ತಾ ಇದ್ದೀವಿ ಅದಕ್ಕೆ ತಕ್ಕ ಇರುವಂತ ಎಲ್ಲಾ ವಿಷಯಗಳನ್ನು ಸರಿಯಾದ ರೀತಿಯಲ್ಲಿ ನಾವು ಮಾಡಿದಾಗ ಆ ಫಲ ಏನ್ ಬರುತ್ತೆ ಅದು ಲಾಂಗ್ ಟರ್ಮ್ ಅಲ್ಲಿ ನಮ್ಗೆ ಸಿಗ್ತಾ ಹೋಗುತ್ತೆ. ಸೊ ಈ ಕೋಟ್ ನನ್ಗೆ ಇವತ್ತಿತ್ತು ಕಾರ್ಯಕ್ರಮಕ್ಕೆ ಮತ್ತೆ ಮೋದಿ ಕೇರ್ಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ. ಬಿಕಾಸ್ ಬೇರೆ ಯಾವುದೇ ಬಿಸ್ನೆಸ್ ತಗೊಂಡ್ರೇನು ಇನ್ಸ್ಟೆಂಟ್ ಅಥವಾ ಎಲ್ಲಿ ಬೇಗ ಸಿಗುತ್ತೆ ಅಂತ ನಾವು ಹೋಗ್ತಾ ಇರ್ತೀವಿ. ಬಟ್ ಬೇಗ ಏನ್ ಸಿಗುತ್ತೋ ಅದು ಜಾಸ್ತಿ ಕಾಲ ಇರಲ್ಲ, ಹೌದಲ್ವಾ? ಇನ್ಸ್ಟೆಂಟ್ ಫುಡ್ ವಿಲ್ ನಾಟ್ ಸ್ಟೇ ಫಾರ್ ಮೋರ್ ಟೈಮ್ ಅಂತ ಹೇಳ್ತೀವಿ. ಆಗ ಮಾಡಿ ಆಗ್ಲೇ ತಿನ್ಬೇಕು, ಇಲ್ಲಾಂದ್ರೆ ಅದಷ್ಟೇ ವೇಸ್ಟ್ ಆಗುತ್ತೆ. ಬಟ್ ಅದೇ ಇದು ನಾವು ಮನೆಯಲ್ಲಿ ಮಾಡುವಂತ ಯಾವುದೇ ಒಂದು ಅಡಿಗೆ ನಿಧಾನವಾದ್ರೇನು ಅದು ಜಾಸ್ತಿ ರುಚಿಕರವಾಗೂ ಇರುತ್ತೆ ಅಂಡ್ ಜಾಸ್ತಿ ಟೈಮ್ಗೂ ಇರುತ್ತೆ. ಸೊ ಎಸ್, ಈಗ ಯಾರೆಲ್ಲ ಇಲ್ಲಿ ಅಟೆಂಡ್ ಮಾಡಿದ್ದೀರಾ ನಿಮ್ಮ ಎಲ್ಲರಿಗೂ ಓಕೆ, ಒಂದು ಆಲ್ ದ 21 days ಯಾರೆಲ್ಲ ಅಟೆಂಡ್ ಮಾಡಿದ್ದೀರಾ ನಿಮಗೋಸ್ಕರ ಕಂಗ್ರ್ಯಾಚುಲೇಷನ್ಸ್ ಹೇಳ್ಕೊಳ್ಳಿ ಫಸ್ಟ್ ಡಿಸಿಷನ್ ತಗೊಂಡಿದ್ದಕ್ಕೆ. ಅಂಡ್ ಎರಡನೇದು ನಿನ್ನೆ ನಮಗೆ ನಡೆದಿರುವಂತ ಟೆಸ್ಟ್ ಅಲ್ವಾ? ಸೊ ಇದರಲ್ಲಿ ನಿಮ್ಗೆ ನೀವೇ ಪರ್ಸೆಂಟೇಜ್ ಮಾರ್ಕ್ ಹಾಕೊಂಡಿರ್ತೀರಾ. ನಿನ್ನೆ ಆನ್ಸರ್ಸ್ ಹೇಳಿದಾಗ ಕರೆಕ್ಷನ್ಸ್ ಮಾಡ್ಕೊಂಡಿದ್ದೀರಾ. ಅದಲ್ಲಿ ಯಾರಿಗೆಲ್ಲ 90% ಬಂದಿದೆ, ದಟ್ ಈಸ್ 25 marksಗೆ ಮೋರ್ ದೆನ್ 20 ಆನ್ಸರ್ಸ್, 24 ಆನ್ಸರ್ಸ್, 23 ಆನ್ಸರ್ಸ್ ಕರೆಕ್ಟ್ ಆಗಿ ಮಾಡಿದ್ದೀನಿ ಅಂತಿದ್ದೀರಾ, ಖಂಡಿತ ನಿಮ್ಮ ಹ್ಯಾಂಡ್ ರೇಸ್ ಮಾಡ್ಬೋದು ಇಲ್ಲಿ.
ಓಕೆ. ಅಂಡ್ ಯಾರಿಗೆಲ್ಲ ಸಿಕ್ಕಿದೆ ಬಿಟ್ವೀನ್ 20 and 25 ನಲ್ಲಿ ಬಂದಿರೋರು ಲೆಕ್ಕ ಮಾಡ್ಕೊಂಡಿದ್ದೀರಾ ನೆನ್ನೆ? ಎಸ್, ಕಂಗ್ರ್ಯಾಚುಲೇಷನ್ಸ್. ಸೊ ನೆಕ್ಸ್ಟ್ ಬಿಟ್ವೀನ್ 15 to 20 ರೇಂಜ್ ಅಲ್ಲಿ ಯಾರಿಗೆಲ್ಲ ಮಾರ್ಕ್ಸ್ ಬಂದಿದೆ? ಎಸ್, 15 to 20 ಅಲ್ಲಿ ಕೃಷ್ಣಪ್ಪ ಸರ್, ವೆರಿ ಗುಡ್ ಸರ್. ಓಕೆ. ಅಂಡ್ ಅದಕ್ಕಿಂತ ಕಡಿಮೆ ತಗೊಂಡಿದ್ದವ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಯಾಕಂದ್ರೆ ನಿಮಗೆ ಈಗ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಏನು ನಾನ್ ಕಲ್ತಿಲ್ವೋ ಅದನ್ನ ಮತ್ತೆ ಇನ್ನೊಂದ್ಸತಿ ಕಲಿಬೇಕು ಅಂತ ಇರುತ್ತೆ, ಹೌದಲ್ವಾ? ಸೊ ಮಾರ್ಕ್ಸ್ ನಮ್ಗೆ ಎಲ್ಲ ಗೊತ್ತಿದೆ ಅಂದಾಗ ಏನಾಗುತ್ತೆ, ಅದು ತುಂಬೋಗುತ್ತೆ. ಕೊಡ ತುಂಬಿದಾಗ ನಮ್ಗೆ ಅದಲ್ಲಿ ಏನೇ ಹಾಕಿದ್ರೂ ಮತ್ತೆ ಒಳಗಡೆ ಹೋಗೋದು ಕಷ್ಟ ಆಗುತ್ತೆ. ಸೊ ಖಾಲಿ ಇದ್ದಷ್ಟು ನಾವು ಎಷ್ಟು ಬೇಕಾದ್ರೂ ತುಂಬಿಸ್ಬೋದು. ಸೊ ನಿಮ್ಮೆಲ್ಲರಿಗೂ ಸೆಕೆಂಡ್ ಬೇಸಿಕ್ ಕೋರ್ಸ್ ಬ್ಯಾಚ್ ಏನ್ ಶುರುವಾಗುತ್ತೆ ಅದಲ್ಲಿ ನಿಮಗೆ ಪದೇ ಪದೇ ಕೇಳಿಸ್ಕೊಳಕ್ಕೂ ಆಗುತ್ತೆ. ಅಂಡ್ ನಿಮ್ಮ ನೋಟ್ಸ್ ಏನ್ ಬರ್ಕೊಂಡಿದ್ದೀರಾ ಅದು ನಿಮಗೆ ಹೆಲ್ಪ್ ಆಗುತ್ತೆ, ಹೌದಲ್ವಾ? ಎಸ್. ಅಂಡ್ ನಾವು ಈಗ ಆಲ್ರೆಡಿ ಇವಾಗ ಇರೋರಿಗೆ ನಾವು ರೆಕಗ್ನಿಷನ್ ಮಾಡೋಣ. ಓಕೆ. ಫಸ್ಟ್ ಬ್ಯಾಕ್ ಟು ಮೆಂಟರ್, ಯು ಕ್ಯಾನ್ ಸ್ಟಾರ್ಟ್ ದ ರೆಕಗ್ನಿಷನ್. ಅಂಡ್ ಒಂದು ಅನೌನ್ಸ್ಮೆಂಟ್, ಇವತ್ತು ನಮ್ಮ ಜಯನಗರ್ ಆಫೀಸಲ್ಲಿ 11:15 ಫಿಸಿಕಲ್ ಮೀಟ್ ಇದೆ. ಸೊ ಪರಿವರ್ತನ್ ಪ್ರೋಗ್ರಾಮ್ ನಡೀತಾ ಇರುತ್ತೆ. ಸೊ ನಿಮ್ಮ ಟೀಮಲ್ಲಿ ಮತ್ತೆ ನಿಮ್ಮ ಗೆಸ್ಟ್ಗಳನ್ನ ಯಾರನ್ನ ಬೇಕಾದ್ರೂ ಬಿಲ್ಡ್ ಮಾಡಿ ಅಟೆಂಡ್ ಮಾಡಿ ಬಳಸ್ಕೊಳ್ಳಿ ಈ ಅವಕಾಶನ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇವಾಗ ರೆಕಗ್ನಿಷನ್ ಮಾಡೋ ಸಮಯ. ನಾವು ಎಲ್ಲಾರು ಸ್ಕ್ರೀನ್ ಅಲ್ಲಿ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಮೊದಲನೇದಾಗಿ ಶಿಲ್ಪಾ ಮೇಡಮ್ ಮತ್ತೆ ಸುದೇಶ್ ನ ಹ್ಯಾಂಡ್ ರೈಸ್ ಮಾಡಕ್ ಹೇಳ್ತೀನಿ, ಆಮೇಲೆ ಸ್ಕ್ರೀನ್ ಮೇಲೆ ಬರಕ್ ಹೇಳ್ತೀನಿ. ಅದೇ ತರ 21 ದಿವಸ ತುಂಬಾ ಇದರಿಂದ ಅಟೆಂಡ್ ಮಾಡಿ, ಇಂಟ್ರೆಸ್ಟ್ ಇಂದ ಅಟೆಂಡ್ ಮಾಡಿ, ಕಲ್ತು ಇನ್ನೊಬ್ಬರಿಗೆ ಕಲ್ಸುವಷ್ಟು ಶಕ್ತಿ ಬಂದಿದೆ ಅವ್ರಿಗೆ. ನಿಜವಾಗ್ಲೂ ಅವ್ರಿಗೆ ಹ್ಯಾಂಡ್ಸ್ ಅಪ್ ಹೇಳ್ಬೇಕು. ನಾವೆಲ್ಲರೂ ಸೇರಿ ಅವ್ರಿಗೆ ಚಪ್ಪಾಳೆ ಮೂಲಕ ಇನ್ವೈಟ್ ಮಾಡೋಣ. ನಾನು ಸುದೇಶ್ ಸರ್ನ ಸ್ಕ್ರೀನ್ ಮೇಲೆ ಬರಕ್ಕೆ ಕರಿತಾ ಇದ್ದೀನಿ. ಪ್ಲೀಸ್ ಸುದೇಶ್ ಸರ್, ನೀವು ಸ್ಕ್ರೀನ್ ಮೇಲೆ ಬರ್ಬೋದು. ನಿಮ್ಮ ಒಂದು ಪರಿಚಯನ ಮಾಡ್ಕೊಂಡು, ನಿಮ್ಮ ಒಂದು ಅನುಭವ, ನೀವೇನ್ ಕಲ್ತ್ರಿ ಇಲ್ಲಿ, ಹಾಗಾಗಿ ನೀವೇನ್ ಪಡ್ಕೊಂಡ್ರಿ, ಮುದುಕೇನಂದ್ರೆ ನಿಮ್ಗೆ ಎಷ್ಟು ಇದಿದೆ ಅನ್ನೋದನ್ನ ನಮ್ಗೆ ಸವಿಸ್ತರವಾಗಿ ತಿಳಿಸ್ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಸರ್, ನನ್ನ ಹೆಸರು ಸತೀಶ್ ಅಂತ ಹೇಳಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಸರ್, ನಾನೊಂದು ಪ್ರೈವೇಟ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಪ್ಲಸ್ ಮೋದಿಕೇರ್ ಪಾರ್ಟ್ ಟೈಮ್ ಆಗಿ ಮಾಡ್ತಾ ಇದ್ದೀನಿ. ಪ್ಲಸ್ ಇದು ಕ್ಲಾಸ್ ಅಂದ್ರೆ ನನಗೆ ಲಾಸ್ಟ್ ಒಂದು 4 days ಮಿಸ್ ಆಯ್ತು. ಯಾಕಂದ್ರೆ ನನ್ನ ಮಾವ ಅವ್ರಿಗೆ ಆಪರೇಷನ್ ಆಗಿದೆ ಹಾಸ್ಪಿಟ್ಲ್. ಹಾಗಾಗಿ ಸ್ವಲ್ಪ ಇದರಿಂದ ನನಗೊಂದು 4 days ಕ್ಲಾಸ್ ಅಟೆಂಡ್ ಮಾಡಕ್ ಆಗಿರ್ಲಿಲ್ಲ. ಸೊ ಬಟ್ ಕ್ಲಾಸ್ ವೆರಿ ಇಂಪಾರ್ಟೆಂಟ್ ಸರ್. ಯಾಕಂದ್ರೆ ಪ್ರತಿದಿನ 1-2 ಪ್ರಾಡಕ್ಟ್ ಬಗ್ಗೆ ನೀವು ನಾಲೆಜ್ ಕೊಡ್ತೀರಿ. ನಮಗೆ ಇನ್ನೊಬ್ಬರಿಗೆ ಪ್ರಾಡಕ್ಟ್ ಬಗ್ಗೆ ಹೇಳ್ಬೋದು ಅವಾಗ ಗೊತ್ತಿರೋದು ಇದು. ಪ್ಲಸ್ ನಾವು ಮೋದಿಕೇರ್ ಇದು ಏನ್ ಕ್ಲಾಸಸ್ ಇದೆ ಅದು ಓನ್ಲಿ ಫಾರ್ ಮೋದಿಕೇರ್ ಮಾತ್ರ ಅಲ್ಲ, ಬಟ್ ನಮ್ ಲೈಫ್ಗೂ ಇಂಪಾರ್ಟೆಂಟ್ ಇರುತ್ತೆ. ಆ ಥಿಂಗ್ಸ್ ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೆ ಕ್ಲಾಸಸ್ ಇತ್ತು. ಮೊನ್ನೆ ಮೇಡಮ್ ಅಲ್ಲೇ ಹೇಳಿರೋದಿರ್ಬೋದು. ಪ್ಲಸ್ ಮೋದಿಕೇರ್ ನಾವು ಒಂದು ಡಿಫ್ರೆಂಟ್ ಆಗಿ ಹೇಳ್ತಾ ಇದೀವಿ ಮುಂಚೆ, ನಮ್ದೇ ಆದ ವಿಧಾನದಲ್ಲಿ. ಬಟ್ ಒಂದು ಸ್ಟ್ರಕ್ಚರ್ ಆಗಿ ಮೋದಿಕೇರ್ ಯಾವ ತರ ಹೇಳ್ಬೇಕು, ಚೆನ್ನಾಗಿ ಅರ್ಥ ಆಗೋ ತರ ಅನ್ನೋದನ್ನ ನಾವು ಕಲ್ತೀವಿ ಸರ್ ಕ್ಲಾಸ್ ಅಲ್ಲಿ. ಯಾಕಂದ್ರೆ ನಾವು ಹೇಳೋದು ಅವ್ರಿಗೆ ಅರ್ಥ ಆಗ್ತಾ ಇರ್ಲಿಲ್ಲ, ನಾವು ಹೇಳೋದ್ರು ಡಿಫ್ರೆಂಟ್ ಆಗ್ತಾ ಇತ್ತು. ಬಟ್ ಕಂಪನಿ ಯಾವ ತರ ಹೇಳುತ್ತೆ, ಏನ್ ಹೇಳ್ಬೇಕು ಅನ್ನೋದು. ಮತ್ತೆ ಅದೇ ನಾವು ಪ್ರಾಡಕ್ಟ್ ಕ್ವಾಲಿಟಿ ಬಗ್ಗೆ ಆಗಿರ್ಬೋದು, ಇದ್ರ ಬಗ್ಗೆ ನಾಲೆಜ್ ನಾವು ತುಂಬಾ ತಿಳ್ಕೊಂಡ್ವಿ ಸರ್. 21 ಕ್ಲಾಸ್ ಅಲ್ಲಿ ಮಿಸ್ ಆಗಿರೋ ಕ್ಲಾಸ್ ನೆಕ್ಸ್ಟ್ ಖಂಡಿತ ನಾನು ಅಟೆಂಡ್ ಮಾಡ್ತೀನಿ ಅಂತ ಹೇಳ್ತಾ ಏನೋ ಇಶ್ಯೂ ಇಂದ ಪ್ರಾಬ್ಲಮ್ ಆಯ್ತು. ನೆಕ್ಸ್ಟ್ ಬ್ಯಾಚ್ ಅಲ್ಲಿ ನಾನು ಕಂಟಿನ್ಯೂ 20 days ಮಾಡ್ಬೇಕಂತ ಇದೀನಿ. ಮತ್ತೆ ನೋಟ್ಸ್ ಕೂಡ ರೈಟಿಂಗ್ ಅಂತ ಕೊಡ್ತೀರಿ. ನಾವು ತುಂಬಾ ವರ್ಷ ಆಯ್ತು ಬರ್ದೇ ಇಲ್ಲ, ಸುಮ್ನೆ ಒಂದು ಸೈನ್ ಮಾಡ್ತೀವಿ ಅಷ್ಟಕ್ಕೆ. ಯಾವ ಕಡೆ ಇಲ್ಲ, ಏನೋ ಸ್ವಲ್ಪ ಬರಿತೀವಿ ಬೇಕಾದವಾಗ. ಇವಾಗ ಗೊತ್ತಾಗೈತೆ ನಾವು ಬರೆಯೋದು ಎಷ್ಟು ಮಿಸ್ಟೇಕ್ ಮಾಡ್ತೀವಿ, ಕಲ್ತಿರೋದ್ನೇ ಮತ್ತೆ ಹೆಂಗೆ ಇದೆ ಅಂತ ಯಾವ ತರ ಅಂತ. ಕರೆಕ್ಟ್ ಒಂದು ಒಳ್ಳೆ ಕ್ಲಾಸ್ ಸರ್, ನಿಜವಾಗ್ಲೂ ಒಳ್ಳೆ ಅನುಭವ ಇತ್ತು ಕ್ಲಾಸ್ ಅಲ್ಲಿ. ಥ್ಯಾಂಕ್ ಯು ಸರ್. ಅರೇಂಜ್ ಮಾಡಿರೋ ನನ್ನ ಅಪ್ಲೈನರ್ಗಳಿಗೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸುದೇಶ್ ಸರ್. ನಿಮ್ಗೆ ಜೋರಾಗಿ ಚಪ್ಪಾಳೆ ಮೂಲಕ ನಾವೆಲ್ಲರೂ ಸೇರಿ ರೆಕಗ್ನೈಸ್ ಮಾಡ್ತಾ ಇದ್ದೀವಿ.
ಅಷ್ಟೇ ನೀವು ನಿಮ್ಮ ಒಂದು ಈ ಮೋದಿಕರನ್ನ ಮುಂದುವರ್ಸ್ಕೊಂಡು ಹೋಗಿ ನಿಮ್ಮ ಅಪ್ಲೈನ ಫಾಲೋ ಮಾಡ್ತಾ ಹೋಗಿ. ಅವ್ರಿಗೆ ಏನಾದ್ರು ಸ್ವಲ್ಪ ಗೊತ್ತಿಲ್ಲ ಅಂದ್ರೆ ಅವ್ರಿಗೆ ಅಪ್ಲೈನ್ ಇರ್ತಾರೆ, ಅವ್ರ ಹತ್ರ ನೀವು ಕಾಂಟ್ಯಾಕ್ಟ್ ಇಟ್ಕೋಬಹುದು. ಹಾಗಾಗಿ ಅಪ್ಲೈನ್ ಖಂಡಿತವಾಗ್ಲೂ ನಿಮ್ಗೆ ಸಪೋರ್ಟ್ ಮಾಡೋರೇ ಇರ್ತಾರೆ. ಯಾರು ನೆಗೆಟಿವ್ ನ ತುಂಬ್ಸಕ್ ಇಷ್ಟ ಪಡಲ್ಲ, ಎಲ್ಲ ಪಾಸಿಟಿವ್ ನ ತುಂಬ್ಸ್ತಾರೆ. ನಿಮ್ಮ ಒಂದು ಅಭಿವೃದ್ಧಿನ ನೋಡ್ತಾ ಇರ್ತಾರೆ ಅಪ್ಲೈನು. ಇಲ್ಲಿರೋ ಎಲ್ಲಾರು ನಿಮ್ಗೆ ಅಪ್ಲೈನು ಅಂತ ನೀವು ಭಾವಿಸ್ಕೊಂಡು ಏನು ಪ್ರಶ್ನೆ ಬಂದ್ರು ಇಲ್ಲಿ ನೀವು ಕೇಳ್ಬೋದು. ಖಂಡಿತವಾಗ್ಲೂ ನೀವು ಮೋದಿಕರಲ್ಲಿ ಒಳ್ಳೆ ಸಕ್ಸಸ್ ಕಡೆ ಹೋಗಿ ಡೈಮಂಡ್ ಆಗಿ RBGM ಆಗಿ ಅಂತ ನಾವು ತುಂಬ ಹೃದಯದಿಂದ ವೆಲ್ಕಮ್ ಮಾಡ್ತಾ ಇದೀವಿ, ಸಂತೋಷ ಪಡ್ತಾ ಇದೀವಿ. ಥ್ಯಾಂಕ್ ಯು ಸುದೇಶ್ ಸರ್. ಥ್ಯಾಂಕ್ ಯು ನಿಮ್ಗೆ ಎಲ್ಲಾರ್ಗು. ನಾನು ಇನ್ನೊಬ್ರನ್ನ ಇನ್ನೊಬ್ರನ್ನ ಅಷ್ಟೇ ಸ್ಕ್ರೀನ್ ಮೇಲೆ ಕರೆಯಕ್ಕೆ ಇಷ್ಟಪಡ್ತೀನಿ. ಶಿಲ್ಪಾ ಮೇಡಮ್ ಆನ್ ಸ್ಕ್ರೀನ್ ಬರ್ಬೋದು. ನಿಮ್ಮ ಒಂದು ಕಿರು ಪರಿಚಯದೊಂದಿಗೆ ಎಲ್ಲ ಅನುಭವನ ಹಂಚ್ಕೋಬೇಕು. ಈ 21 ದಿವಸದ ಕ್ಲಾಸ್ ಅಲ್ಲಿ ನೀವು ಏನು ಕಲ್ತ್ರಿ ಅನ್ನೋದನ್ನ ತಿಳಿಸ್ಬೇಕು. ಪ್ಲಸ್ ಅಂತ ನಾನು ನಿಮ್ಮನ್ನ ಸ್ಕ್ರೀನ್ ಮೇಲೆ ಕರಿತಾ ಇದ್ದೀನಿ. ವೆಲ್ಕಮ್ ಆನ್ ಸ್ಕ್ರೀನ್ ಪ್ಲೀಸ್. ಶಿಲ್ಪಾ ಮೇಡಮ್ ಇದಾರಾ? ಓಕೆ, ನೆಕ್ಸ್ಟ್ ಪರ್ಸನ್ ಇನ್ವೈಟ್ ಮಾಡಿ. ಶಿಲ್ಪಾ ರಾಘವೇಂದ್ರ. ಶಿಲ್ಪಾ ಅವ್ರು ಇದ್ದಾರೆ, ಅವ್ರು ಬರೋ ಅಷ್ಟೊತ್ತಿಗೆ ಇನ್ನೊಬ್ರನ್ನ ಲೆಟರ್ ಬಿ ರೆಡಿ ಅಷ್ಟೊಳಗಡೆ ಯಾರು ಕಂಟಿನ್ಯೂ ಮಾಡಿ. ಹ್ಯಾಂಡ್ ರೈಸ್ ಮಾಡಿ ಅವ್ರನ್ನ ಇನ್ವೈಟ್ ಮಾಡ್ತೀವಿ ಪ್ಲೀಸ್. ಓಕೆ, ನೆಕ್ಸ್ಟ್ ವಿಲ್ ಕಂಟಿನ್ಯೂ, ಮತ್ತೆ ಕಂಟಿನ್ಯೂ ಮಾಡೋಣ. ಸೊ ಶಿಲ್ಪಾ ರಾಘವೇಂದ್ರ ಬಂದ ತಕ್ಷಣ, ಶಿಲ್ಪಾ ಅವ್ರು ಬಂದ ತಕ್ಷಣ ನಾವು ಅವರಿಗೆ ಮೈಕನ್ನು ಬಿಟ್ಕೊಳ್ಳೋಣ. ಸೊ ಖಂಡಿತವಾಗಿಯೂ 21 days ಕ್ಲಾಸ್ ವರ್ಣ ಮಾತ್ರಂ ಕಲಿಸಿದಾತಂ ಗುರು ಅಂತ ಹೇಳ್ತೀವಿ. ಒಂದು ಅಕ್ಷರ ಕಲಿಸಿಕೊಟ್ಟವನು ಗುರುನೇ. ಸೊ ಹಾಗಾಗಿ ಉತ್ತಮ ಸಮಾಜವನ್ನ ನಿರ್ಮಾಣ ಮಾಡ್ಲಿಕ್ಕೆ ಹೊರಗಡೆ ಬೇಕಷ್ಟು ಕೆಲಸ ಕಾರ್ಯಗಳು ನಡೀತಾ ಇರುತ್ತೆ. ಆದ್ರೆ ಮೋದಿ ಕೇರ್ ಸಹ ಒಂದು ಉತ್ತಮ ಸಮಾಜ, ಉತ್ತಮ ಕುಟುಂಬ, ಉತ್ತಮವಾದ ಮಗುವನ್ನ ಕೊಡ್ಲಿಕ್ಕೆ ಮೋದಿ ಕೇರ್ ತುಂಬಾ ಶ್ರಮ ಪಡ್ತಾ ಇರುತ್ತದೆ. ಸೊ ನೋಡ್ತಾ ಇದ್ದೀವಿ ನಾವು 21 days ಕ್ಲಾಸ್ ಅಲ್ಲಿ ನಮ್ಗೆ ಈ ಟೀಮ್ ಅಲ್ಲಿ ಎಷ್ಟೊಂದು ಗುರುಗಳಿದ್ದಾರೆ. ಎಲ್ಲರೂ ತಮ್ಮ ಅನುಭವಗಳನ್ನ ಶೇರ್ ಮಾಡಿಕೊಂಡು ಹಂಚಿದ್ದಾರೆ. ಹಾಗೇನೆ 21 ದಿನದಲ್ಲಿ ನೀವೆಲ್ಲರೂ ಸಹ ಭಾಗಿಯಾಗಿ ಇದರಲ್ಲಿ ನಿಮ್ಮ ಏನೇ ಅಡೆತಡೆಗಳಿದ್ರು ಸಹ 5 ಗಂಟೆಗೆ ಬಂದು ಕ್ಲಾಸ್ ಅನ್ನು ಅಟೆಂಡ್ ಮಾಡಿ ನೀವು ಕಲ್ತಿದ್ದೀರಾ. ಸೊ ಇದ್ರ ಉದ್ದೇಶ ಇಷ್ಟೇ. ಸೊ ಒಂದು ಒಳ್ಳೆ ಸಮಾಜವನ್ನ ನಿರ್ಮಾಣ ಮಾಡಬೇಕು. ಮೋದಿ ಕೇರ್ ಒಂದು ಜೊತೆಗೆ ಸಮಾಜವು ಸಹ ಹಾಗೆ ನಿರ್ಮಾಣ ಆಗ್ಬೇಕು. ಹಾಗಾಗಿ ನೀವು ಸಹ ಕಲ್ತಿದ್ದು ನಿಮ್ಗೆ ಉಪಯೋಗ ಆಗ್ಬೇಕು. ಜೊತೆಗೆ ನಿಮ್ಮಿಂದ 4-6 ಜನ ಕಲಿಬೇಕು. ನಿಮ್ಮಿಂದ 4-6 ಜನಕ್ಕೆ ಒಳ್ಳೆ ಮಾಹಿತಿ ಹೋಗ್ಬೇಕು, ಪಾಸಿಟಿವ್ ಹೋಗ್ಬೇಕು. ಸೊ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ 21 ದಿವಸ ಅಟೆಂಡ್ ಮಾಡುವಂತಹ ನಮ್ ಜೊತೆ ಇನ್ನೊಬ್ರು ಅಚೀವರ್ಸ್ ಇದ್ದಾರೆ. ಅವರನ್ನ ನಾವು ಕಂಗ್ರಾಟ್ಸ್ ಮಾಡೋಣ. ಸೊ ಮಹೇಶ್ NK ಅವರನ್ನ ನಾನು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀನಿ. ತಮ್ಮ ಅನುಭವಗಳನ್ನ ಇವತ್ತು ಶೇರ್ ಮಾಡ್ಕೋಬೇಕು. ಏನ್ ಅನಿಸ್ತು ನಿಮ್ಗೆ 21 ದಿನ 21 days ಕ್ಲಾಸ್ ಅಲ್ಲಿ ನಿಮ್ಗೆ ಏನೆಲ್ಲ ಅನಿಸ್ತು, ಏನೆಲ್ಲ ಬದಲಾವಣೆಗಳಾಗಿದೆ ಅನ್ನೋದ್ರ ಬಗ್ಗೆ ಶೇರ್ ಮಾಡ್ಕೋಬೇಕು ಅಂತ ಕೇಳ್ಕೊತಿದ್ದೀನಿ. ವೆಲ್ಕಮ್ ಮಹೇಶ್ NK. ಸೊ ರಂಗನಾಥ್ ಅವರು ಇಲ್ಲ, ಮಹೇಶ್ ಅವರು ಇಲ್ಲ. ಸಾರಿ, ಅನ್ಮ್ಯೂಟ್ ಮಾಡಿ ಮಾತಾಡಿ. ಮಹೇಶ್ NK ಅವರು ಇದ್ದಾರೆ. ಸೊ ಅನ್ಮ್ಯೂಟ್ ಮಾಡಿ ಮಾತಾಡಬಹುದು. ನಿಮ್ಮ ಅನುಭವನ ಶೇರ್ ಮಾಡ್ಕೋಬಹುದು. 21 days ಅಲ್ಲಿ ನೀವು ಏನೆಲ್ಲ ಕಲ್ತ್ರಿ ಅನ್ನೋದ್ರ ಬಗ್ಗೆ ಶೇರ್ ಮಾಡ್ಕೊಳ್ಬಹುದು. ಗುಡ್ ಮಾರ್ನಿಂಗ್. ಎಸ್, ವೆಲ್ಕಮ್ ಸರ್. ನನ್ನ ಹೆಸರು ಮಹೇಶ್. ನಾವು ಸಣ್ಣ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಕೊಟ್ಟೂರಲ್ಲಿ. ಕೇಳ್ತಾ ಇದೆಯಲ್ಲ? ಎಸ್ ಆಡಿಬಲ್ ಇದೆ, ಹೇಳಿ, ಮಾತಾಡಿ ಸರ್. ಈ 21 days ಕೋರ್ಸ್ ತುಂಬಾ ಚೆನ್ನಾಗಿತ್ತು. ಮೋರ್ ಹೆಲ್ಪ್ಫುಲ್ ನಮ್ಮ ಡೆವಲಪ್ಮೆಂಟ್ಗೆ, ಮೆಂಟಲಿ ಆಗಲಿ ಫಿಸಿಕಲಿ ಆಗಲಿ ಎಲ್ಲದಕ್ಕೂ ತುಂಬಾ ಹೆಲ್ಪ್ಫುಲ್ ಆಯ್ತು. ಅದು ಚೆನ್ನಾಗಿ ಅನಿಸ್ತು. ಪ್ರಾಡಕ್ಟ್ಗಳು ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿದ್ದೀನಿ. ಸೋಪ್ ಆಗಲಿ, ಕೊಬ್ಬರಿ ಎಣ್ಣೆ ಆಗಲಿ ತುಂಬಾ ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು ಫಾರ್ ತಡಕ್ಕೆ ಅವಕಾಶ ಕೊಟ್ಟಿದ್ದೆ. ಸ್ವಲ್ಪ ಕೋಲ್ಡ್ ಆಗ್ಬಿಟ್ಟಿದೆ ನನಗೆ, ಸರಿ ಮಾತಾಡ್ತಿಲ್ಲ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ನಿಮ್ಮ ಅನುಭವನ ಶೇರ್ ಮಾಡ್ಕೊಂಡಿದ್ದಕ್ಕೆ. ಸೊ ನಮ್ ಜೊತೆ ಕೋರ್ ಅಂತ ಹೇಳಲಿಕ್ಕೆ ತುಂಬಾ ಜನ ಇದ್ದಾರೆ. ತುಂಬಾ ಜನ ತಮ್ಮ ಅನುಭವಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ನಮ್ಮ ಜೊತೆಗೆ ಇನ್ನ ಲೀಡರ್ಸ್ ತುಂಬಾ ಜನ ಮಿಸ್ ಆಗಿದ್ದಾರೆ ಇವತ್ತು ಸಂಡೇ ಅಂತ ಹೇಳ್ಕೊಂಡು. ಅವಾಗ್ಲೇ ಶಾರದಮಲ್ ಮೇಡಮ್ ಹೇಳಿದಾಗೆ ಕ್ರಿಕೆಟ್ ನೋಡ್ಕೊಂಡು ಮೋಸ್ಟ್ಲಿ ಕಷ್ಟ ತಗೊಂಡಿದ್ದಾರೆ ಅನಿಸ್ತದೆ. ಓಕೆ, ಸೊ ನೆಕ್ಸ್ಟ್ ಇನ್ನ ನಮ್ ಜೊತೆಗೆ ಹೊಸದಾಗಿ ಇರುವವರಲ್ಲಿ ರಜನಿ ರಾಘವೇಂದ್ರ, ಶಶಿಕಲಾ ಅಂತ ಇದ್ದಾರೆ.
ಸೊ ಶಶಿಕಲಾ ಮೇಡಮ್ ಅವರನ್ನ ಸ್ಕ್ರೀನ್ಗೆ ಕರೀತಿದ್ದೇನೆ. ಪ್ಲೀಸ್ ವೆಲ್ಕಮ್. ನಿಮ್ಮ ಒಂದು ಈ 21 ಕೋರ್ಸ್ ಅಲ್ಲಿ ಯಾವ ತರ ನಿಮ್ಮ ಲೈಫ್ ಅಲ್ಲಿ ಬದಲಾವಣೆ ಆಯ್ತು ಅನ್ನೋದನ್ನ ಹೇಳೋದಕ್ಕೆ ನಿಮ್ಮನ್ನ ಸ್ಕ್ರೀನ್ಗೆ ಕರೀತೇನೆ. ಪ್ಲೀಸ್ ವೆಲ್ಕಮ್ ಮೇಡಮ್ ಅಂಡ್ ಕಂಗ್ರಾಚುಲೇಷನ್ಸ್. ಶಶಿಕಲಾ ರಾಘವೇಂದ್ರ. ಗುಡ್ ಮಾರ್ನಿಂಗ್. ಶುಭೋದಯ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಮಾರ್ನಿಂಗ್. ಶುಭೋದಯ ಎಲ್ಲರಿಗೂ. ನನ್ನ ಹೆಸರು ಶಶಿಕಲಾ ರಾಘವೇಂದ್ರ, ಹೌಸ್ ವೈಫ್. ಫಸ್ಟ್ ನನಗೆ ಮೋದಿ ಕೇರ್ ಬಗ್ಗೆ ಹೇಳಿದ್ದು ಗೌರಿ ಸರ್ ಅವರು. ಫಸ್ಟ್ ಸಜೆಷನ್ ಕೊಟ್ಟಾಗ ಬೆಳಿಗ್ಗೆ ಕ್ಲಾಸ್ ಅಟೆಂಡ್ ಆಗ್ಬೇಕಂತ ಹೇಳಿದ್ರು. ಮಾರ್ನಿಂಗ್ 4:30 5 o'clock ಹಂಗಂತ ಹೇಳಿದಾಗ ಮನೆ ಎಲ್ಲರಿಗೂ ಸಮಸ್ಯೆ ಇರುತ್ತೆ, ನನಗೂ ಕೂಡ ಸಮಸ್ಯೆ ಇತ್ತು. ಚಿಕ್ಕ ಮಗು ಕೂಡ ಇದೆ. ಮತ್ತೆ ಬೆಳಿಗ್ಗೆ ಅಂದ್ರೆ ಎಲ್ಲರಿಗೂ ಯಾರು ಹೇಳ್ತಾರಪ್ಪ ಇಷ್ಟು ಬೇಗ ಅಂತ ಎಲ್ಲರಿಗೂ ಹಾಗೆ ಆಗತ್ತೆ. ನಂಗೂ ಕೂಡ ಹಾಗೆ ಆಗಿತ್ತು. ನೋಡೋಣ, 1-2 ದಿನ ಕ್ಲಾಸ್ ಅಟೆಂಡ್ ಮಾಡೋಣ ಅಂತ ನಾನು 2 days ಕ್ಲಾಸ್ ಅಟೆಂಡ್ ಮಾಡಿದೆ. ಅಟೆಂಡ್ ಮಾಡಿದಾಗ ನನ್ಗೆ ಗೊತ್ತಾಯ್ತು ಮೋದಿ ಕೇರಲ್ಲಿ ಎಷ್ಟೆಲ್ಲಾ ಜ್ಞಾನವನ್ನ ನಾವು ಬೆಳೆಸ್ಕೊಳ್ಬಹುದು, ಇಷ್ಟೆಲ್ಲಾ ತಿಳ್ಕೊಳ್ಬಹುದು, ತಾಳ್ಮೆಯನ್ನ ಬೆಳೆಸ್ಕೊಳ್ಬಹುದು ಅಂತ ಅನ್ಕೊಂಡು 2 days ಅಟೆಂಡ್ ಮಾಡಿದಾಗ ನಾನು ದಿನಾ ಕ್ಲಾಸ್ ಅಟೆಂಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬಾ ವಿಷಯಗಳನ್ನ ನಾನು ಕಲ್ತ್ಕೊಂಡೆ. ತುಂಬಾ ಅಂದ್ರೆ ಪ್ರಾಡಕ್ಟ್ ನಮ್ಮ ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿ ವಹಿಸ್ಬೇಕಂದ್ರೆ ನಾವು ಮೋದಿ ಕೇರ್ ಪ್ರಾಡಕ್ಟ್ ಅನ್ನ ಖಂಡಿತವಾಗಿಯೂ ಎಲ್ಲರೂ ಬಳಸಲೇಬೇಕು ಸರ್. ಎಲ್ಲರೂ ಬಳಸಲೇಬೇಕು. ತುಂಬಾ ಚೆನ್ನಾಗಿದೆ. ಪ್ರಾಡಕ್ಟ್ ಬಗ್ಗೆ ಎಲ್ಲ ತಿಳ್ಕೊಂಡೆ. ತುಂಬಾ ಚೆನ್ನಾಗಿದೆ. ಪ್ರತಿಯೊಂದು ವಿಷಯನೂ ಸೀನಿಯರ್ಸ್ ಎಲ್ಲ ಹೇಳ್ಕೊಡುವಾಗ ತುಂಬಾ ಖುಷಿ ಆಗ್ತಾ ಇತ್ತು ನನ್ಗೆ. ನಾನು ತುಂಬಾ ವಿಷಯನ ತಿಳ್ಕೊಂಡಿದ್ದೀನಿ. ಮತ್ತೆ ನನಗೆ ಈ ಅವಕಾಶವನ್ನು ಮಾಡಿಕೊಟ್ಟಂತ ಗೌರಿ ಸರ್ ಮತ್ತೆ ನಂದಾ ಮೇಡಮ್ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಿಷಯಗಳ ಕಲಿಯುವುದು ಮುಗಿಯುವುದಿಲ್ಲ. ತುಂಬಾ ಕಲಿಯುವುದು ಇದ್ದೇ ಇರತ್ತೆ. ಈ ವೇದಿಕೆಯಲ್ಲಿ ನಾನು ತುಂಬಾ ಕಲ್ತ್ಕೊಂಡಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಷ್ಟಪಡ್ತೀನಿ. ತಾಳ್ಮೆ ತುಂಬಾ ಕಲ್ತಿದ್ದೀನಿ. ಈ ವೇದಿಕೆಯಲ್ಲಿ ತಾಳ್ಮೆನ ಕಲಿಸ್ಕೊಡ್ತದೆ. ಒಂದು ವಿಷಯದ ಬಗ್ಗೆ ಅಂದ್ರೆ ನೋಡಿ, ಸಾಮಾನ್ಯ ಜನಗಳಿಗೆ ನಿರ್ಧಾರ ಚೇಂಜ್ ಆಗ್ತಾ ಇರ್ತದೆ, ಆದ್ರೆ ದೃಢ ನಿರ್ಧಾರ ಇರುವುದಿಲ್ಲ. ದೃಢ ನಿರ್ಧಾರ ಇರ್ಬೇಕಂದ್ರೆ ನಾವು ಮೋದಿ ಕೇರ್ ಅಲ್ಲಿ ಜಾಯಿನ್ ಆದಾಗ ಮಾತ್ರ ಒಂದ್ ದೃಢ ನಿರ್ಧಾರ ಮಾಡ್ಕೊಂಡು ಮುಂದುವರೆದ್ರೆ ಏನಾದ್ರೂ ಸಕ್ಸಸ್ ಅನ್ನ ಕಾಣ್ಬೋದು ಅನ್ಸ್ತದೆ. 21 days ಅಲ್ಲಿ ನಾನು ತುಂಬಾ ಕಲ್ತಿದ್ದೀನಿ ಸರ್. ಮುಂದೆ ಕೂಡ ಕಲಿತೀನಿ. ಇದೊಂದು ಅವಕಾಶ ಮಾಡಿಕೊಟ್ಟಿದಂತ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಉಮೇಶ್ ಸರ್, ರಂಗನಾಥ್ ಸರ್ ಬಂದಿದ್ದಾರೆ, ಅವ್ರನ್ನ ಇನ್ವೈಟ್ ಮಾಡಿ. ಥ್ಯಾಂಕ್ ಯು ಶಶಿಕಲಾ ಮೇಡಮ್. ತುಂಬಾನೇ ಖುಷಿ ಆಯ್ತು. ಸೊ Day 1 ನಿರ್ಭಯಾನಂದ ಸ್ವಾಮೀಜಿ ಅವರ ಒಂದು ಮಾತಿನಿಂದ ನೀವು ಮತ್ತೆ ನಮ್ಮನ್ನೆಲ್ಲ Day 1 ಕ್ಲಾಸ್ ನಮ್ ಕರ್ಕೊಂಡು ಹೋದ್ರಿ. ಸೊ 21 days ನಿಜವಾಗಿ ನೀವು ತಗೊಂಡಿದ್ದೀರಾ, ಅದನ್ನ ಯುಟಿಲೈಸೇಷನ್ ಮಾಡ್ಕೊಂಡಿದ್ದೀರಾ ಅಂತ ಹೇಳೋದಕ್ಕೆ ನಂಗೆ ತುಂಬಾನೇ ಖುಷಿ ಆಯ್ತು. ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೇನ್. ಸೊ ರಂಗನಾಥ್ ಸರ್, ಪ್ಲೀಸ್ ವೆಲ್ಕಮ್. ನಿಮ್ಮ ಒಂದು 21 days ನ ಜರ್ನಿ ಹೇಗಿತ್ತು ಅನ್ನೋದನ್ನ ನಾವೆಲ್ಲರೂ ಕೇಳೋದಕ್ಕೆ ಕಾತರರಾಗಿದ್ದೀವಿ. ಪ್ಲೀಸ್ ವೆಲ್ಕಮ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. 21 days ಇಂದ ನಡೆದ ಕ್ಲಾಸ್ ಅದ್ಭುತವಾಗಿತ್ತು ಸರ್. ಸೊ ನಾವೆಲ್ಲ ಮೋದಿ ಕೇರ್ನಲ್ಲಿ ಏನೇನ್ ಮಿಸ್ ಮಾಡ್ತಾ ಇದ್ರಿ, ಸೊ ಏನೇನ್ ಕಲಿಬೇಕಾಯ್ತು ಪ್ರಾಡಕ್ಟ್ ಬಗ್ಗೆ, ಸೊ ಕಂಪ್ಲೀಟ್ ನಾಲೆಜ್ ನ ಒಂದು ಪ್ಯಾಕೇಜ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ನಾವು ಮೋದಿ ಕೇರ್ ಬಗ್ಗೆ ಪ್ರಾಡಕ್ಟ್ ಬಗ್ಗೆ ಅರ್ಧಂಬರ್ಧ ಕಲ್ತಿದ್ರಿ. ಪ್ರಾಡಕ್ಟ್ ಏನಕ್ಕಂದ್ರೆ ಒಂದೊಂದು ರಿಸಲ್ಟ್ ಒಂದೊಂದಕ್ಕೆ ಸಂಬಂಧಪಡುತ್ತೆ ಅಂತ ನಾವು ಒಂದು ಪರ್ಟಿಕ್ಯುಲರ್ ಮಾತ್ರ ಕೊಟ್ಟಿದ್ರು. ಬಟ್ ಮೋದಿ ಕೇರ್ ಪ್ರಾಡಕ್ಟ್ ಹಲವಾರು ಪ್ರಾಡಕ್ಟ್ಗಳು ಯಾವ್ದೆಲ್ಲ ಬೆನಿಫಿಟ್ ಆಗುತ್ತೆ ಮನುಷ್ಯನ್ಗೆ, ಸೊ ಅದೆಲ್ಲ ಫುಲ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಮೇಡಮ್. ಸೊ ಅದ್ರ ಒಳ್ಳೆ ಮಾರ್ನಿಂಗ್ ಕ್ಲಾಸ್ ಕೂಡ ಬೆಳಿಗ್ಗೆ ಬದಲಾವಣೆಗಳಿಗೆ ಒಂದು ಅವಕಾಶ ಕೊಟ್ಟಿದೆ ಸರ್. ಏನಕ್ಕೆ ಬೆಳಿಗ್ಗೆ ಎದ್ದು ನೀರು ಕುಡಿಬೇಕು, ಸೊ ಎಲ್ಲ ಒಳ್ಳೊಳ್ಳೆ ಅಭ್ಯಾಸಗಳನ್ನ ರೂಢಿಸ್ಕೊಟ್ಟಿದೆ ಮೋದಿ ಕೇರು. ಅದೇ ತರ ನಮ್ಗೆ ಅವಕಾಶ ಕೊಟ್ಟಂತ ಎಲ್ಲ ಅಪ್ಲೈನರ್ಗೂ ಕೂಡ ಧನ್ಯವಾದ ಹೇಳ್ತಾ ಓವರ್ ಟು ಯು ಸರ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ಜಸ್ಟ್ ಒಂದು ಲಿಸ್ಟ್ ಶೇರ್ ಮಾಡ್ತಾ ಇದ್ದೇನೆ. ಇಲ್ಲಿರುವಂತಹ ಎಲ್ಲ 21 days ಪಾರ್ಟಿಸಿಪೆಂಟ್ ಹೊಸದಾಗಿ ಸೇರಿರುವವರು ಮತ್ತೆ ಇದರಿಂದ ಒಂದು ಅನುಭವವನ್ನು ಪಡ್ಕೊಂಡವರು, ಅವ್ರಿಗೆಲ್ಲರಿಗೂ ನಾವು ಮತ್ತೊಮ್ಮೆ ಕಂಗ್ರಾಚುಲೇಷನ್ಸ್ ಹೇಳೋಣ. ಸೊ ಸ್ಕ್ರೀನ್ ಕಾಣಿಸ್ತಿದೆ ಅನ್ಕೊಂಡಿದ್ದೇನೆ. ಕಂಗ್ರಾಚುಲೇಷನ್ಸ್ ಆಲ್ ದ 21 days ಕಂಪ್ಲೀಟ್ ಆಗಿರುವಂತಹ ಬೇಸಿಕ್ ಕೋರ್ಸ್ ಅನ್ನು ಕಂಪ್ಲೀಟ್ ಮಾಡಿರುವಂತಹ ಎಲ್ಲ ಪಾರ್ಟಿಸಿಪೆಂಟ್: ಗಣೇಶ್, ಶಿಲ್ಪಾ, ಸುದೇಶ್, ರಂಗನಾಥ್, ಉಷಾ ಪಟ್ಗಾರ್, ಮಹೇಶ್ ಎನ್ ಕೆ, ಶಶಿಕಲಾ ಆರ್, ರಜನಿ ಸುವರ್ಣ,
ಕೆಂಪೆ ನಂಜೇಗೌಡ. ಸೊ ಇವರೆಲ್ಲರಿಗೂ ಕಂಗ್ರಾಚುಲೇಷನ್ಸ್ ಎಲ್ಲರೂ ಹೇಳೋಣ. ಸೊ ಅವರ ಮುಂದಿನ ಜರ್ನಿ, ಮೋದಿಗೆ ಜರ್ನಿ ಚೆನ್ನಾಗಿರ್ಲಿ ಅಂತ ಆಶಿಸೋಣ. ಸೊ ಇಲ್ಲಿ ಗಣೇಶ್ ಸರ್ಗೆ ನಾವೆಲ್ಲರೂ ಮತ್ತೆ ಇನ್ನೊಂದ್ಸತಿ ಇಲ್ಲಿಂದಾನೇ ಕಂಗ್ರಾಚುಲೇಟ್ ಮಾಡೋಣ. ಅವರು ಬೇಸಿಕ್ ಕೋರ್ಸ್ 21 ಡೇಸ್ ಕಂಪ್ಲೀಟ್ ಮಾಡೋದಲ್ಲದೆ ಮೋದಿ ಕೇರ್ ಅಲ್ಲಿ ಈ ಮಂತ್ ಹಿ ಹಸ್ ಜಂಪ್ ಲೆವೆಲ್ ಟು 13%. ಸೊ ಅವರಿಗೆ ಜೋರಾಗಿ ಚಪ್ಪಾಳೆ ಮಾಡಿ ರೆಕಗ್ನೈಸ್ ಮಾಡೋಣ. ಓಕೆ, ಸೊ ನಾವು ಏನ್ ಮಾಡ್ತೀವಿ ಅನ್ನೋದು ನಮ್ಮ ಇಲ್ಲಿ ಆಕ್ಷನ್ ಇಂದ ನಮ್ಗೆ ಖಂಡಿತ ಸಕ್ಸಸ್ ಬರುತ್ತೆ. ಅದು ಬರುತ್ತೆ ಅಂತ ಕಾಯೋದಲ್ಲ, ಬಟ್ ಆಟೋಮ್ಯಾಟಿಕ್ ಆಗಿ ರಿಸಲ್ಟ್ಸ್ ಗಳು ಬರ್ತಾ ಹೋಗುತ್ತೆ. ರೆಕಗ್ನಿಷನ್ ಆಗ್ಲಿ, ನಮ್ಮ ಏನೆಲ್ಲ ಕನಸುಗಳಿದೆ ಅದನ್ನೆಲ್ಲ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗೋದೆ ನಮ್ಮ ಮೋದಿ ಕೇರ್ ಪ್ಲಾಟ್ಫಾರ್ಮ್. ಓಕೆ, ಎಸ್. ಅಂಡ್ ಈಗ ಯಾರೆಲ್ಲ ಈ 21 ಡೇಸ್ ಅಟೆಂಡ್ ಮಾಡಿದ್ದೀರಾ ಮತ್ತೆ ರೆಕಗ್ನಿಷನ್ ತಗೊಂಡಿದ್ದೀರಾ, ನಿಮಗೆಲ್ಲರಿಗೂ ಒಂದು ಸ್ವರ್ಣ ಅವಕಾಶ ಅಂತ ಹೇಳ್ಬಹುದು. ನಮ್ಮದೇ ಆದ ಒಂದು ಗ್ರೂಪ್, ದಟ್ ಈಸ್ ಒಂದು ಹೊಸ ಗ್ರೂಪ್ಗೆ ನಿಮ್ಮನ್ನ ಆಡ್ ಮಾಡ್ಬೇಕು ಅಂತ ಅವಕಾಶ ಇದೆ. ಸೊ ಯಾರಿಗೆಲ್ಲ ಆ ಗ್ರೂಪ್ಗೆ ಬರ್ಬೇಕು ಅಂತಿದ್ದೀರಾ ಹ್ಯಾಂಡ್ ರೇಸ್ ಮಾಡಿ, ಸೊ ದಟ್ ಇದರಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ. ಎಸ್, ಥ್ಯಾಂಕ್ ಯು ಶಶಿಕಲಾ ಮ್ಯಾಮ್. ಶಿಲ್ಪಾ, ಸುದೀಶ್, ಎಸ್ ಸರ್. ಸೊ ಖಂಡಿತ ನಿಮ್ಮನ್ನೆಲ್ಲ ಬೇಸಿಕ್ ಕೋರ್ಸ್ ಗ್ರೂಪ್ ಅಂತ ಒಂದು ಹೊಸ ಗ್ರೂಪ್ಗೆ ನಿಮ್ಮ ಹೆಸರುಗಳನ್ನ ಆಡ್ ಮಾಡ್ತೀವಿ. ಅದಲ್ಲಿ ನಿಮಗೆ ಎಲ್ಲ ಅಪ್ಡೇಷನ್ಸ್ ಸಿಗ್ತಾ ಹೋಗುತ್ತೆ. ಅಂಡ್ ಏನೆಲ್ಲ ರೆಗ್ಯುಲರ್ ಪ್ರೋಗ್ರಾಮ್ಸ್ ಇದೆ ಅದನ್ನು ನೀವು ಅಟೆಂಡ್ ಮಾಡ್ತಾ ಕಲಿತಾ ನಿಮ್ಮನ್ನ ನೆಕ್ಸ್ಟ್ ಲೆವೆಲ್ಗೆ ನೀವು ತಗೊಂಡು ಹೋಗ್ಬೋದು. ಸೊ ನಿಮ್ಮ ಹೆಸರುಗಳನ್ನ ಅದರಲ್ಲಿ ಆಡ್ ಮಾಡಿದಾಗ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂಡ್ ಬಿ ಆನ್ ಟೈಮ್ ಫಾರ್ ದಟ್. ಮೇಡಮ್, ಹಲೋ ಮ್ಯಾಮ್. ಎಸ್ ಶಶಿಕಲಾ ಮ್ಯಾಮ್, ಹೇಳಿ. ಹಾ ಮ್ಯಾಮ್, ನಾನು ತಿಳ್ಕೊಂಡಿದ್ದೇನಂದ್ರೆ ಈ ಟ್ರೈನಿಂಗ್ ಇದೆಯಲ್ಲ, ಟ್ರೈನಿಂಗ್ ನಮಗೆ ಈ ಟ್ರೈನಿಂಗ್ ಪೀರಿಯಡ್ ಇವತ್ತೇ ರಿಸಲ್ಟ್ ಕೊಡುತ್ತೆ, ನಾಳೆ ರಿಸಲ್ಟ್ ಕೊಡುತ್ತೆ ಅಂತಲ್ಲ, ಮುಂದಿನ ದಿನ ಈ ಟ್ರೈನಿಂಗ್ ಅಟೆಂಡ್ ಮಾಡಿದ್ರೆ ನಮಗೆ ಖಂಡಿತ ರಿಸಲ್ಟ್ ಕೊಟ್ಟೇ ಕೊಡುತ್ತೆ ಅಂತ ಅನ್ಕೊಂಡಿದ್ದೀನಿ ಮೇಡಮ್. ಅದಕ್ಕೋಸ್ಕರ ತುಂಬಾ ಅಂದ್ರೆ ಈ ಟ್ರೈನಿಂಗ್ ಅಲ್ಲಿ ನಾವು ತಿಳ್ಕೊಳ್ಳೋದು ತುಂಬಾ ಇದೆ. ಅದನ್ನ ತಿಳ್ಕೊಂಡ್ರೆ ಜ್ಞಾನನ ತುಂಬಾ ಬೆಳೆಸ್ಕೊಳ್ಬಹುದು. ಅದಕ್ಕೆ ನಾಳೆನೆ ರಿಸಲ್ಟ್ ಕೊಡುತ್ತೆ. ಓ, ಈ ಟ್ರೈನಿಂಗ್ ಇಂದ ಏನ್ ಯೂಸ್ ಇದೆ, ಏನು ಈ ತರ ಅನ್ಕೊಂತಾರೆ ಜನ. ಆ ತರ ಅನ್ಕೋಬಾರ್ದು. ಇವತ್ತರ ಮುಂದೆ ಯಾವಾಗೂ ಒಂದಿನ ನಮ್ಗೆ ರಿಸಲ್ಟ್ ಕೊಡುತ್ತೆ ಅಂತ ಕಾದ್ಕೊಂಡ್ರೆ ನಾವು ಖಂಡಿತ ಮುಂದೆ ಹೋಗ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮೇಡಮ್. ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು. ಈಗ ನೀವು ಈ ಅವಕಾಶನ ತಗೊಂಡು ನಿಮಗೇನು ಇದಾಗಿದೆ, ಈಗ ನಿಮ್ಮ ಟೀಮಿಗೆ ನೀವು ಇದನ್ನ ಕೊಡ್ಬೇಕು ಅಂತ ಅನ್ಸಿದ್ರೆ ಖಂಡಿತ ಅವ್ರಿಗೂ ಈ ಅವಕಾಶಕ್ಕೆ ನೀವು ಕರಿಬಹುದು. ಓಕೆ, ನೆಕ್ಸ್ಟ್ ಹೊಸ ಬ್ಯಾಚ್ ನಾವು ಫಸ್ಟ್ ಇಂದ ಏನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅದಕ್ಕೆ ಅವ್ರನ್ನ ಇನ್ವೈಟ್ ಮಾಡಬಹುದು. ರಿಜಿಸ್ಟ್ರೇಷನ್ ಮಾಡ್ಕೊಳಕ್ಕೆ ಹೆಲ್ಪ್ ಮಾಡಿ ಅವ್ರನ್ನ. ಓಕೆ, ದಟ್ ಈಸ್ ಒನ್ ಥಿಂಗ್. ಅಂಡ್ ನಾಳೆ ನಮ್ಮ ಈಗ ಮೆಂಟಾಲಿಟಿ ಕೋರ್ಸಸ್ ಏನ್ ಅಟೆಂಡ್ ಮಾಡಿದ್ದೀರಾ ಅದಲ್ಲಿ ನಿಮ್ಮೆಲ್ಲರಿಗೂ ಏನೆಲ್ಲ ಎಷ್ಟು ಪಾಯಿಂಟ್ಸ್ ನಿಮ್ಗೆ ಜ್ಞಾಪಕ ಇದೆಯೋ ಅದನ್ನ ನೀವು ನಿಮ್ಮ ಲೈಫ್ಗೆ ಯಾವ್ದೆಲ್ಲ ಅಡಾಪ್ಟ್ ಮಾಡಕ್ಕೆ ರೆಡಿ ಆಗ್ತೀರಾ. ಯಾಕಂದ್ರೆ ಇರೋ ಕಡೆಯಿಂದ ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ ನಾವ್ ಏನ್ ಅಡಾಪ್ಟ್ ಮಾಡ್ತಾ ಇದ್ದೀವಿ, ಏನ್ ಆಕ್ಷನ್ ಹಾಕಕ್ಕೆ ರೆಡಿ ಆಗಿದ್ದೀವಿ ಅನ್ನೋದನ್ನ ಖಂಡಿತ ನಾಳೆ ಎಲ್ಲರೂ ಶೇರ್ ಮಾಡ್ಕೊಳ್ಳಿ. ಬಿಕಾಸ್ ನಮ್ಮ ಕೋರ್ಸ್ ಆಯ್ತು ಅಂದ್ರೆ ಇಲ್ಲಿಗೆ ಮುಗಿಯುತ್ತೆ ಅಂತ ಅಲ್ಲ, ದಿನ ಬರ್ತಾ ಹೋಗುತ್ತೆ, ಹೊಸ ಹೊಸ ವಿಷಯಗಳು ಕಲಿತಾನು ಇರ್ತೀವಿ. ಓಕೆ, ಸೊ ಥ್ಯಾಂಕ್ ಯು ಉಮೇಶ್ ಸರ್. ಸಾರಿ ಐ ಇಂಟರಪ್ಟೆಡ್ ಇನ್ ಬಿಟ್ವೀನ್. ಓಕೆ, ಥ್ಯಾಂಕ್ ಯು ಮೇಡಮ್. ಸೊ ಆಕ್ಚುಲಿ ಸಾಕಷ್ಟು ಪ್ರತಿದಿನ ಏನೋ ಪ್ರೋಗ್ರಾಮ್ಗಳು ನಡೀತಾನೆ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಒಂದು ಅವಶ್ಯಕತೆ ಖಂಡಿತ ಇರುತ್ತೆ ಪ್ರತಿಯೊಬ್ಬರಿಗೂ. ಇವತ್ತು ಎಗೇನ್ ಸಂಡೇ 11:15ಗೆ ನಮ್ಮ ಜಯನಗರ MSc ಅಲ್ಲಿ ಕೂಡ ಪರಿವರ್ತನ್ ಪ್ರೋಗ್ರಾಮ್ ಇದೆ. ಸಾಕಷ್ಟು ಜನ ಬಿಲ್ ಮಾಡಬಹುದು, ನಾವು ಕೂಡ ಅಲ್ಲೇ ಅಟೆಂಡ್ ಆಗಬಹುದು. ಸೊ ನಮ್ಮ ಬಿಸ್ನೆಸ್ ಅನ್ನ ಎಕ್ಸ್ಟೆಂಡ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ನಮ್ಗೆ ಈಗ ಮೇನ್ ಬೇಸಿಕ್ ಕೋರ್ಸ್ ಅಲ್ಲಿ ನಾವು ತಿಳ್ಕೊಂಡಿರುವಂತದ್ದು ವಿದ್ಯಾರ್ಥಿ ಮತ್ತೆ ಗುರುಗಳ ಒಂದು ಬಾಂಧವ್ಯಗಳು ಹೆಚ್ಚಾಗ್ತಾ ಹೋಗುತ್ತೆ. ಎಲ್ಲಿ ಗುರುಗಳು ಇರ್ತಾರೋ ಅಲ್ಲಿ ಶಿಷ್ಯಂದಿರು ಇರ್ತಾರೆ, ಎಲ್ಲಿ ಶಿಷ್ಯಂದಿರು ಇರ್ತಾರೋ ಅಲ್ಲಿ ಗುರುಗಳು ಇರ್ತಾರೆ. ಸೊ ಇಲ್ಲಿ ಒಂದು ತಮಾಷೆಯ ಒಂದು ಪ್ರೋವರ್ಬ್ ಇದೆ ಎಲ್ಲ ವಿದ್ಯಾರ್ಥಿಗಳಿಗೆ. ಏನಂತಂದ್ರೆ, ಬೆಂಕಿ ಇಲ್ಲದ ಒಲೆ, ಮೀನು ಇಲ್ಲದ ಬಲೆ, ವಿದ್ಯೆ ಇಲ್ಲದ ತಲೆ.
ಸೊ ಇವುಗಳು ಇದ್ರೆಷ್ಟು ಬಿಟ್ರೆಷ್ಟು ಅನ್ನುವಂತಹ ಒಂದು ಮಾತಿದೆ ಅಲ್ವಾ. ಸೊ ನಾವ್ ಅದನ್ನ ಯಾವಾಗ ಯುಟಿಲೈಸ್ ಮಾಡಲ್ವೋ ಅದು ಖಂಡಿತ ಅದು ಏನು ಯೂಸ್ ಆಗಲ್ಲ. ಸೊ ಹಾಗಾಗಿ ಬೆಂಕಿ ಇಲ್ಲದ ಒಲೆ ಅಂತಂದ್ರೆ ನಾವು ಈ ಒಲೆ ಇದ್ದು ಬೆಂಕಿ ಯೂಸ್ ಮಾಡಿಲ್ಲ ಅಂತ ಅದಕ್ಕೆ ಏನು ಯೂಸ್ ಆಗಲ್ಲ, ಪ್ರಯೋಜನ ಬರಲ್ಲ. ಬಲೆ ಇದ್ದು ಮೀನ್ ಅದನ್ನ ಹಿಡಿಲಿಲ್ಲ ಅಂತ ಅದನ್ನು ಪ್ರಯೋಜನ ಬರಲ್ಲ. ನಮ್ಮ ತಲೆ ಇದ್ದು ನಾವು ಅದನ್ನ ಅದಕ್ಕೆ ವಿದ್ಯೆ ಹತ್ತಿರಿಸ್ತಂತಂದ್ರೆ ನಮ್ಮ ತಲೆನೂ ಕೂಡ ಏನು ಯೂಸ್ ಆಗಲ್ಲ. ಸೊ ವಿದ್ಯಾರ್ಥಿಗಳೆಲ್ಲರೂ ಆಗಿರೋರು ಕೂಡ ಅದನ್ನು ಚೆನ್ನಾಗಿ ನಾವು ಯುಟಿಲೈಸ್ ಮಾಡ್ಕೊಳ್ಳೋಣ. ಅದೇ ನಾವು ಗುರುಗಳ ಸೈಡ್ಗೆ ನೋಡ್ಬೇಕಂತಂದ್ರೆ ರುಚಿ ಇಲ್ಲದ ಊಟ, ಹೂವಿಲ್ಲದ ತೋಟ, ತಲೆಗೆ ಹತ್ತದ ಪಾಠ. ಸೊ ಇದನ್ನು ಅಷ್ಟೇ, ಇದ್ರೆಷ್ಟು ಬಿಟ್ರೆಷ್ಟು ಅನ್ನೋ ತರನೇ. ಸೊ ನಾವು ಮಾಡುವಂತಹ ಊಟ ಅಡಿಗೆ ಎಲ್ಲ ಇರ್ಬೋದು, ಅದು ರುಚಿ ಇಲ್ಲ ಅಂತಂದ್ರೆ ನಿಜವಾಗಿ ಅದು ನಮ್ಗೆ ಇಷ್ಟ ಆಗಲ್ಲ. ಅದೇ ತರ ಎಷ್ಟು ದೊಡ್ಡ ತೋಟ ಇದ್ರೂ ಕೂಡ ಅದರಲ್ಲಿ ಹೂ ಇಲ್ಲ ಅಂತಂದ್ರೆ ಅದಕ್ಕೆ ತೋಟ ಅಂತ ಅನಿಸೋದಿಲ್ಲ. ಸೊ ನಾವು ಎಷ್ಟು ನಮ್ಮ ಯಾರು ಗುರುಗಳು ಇರ್ತಾರ ಅವರು ಸರಿಯಾಗಿ ಪಾಠ ಮಾಡಿಲ್ಲ ಅಂತಾದ್ರೆ ಆ ಗುರುಗಳು ಇದ್ರೂ ಕೂಡ ಅದು ಏನು ಯೂಸ್ ಆಗಲ್ಲ ಅಂತ. ಸೊ ಹಾಗಾಗಿ ಗುರುಗಳ ಶಿಷ್ಯಂದಿರ ಬಾಂಧವ್ಯ ಯಾವಾಗ್ಲೂ ತುಂಬಾ ಚೆನ್ನಾಗಿರ್ಬೇಕು ಅಂತ ಈ ಒಂದು ಪಾಯಿಂಟಿನ ನಂಗೆ ನಾನ್ ತಿಳ್ಕೊಂಡಿರುವಂತದ್ದು. ಸೊ ನಾವು ಟೈಮ್ ಇಸ್ 5:47. ಗೌರೀಶ್ ಸರ್ ಕಂಟಿನ್ಯೂ ಮಾಡ್ತೀರಾ? ಬೇರೆ ಎಲ್ಲರಿಗೂ ಯಾರೆಲ್ಲ 21 days ರೆಗ್ಯುಲರ್ ಆಗಿ Okay. ಅಟೆಂಡ್ ಮಾಡ್ತಾ ಇದ್ದೀರಾ, ಒಂದು ಅವರು ಶೇರಿಂಗ್ಸ್ ನ ಕೊಡ್ಬೇಕು ಅಂತ ರಿಕ್ವೆಸ್ಟಿಂಗ್. ಎಲ್ಲರೂ ಸೀನಿಯರ್ಸ್ ಜೂನಿಯರ್ಸ್ ಎಲ್ಲಾರುನು ಒಂದು ಪಂಚಿಂಗ್ ಸ್ಟೇಟ್ಮೆಂಟ್ ಇಂದ ಅವ್ರ ಪರಿಚಯನ ಮಾಡ್ಕೊಳ್ಳೋದ್ರ ಜೊತೆಗೆ ಒಂದು ಗುಡ್ ಮೆಸೇಜ್ ಅಂದ್ರೆ ಪಾಸಿಟಿವ್ ಒಂದು ಮೆಸೇಜ್ ಅನ್ನ ಕೊಡ್ಬೇಕು ಅಂತ ಕೇಳಿ ಎಲ್ಲಾರು. ನಾನು ಕೃಷ್ಣಪ್ಪ, ನಾನು ಸಕಾರ್ ನಗರದಲ್ಲಿದ್ದೇನೆ. ಒಂದು ನ್ಯೂಕ್ರಾಫ್ಟ್ ಮೆಡಿಕಲ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಜೊತೆಗೆ ಮೋದಿಕೇರ್ ಅವಕಾಶದಲ್ಲಿ ಇದ್ದೇನೆ. ಇದು ನನ್ನ ಲೈಫ್ ಅಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ನನ್ನ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಳಕ್ಕೆ ಅನುಕೂಲ ಆಗಿದೆ. ಅದರಲ್ಲಿ ಸ್ಪೆಷಲಿ ಮಾರ್ನಿಂಗ್ ಕ್ಲಾಸ್ ನನಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಬೆಳಿಗ್ಗೆ ಎದ್ದು ಈ ಕೆಲಸ ಮುಗಿಸಿ ಬೇಗ ಬೇರೆ ಒಂದು ಕೆಲಸಕ್ಕೆ ಹೊರಡೋದಕ್ಕೂ ಅನುಕೂಲ ಆಗುತ್ತೆ. ಯಾಕಂದ್ರೆ ಆ ಕೆಲಸ ನಿಂತು ಇಲ್ಲಾಂದ್ರೆ ಇಲ್ಲಿ ನಾನು ಅಟೆಂಡ್ ಮಾಡಿಲ್ಲ ಅಂದ್ರೆ ಆ ಕೆಲಸನೂ ಡಿಲೇ ಆಗ್ತಾ ಹೋಗುತ್ತೆ. ಬೆಳಿಗ್ಗೆ ಬೇಗ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಎದ್ದೇಳೋದ್ರಿಂದ ಒಟ್ಟೊಟ್ಟಿಗೆ ಈ ಕೆಲಸಗಳು ಎಲ್ಲ ಸುಗಮವಾಗಿ ನಡೀತಾ ಇರುತ್ತೆ. ಹಾಗಾಗಿ ಮೋದಿ ಕೇರ್ ಪ್ಲಾಟ್ಫಾರ್ಮ್ 5M ಕ್ಲಬ್ ತುಂಬಾ ಚೆನ್ನಾಗಿದೆ. ನಮ್ಮ ಲೆವೆಲ್ ನ ಜಂಪ್ ಮಾಡ್ಕೊಳ್ಳೋಕ್ಕೂ ತುಂಬಾ ಅನುಕೂಲ ಆಗುತ್ತೆ. ನನಗೆ ಒಂದು ಪ್ರಾಡಕ್ಟ್ ಬಗ್ಗೆ ಗೊತ್ತಿದೆ. ಒಂದು ರೀತಿಯಲ್ಲಿ ಹೇಳ್ತೇನೆ. ಇಲ್ಲಿ ಈ 10 ಜನ ಒಂದೊಂದು ಪ್ರಾಡಕ್ಟ್ ಬಗ್ಗೆ ಹೇಳ್ಕೊಡ್ತಾ ಇದ್ದಾಗ ನನ್ನ ನಾಲೆಡ್ಜ್ ಜಾಸ್ತಿ ಆಗಿ ನಾವು ಆ ಪ್ರಾಡಕ್ಟ್ ಬಗ್ಗೆ ಹೆಚ್ಚು ತುಂಬಾ ಜನಕ್ಕೆ ರೀಚ್ ಮಾಡ್ಬೋದು ಅಂತ ನನ್ನ ಅನುಭವ. ಥ್ಯಾಂಕ್ ಯು 5M ಕ್ಲಬ್ ಎಲ್ಲ ಮೆಂಬರ್ಸ್ಗೂ ನನ್ನ ಪ್ರೇಮ ಮೇಡಮ್ ಕಡೆಯಿಂದ ನಾನು ಅವಕಾಶ ತಗೊಂಡೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಕೃಷ್ಣಪ್ಪ ಸರ್. ಸೊ ನೆಕ್ಸ್ಟ್ ನಮ್ಮ ಜೊತೆ ಇನ್ನೊಬ್ರು ಇದ್ದಾರೆ, ಗ್ರೇಟ್ ಲೀಡರ್. ಸೊ ಇವರೆಲ್ಲರ ಅನುಭವ ಜೊತೆಗೆ ಅವರಲ್ಲಿರುವ ಜ್ಞಾನ ನಮ್ಗೆ ಡೈಲಿ ಸಿಗ್ತಾ ಹೋಗುತ್ತೆ. ಸೊ ಬೇರೆ ಬೇರೆ ಡಿಪಾರ್ಟ್ಮೆಂಟ್, ಬೇರೆ ಬೇರೆ ಕೆಟಗರಿಯಲ್ಲಿ ಇರುವಂತವ್ರು. ಸೊ ಅವರೆಲ್ಲರೂ ಒಂದೇ ವೇದಿಕೆಯಲ್ಲಿ ನಮ್ಗೆ ಸಿಗುವಂತದ್ದು ಅಂತಂದ್ರೆ ಇದು ಮೋದಿ ಕೇರ್. ಸೊ ನೆಕ್ಸ್ಟ್ ಐ ವುಡ್ ಲೈಕ್ ಟು ಇನ್ವೈಟ್ ಆನಂದವಲ್ಲೆ ಮೇಡಮ್. ಇವರು ಸಹ ಅಷ್ಟೇ ಇಶ್ರೋದಲ್ಲಿ ಕೆಲಸ ಮಾಡ್ಕೊಂಡು, ಬಾಹ್ಯಾಕಾಶ ಇಲಾಖೆಯಲ್ಲಿ ಕೆಲಸ ಮಾಡ್ಕೊಂಡು ಈಗ ರಿಟೈರ್ಡ್ ಆಗಿದ್ದಾರೆ. ನಮ್ಗೆ ಫುಲ್ ಟೈಮ್ ನಮ್ ಜೊತೆ ಇದ್ದಾರೆ. ನಮಗೆ ಖುಷಿ ಅನ್ಸುತ್ತೆ, ಇಷ್ಟು ದೊಡ್ಡ ಇಂಥವರೆಲ್ಲ ನಮ್ ಜೊತೆಗಿದ್ದಾರೆ. ಇವರ ಜ್ಞಾನ, ಇವರ ಅನುಭವ, ಇವ್ರ ಜೊತೆ ಹೆಜ್ಜೆ ಹಾಕ್ತಾ ಇದೀವಿ ಅಂದ್ರೆ ದೊಡ್ಡವ್ರ ಜೊತೆ ಹೆಜ್ಜೆ ಹಾಕ್ಬೇಕು ಅಂತ ಹೇಳ್ತಾರೆ. ಸೊ ಇಂಥವ್ರ ಜೊತೆ ನಡೆದಾಗ್ಲೇನೆ ನಮ್ಗೆ ಅವರಲ್ಲಿರೋ ಪಾಸಿಟಿವ್ ಥಿಂಕಿಂಗ್ ನಮ್ಗೆ ಬರ್ತಾ ಹೋಗುತ್ತೆ. ಸೊ ನಾವೆಲ್ಲರೂ ಲಕ್ಕಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಒನ್ಸ್ ಅಗೇನ್ ಐ ವುಡ್ ಲೈಕ್ ಟು ಇನ್ವೈಟ್ ಆನಂದವಲ್ಲೆ ಮೇಡಮ್. ಪ್ಲೀಸ್ ಶೇರ್ ಯುವರ್ ಎಕ್ಸ್ಪೀರಿಯನ್ಸ್ ಮೇಡಮ್. ಥ್ಯಾಂಕ್ ಯು. Thank you, Garish. Coming together is a beginning. Staying together is progress. And working together is success. Okay, Success. so work together and build your team. For that only we are here. So friends, myself Anandavali Sushila. I was working in ISRO as a scientist and got retired in March 2023. I got this opportunity. ನನಗೆ ಈ opportunity ಕೊಟ್ಟಿದ್ದು ಸಂಧ್ಯಾ and ಕೃಷ್ಣಮೂರ್ತಿ ಸರ್ ಅವರಿಗೆ I would like to thank them because of them I am here now. After retirement also, I was thinking, I had some concern. After retirement ಏನ್ ಮಾಡೋದು? ಟೈಮ್ ಪಾಸ್ ಮಾಡ್ಬೇಕಲ್ಲ, ಏನಾದ್ರೂ ಮಾಡ್ಬೇಕು. Again ಟೆಕ್ನಿಕಲ್ ಸೈಡ್ ಅಲ್ಲಿ ಹೋಗೋದಕ್ಕೆ ಅಷ್ಟು ಇಷ್ಟ ಇರ್ಲಿಲ್ಲ. ಸ್ಪಿರಿಚುವಲ್ ಸೈಡ್ ಅದು ಆಲ್ರೆಡಿ ಇದೆ. But engagement ಆಗಬೇಕಲ್ಲ physically. So I got this opportunity. Friends, Modi Care give us everything.
ಎಂತ ಹೇಳ್ಬೇಕು, ನೀವು ಈ 21 days ಅಲ್ಲಿ ಏನ್ ಕಲ್ಕೊಂಡಿದ್ರ ಎಲ್ಲಾದು ಮೋದಿ ಕೇರ್ ನಿಮ್ದು ಬಿಸ್ನೆಸ್ ಬೆಳವಣಿಗೆ ಮತ್ತೆ ನಿಮ್ದು ಲೈಫ್ಗೆ ಏನೋ ಎಲ್ಲೆಲ್ಲ ಯೂಸ್ ಮಾಡ್ಬೋದು ಅಂತ ನಿಮ್ಗೆ ಗೊತ್ತಾಗಿರ್ಬೋದು. ಪ್ರಾಡಕ್ಟ್ ಬಗ್ಗೆ ನಮ್ಗೆ ತುಂಬಾ ನಾಲೆಡ್ಜ್ ಸಿಕ್ಕಿದೆ. ಆ ಪ್ರಾಡಕ್ಟ್ ಹೆಂಗೆ ಯುಟಿಲೈಸ್ ಮಾಡ್ಬೇಕು, ಅದು ನಮ್ದು ಸೆಲ್ಫ್ ಯೂಸ್ಗೆ ಮಾತ್ರ ಅಲ್ಲ, ನಾವು ಅದು ಸೊಸೈಟಿಗೆ ಕೊಟ್ಟು ಅವರಿಗೆ ಏನ್ ಫಲ ಸಿಗ್ಬೋದು, ಅದರಲ್ಲಿ ನಮ್ಗೆ ಏನ್ ಖುಷಿ ಬರುತ್ತೆ ಅದು ನೋಡ್ಕೋಬೇಕು. ನಮ್ದು ಅಂದ್ರೆ ನಾವು ಅದು ಸೊಸೈಟಿಗೆ ಕೊಡುವ ನಮ್ದು ವಾಟ್ ಇಸ್ ದಟ್ ಒಂದು ಶೇರಿಂಗ್. ಓಕೆ, ನಮ್ಗೆ ಕೊಡಕ್ ಆಗೋದು ಒಂದು ನಮ್ಮಿಂದ ಬರುವ ಒಂದು ಶೇರಿಂಗ್. ಓಕೆ, ಫಾರ್ ದ್ಯಾಟ್ ವಿ ಹ್ಯಾವ್ ಟು ಬಿ ಕೀಪ್ ಟ್ರೈಯಿಂಗ್. ಯಾಕೆಂದ್ರೆ ನಾವು ಬಿಸ್ನೆಸ್ ಮಾಡೋದಂತ ಆ ಮನೋಭಾವದಲ್ಲಿ ಅದಿರ್ಬೇಕು. ಬಟ್ ಆ ಭಾವ ಬಿಟ್ಟು ನಮ್ ಸೊಸೈಟಿಗೆ ಏನಾದ್ರೂ ಕೊಡ್ಬೇಕು ಅಂತ ಮನೋಭಾವದಲ್ಲಿ ಮಾಡಿಕೊಂಡು ಹೋಗ್ತಾ ಇದ್ರೆ that will give you more satisfaction, more result, more growth ಅಂತ ಹೇಳಕ್ಕೆ ಎಂತ ನಾನು ಅನ್ಸಿದ್ದೀನಿ. that is my learning. So you also think that way. ರಿಸಲ್ಟ್ ಬಗ್ಗೆ ಥಿಂಕ್ ಮಾಡಕ್ಕಿಂತ ನೀವು ಸೊಸೈಟಿಗೆ ಏನು ಕೊಡಬೇಕಾಗತ್ತೆ, ಕೊಡಬಹುದು ಅಂತ ಅನ್ಕೊಂಡು ಹೋಗಿದ್ರೆ, ಸಮೀರ್ ಮೋದಿ ಸರ್ ನಮ್ಗೂ ಕೊಟ್ಟಿದ್ದ 750+ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿ ಇಟ್ಟಿದ್ದಾರೆ. ನಮ್ಗೆ ಅದರಿಂದ ಎಷ್ಟು ಸಿಗ್ಬೇಕು ಅಂತ ನಾವು ಇಟ್ ಈಸ್ ಸ್ಕೈ ಇಸ್ ದ ಲಿಮಿಟ್. ಇಟ್ ಈಸ್ ಅವರ್ ದಿಸ್ ಒನ್ ಟು ಅಕ್ವೈರ್ ವಾಟ್ ಎವರ್ ವಿ ನೀಡೆಡ್. ನಮ್ಗೆ ಎಷ್ಟು ಬೇಕು ನಾವು ತಗೊಳ್ಳೋದು ನಮ್ ಕಡೆಯಿಂದ. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಂಡ್ ವಂಡರ್ಫುಲ್ ಉಮೇಶ್, ಗೌರೀಶ್ and Krishnappa sir. So all 3 men Shakti is here. So wonderful. So beautiful agi from the this Sunday is starting with such a nice recipes. Thank you so much. Wonderful. ಥ್ಯಾಂಕ್ ಯು ಮೇಡಮ್. ಓಕೆ, ತುಂಬಾ ಚೆನ್ನಾಗಿ ಶೇರ್ ಮಾಡ್ಕೊಂಡ್ರು. ಕೆಲವರು ಅಲ್ಲಿ ದೂರದಿಂದಲೇ ಹಾಯ್ ಬಾಯ್ ಅಂತಾರೆ, ಕೆಲವರು ನಮ್ ಜೊತೆಗೆ ಬರ್ತಾರೆ, ಕೆಲವರು ನಮ್ ಜೊತೆ ಕೆಲಸ ಮಾಡ್ತಾರೆ. ಸೊ ಕಮಿಂಗ್ ಟುಗೆದರ್, ಕಮಿಂಗ್ ವರ್ಕ್ ಟುಗೆದರ್, ಕಮಿಂಗ್ ಅಂದ್ರೆ ಕೆಲವರು ಬರ್ತಾರೆ, ಕೆಲವರು ಹೈ ಬಾಯ್ ಅಂತಾರೆ, ಕೆಲವರು ನಮ್ ಜೊತೆಗೆ ಹೆಜ್ಜೆ ಹಾಕ್ತಾರೆ, ಅರ್ಧಕ್ಕೆ ಹೋಗ್ತಾರೆ, ಇನ್ನೊಬ್ರು ನಮ್ ಜೊತೆಗೆ ವರ್ಕ್ ಮಾಡ್ತಾರೆ ಅಂತ ನಾನು ಹೇಳಿದ್ವಿ. ಖಂಡಿತವಾಗಿ ಯಾರೆಲ್ಲ ನಮ್ ಜೊತೆಗೆ ವರ್ಕ್ ಮಾಡ್ತಾರೋ ಸೊ ನಾವು ಸಕ್ಸಸ್ ಕಡೆಗೆ ಹೋಗ್ತಾ ಇದೀವಿ ಅಂತ. ಥ್ಯಾಂಕ್ ಯು ವೆರಿ ಮಚ್ ಮಾಡು. ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ನಾವು ಇನ್ನೊಬ್ರು ವ್ಯಕ್ತಿಯನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಇವರು ಅಷ್ಟೇ ತುಂಬಾ ನಮ್ಮ ಈ ಒಂದು ಕೋರ್ಸ್ ಅಥವಾ ಈ ಒಂದು ಬಿಸ್ನೆಸ್, ಈ ಒಂದು ಇದಕ್ಕೆ ಹಾರ್ಡ್ ಕೋರ್ ಅಂತ ಹೇಳ್ಬೋದು. ತುಂಬಾ ವರ್ಷಗಳ ಕಾಲ ನಮ್ ಜೊತೆಗಿದ್ದಾರೆ. ತಮ್ಮ ಟೈಮ್ ಅನ್ನ ಕೊಟ್ಟು ನಮ್ಗೆ ಈ ಒಂದು YM ಕ್ಲಬ್ ಅನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಯಜಮಾನರು ಅಷ್ಟೇ ಒಳ್ಳೆ ಟೈಟನ್ ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ. ಅವರ ಮಾತು ಈಗ ನಾವು ಕೇಳೋಣ. ಸೊ ಹಾಗಾಗಿ ಅವರನ್ನು ನಾನು ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀನಿ. ವೆಲ್ಕಮ್ ಜಯಶ್ರೀ ಮೇಡಮ್. ಎಸ್, ಥ್ಯಾಂಕ್ ಯು. ಹೆಸರು ಜಯಶ್ರೀ, ಸಿಂಪಲ್ ಹೌಸ್ ವೈಫ್. ಹಸ್ಬೆಂಡ್ ಗುಡ್ ಇನ್ಕಮ್, ಗುಡ್ ಜಾಬ್ ಅಲ್ಲಿ ಇದ್ದಾರೆ, ಗುಡ್ ಇನ್ಕಮ್ ಇದೆ. ಸ್ಟಿಲ್ ನನ್ಗೆ ನಂದೇ ಆದಂತ ಇನ್ಕಮ್ ಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ನನ್ಗೆ ಈ ಅವಕಾಶದ ಮೂಲಕ ನನ್ನ ಮನೆಯಲ್ಲೇ ಇದ್ದುಕೊಂಡು ನನ್ಗೆ ಎಕ್ಸ್ಟ್ರಾ ಇನ್ಕಮ್ ಮಾಡಕ್ ಆಗ್ತಾ ಇದೆ. ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಇರೋದ್ರಿಂದ ಹೊರಗಡೆ ಹೋಗಕ್ ಆಗ್ತಾ ಇಲ್ಲ. ಸೊ ಇಲ್ಲಿ ಮನೆಯಲ್ಲೇ ಇದ್ದುಕೊಂಡು ನಮ್ಗೆ ಈ ಅವಕಾಶದ ಮೂಲಕ ಒಂದು ಇನ್ಕಮ್ ಜೊತೆಗೆ ಸೊ ಇಲ್ಲಿ ಸಿಗುವಂತ ಕಾನ್ಫಿಡೆನ್ಸ್, ಸೊ ಮಾತಾಡುವಂತ, ಯಾಕಂದ್ರೆ ಒಂದು ಸಿಂಪಲ್ ಹೌಸ್ ವೈಫ್ಗೆ ಮಾತಾಡ್ಬೇಕು ಅನ್ನೋ ಒಂದು ಚಾನ್ಸಸ್ ಸಿಗೋದಿಲ್ಲ. ಸೊ ಮಾತಾಡಕ್ಕೆ ಕರೆದಾಗ ಖಂಡಿತ ಅಲ್ಲಿ ಹೊರಗಡೆ ಹೋಗಿ ಏನಾದ್ರೂ ಒಂದು ಮಾತಾಡಿ ಅಂತ ಹೇಳಿದ್ರೆ, ನಮ್ಮ ಪರಿಚಯದವರನ್ನ ಬಿಟ್ಟು ಬೇರೆಯವ್ರ ಹತ್ರ ಮಾತಾಡ್ಬೇಕು ಅಂತ ಹೇಳಿದಾಗ ಖಂಡಿತ ಒಂದು ಧೈರ್ಯನೂ ಇರೋದಿಲ್ಲ. ಸೊ ಅಂತ ಕಾನ್ಫಿಡೆನ್ಸ್ ಕೊಟ್ಟಿದ್ದು ಈ ಮೋದಿ ಕೇರ್ ಅವಕಾಶದ ಮೂಲಕ. ಕಾನ್ಫಿಡೆನ್ಸ್ ಡಸ್ ನಾಟ್ ಕಮ್ ವೆನ್ ಯು ಹ್ಯಾವ್ ಆಲ್ ದ ಆನ್ಸರ್ಸ್, ಬಟ್ ಇಟ್ ಕಮ್ಸ್ ವೆನ್ ಯು ಆರ್ ರೆಡಿ ಟು ಫೇಸ್ ಆಲ್ ದ ಕ್ವಶನ್ಸ್. ಸೊ ಯಾವಾಗ ಏನೇ ಪ್ರಾಬ್ಲಮ್ಸ್ ಬಂದಾಗ ನಾವು ಯಾವಾಗ ರೆಡಿ ಇರ್ತೀವಿ, ಸೊ ಆವಾಗ ನಮ್ಗೆ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ನಾವು ಯಾವಾಗ ಅದ್ರಲ್ಲಿ ಇನ್ವಾಲ್ವ್ ಆಗ್ತೀವಿ ಆ ಪ್ರಾಬ್ಲಮ್ ಅಲ್ಲಿ, ಸೊ ನಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆ ಕಾನ್ಫಿಡೆನ್ಸ್ ಕೊಟ್ಟಿರೋದು ನನ್ಗೆ ಈ ನಾಲೆಜ್ ಪ್ರತಿ ದಿವಸ ಸಿಗ್ತಾ ಇರುವಂತ ಈ ಕೋರ್ಸ್ ಮೂಲಕ ನಾನು ಮಾತಾಡಕ್ಕೆ ನನ್ಗೆ ಅಂದ್ರೆ ನಾಲೆಜ್ ಸಿಗ್ತಾ ಇದೆ, ಅದ್ರ ಜೊತೆಗೆ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಕಾನ್ಫಿಡೆನ್ಸ್ ಕೂಡ ಬಿಲ್ಡ್ ಆಗ್ತಾ ಇದೆ. ಸೊ ಥ್ಯಾಂಕ್ಸ್ ಟು ಸಂಧ್ಯಾ ಮ್ಯಾಮ್, ಈ ಪ್ಲಾಟ್ಫಾರ್ಮ್ ಕೊಟ್ಟಿದ್ದಕ್ಕೆ ನಮ್ಗೆ ಒಂದು ನಾಲೆಜ್ ಸಿಗ್ತಾ ಇದೆ ಈ ಅವಕಾಶದ ಮೂಲಕ. ಸೊ ಎಲ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಯಾರೆಲ್ಲ 21 days ಕಂಪ್ಲೀಟ್ ಮಾಡಿದೀರಾ, ರಿಜಿಸ್ಟರ್ ಮಾಡ್ಕೊಂಡು 21 days, ಕೆಲವರಿಗೆ ಪ್ರಾಬ್ಲಮ್ ಇರಬಹುದು, ಬಟ್ ಸ್ಟಿಲ್ ರೆಕಾರ್ಡಿಂಗ್ಸ್ ಸಿಗುತ್ತೆ. ಯಾರಿಗೆಲ್ಲ ಆಗಿಲ್ಲ ಅವ್ರ ರೆಕಾರ್ಡಿಂಗ್ಸ್ ಅನ್ನ ಕೇಳಿ ತರಿಸ್ಕೊಳ್ಳಿ. ಸೊ ಆ ರೆಕಾರ್ಡಿಂಗ್ ಅನ್ನ ಕೇಳಿ ಇನ್ನೊಂದ್ಸಲ, ಯಾಕಂದ್ರೆ ಒಂದೊಂದು ಟಾಪಿಕ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಅದ್ರಲ್ಲಿ ಎಷ್ಟೊಂದು
ನಾವು ಕಲಿಯೋದೇ ಇರುತ್ತೆ. ಕಲಿಯೋದಕ್ಕಿಂತ ಹೆಚ್ಚಾಗಿ ನಾವು ಡ್ಯೂಪ್ಲಿಕೇಟ್ ಮಾಡೋದಕ್ಕೆ ನಮ್ಗೆ ಈಸಿ ಆಗುತ್ತೆ. ನಾವು ಏನು ಎಲ್ಲ ಎಲ್ಲ ಎಷ್ಟೊಂದು ವಿಡಿಯೋಗಳು ಬರುತ್ತೆ, ಎಲ್ಲ ತಲೆನಲ್ಲಿ ಇರೋದಿಲ್ಲ. ಸೊ ನಮ್ಗೆ book ಅಲ್ಲಿ ಇರೋದ್ರಿಂದ ಇದ್ರಲ್ಲಿ ಹೆಲ್ಪ್ ಆಗಿರುವ ಒಂದು ನೋಟ್ಸ್. ಸೊ ನೋಟ್ಸ್ ನಮ್ಗೆ ಯಾವಾಗ್ಲೂ ನಮ್ ಹತ್ರ ಇರೋದ್ರಿಂದ ಏನೇ ಒಂದು ಕ್ವಶನ್ಸ್ ಬಂದ್ರು ಆ ನೋಟ್ಸ್ ಇಂದ, ಇವಾಗ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಅಲ್ಲಿ ಎಷ್ಟೊಂದು ಕ್ವಶನ್ಸ್ ಗಳು ಬರುತ್ತೆ. ಸೊ ಫೀಲ್ಡ್ಗೆ ಹೋಗ್ತಾ ಇರ್ತೀವಿ, ನಾವು ಫೀಲ್ಡ್ ಅಲ್ಲಿ ಎಷ್ಟೊಂದು ಕ್ವಶನ್ಸ್ ಬರುತ್ತೆ. ಸೊ ನೋಟ್ಸ್ ನಮ್ ಜೊತೆ ಇರೋದ್ರಿಂದ ಆ ಕ್ವಶನ್ಸ್ ಗೆ ಆನ್ಸರ್ ನಮ್ಗೆ ಸಿಗುತ್ತೆ. ಆ ಪ್ರಾಡಕ್ಟ್ಸ್ ಕೆಲವರು ತುಂಬಾ ಹೆಲ್ತ್ ಪ್ರಾಬ್ಲಮ್ಸ್ ಹೇಳ್ತಾರೆ. ಸೊ ಅದಕ್ಕೆ ಏನ್ ಸೊಲ್ಯೂಷನ್ ಇದೆ ನಮ್ಮ ಹತ್ರ, ನಮ್ಮ ನೋಟ್ಸ್ ಅಲ್ಲಿ ಇದೆ. ಸೊ ನನ್ಗೆ ಅದು ತುಂಬಾ ಹೆಲ್ಪ್ ಆಯ್ತು. ಏನೇ ಪ್ರಾಬ್ಲಮ್ಸ್ ಬಂದಾಗ ಆ ನೋಟ್ಸ್ ಅನ್ನ ಓದಿ ಹೇಳಿದಾಗ ನನ್ಗೂ ಕಾನ್ಫಿಡೆನ್ಸ್, ಜನ ಕೇಳುವವರಿಗೆ. ಇವಾಗ ನ್ಯೂಸ್ ಪೇಪರ್ ಅಲ್ಲಿ ಏನೋ ಬಂದ್ರು ಕೂಡ ನಾವು ಅದನ್ನ ನಂಬ್ತೀವಲ್ವಾ. ಸೊ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇರೋದು ಎಲ್ಲರೂ ನಂಬ್ತಾರೆ. ಸೊ ನಮ್ಮ ಬುಕ್ ಅಲ್ಲಿ ಏನ್ ಬರ್ದಿರ್ತೀವಿ ಖಂಡಿತ ಅದು ನಮ್ಗೆ ತುಂಬಾ ಹೆಲ್ಪ್ ಆಗೇ ಆಗುತ್ತೆ. ಸೊ ನೋಟ್ಸ್ ಪ್ರತಿಯೊಬ್ರು ಕೂಡ ಬರೆಯೋದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹಾಗೆ ನಮ್ಗೆ ಡ್ಯೂಪ್ಲಿಕೇಶನ್ ಮಾಡೋದಕ್ಕೂ ಕೂಡ ನಮ್ ಟೀಮ್ ಅಲ್ಲಿ ಯಾರೆಲ್ಲ ಬರ್ತಾರೆ ಹೇಳ್ಕೊಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ನಾನ್ ಮಾಡೋ ತರ ಒಂದಿರುತ್ತೆ, ನಾನು ಅದನ್ನ ಹೇಳ್ಕೊಡುವಾಗ ಅದು ಇನ್ನೊಂದ್ ತರ ಆಗುತ್ತೆ. ಆದ್ರೆ ನೋಟ್ಸ್ ಅಲ್ಲಿ ಅದು ಹೇಗೆ ಇದೆ ಅದನ್ನೇ ನಾವು ಡ್ಯೂಪ್ಲಿಕೇಟ್ ಮಾಡ್ಬೋದು. ಸೊ ನೋಟ್ಸ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹಾಗೆ ನೆಕ್ಸ್ಟ್ ಬೇಸಿಕ್ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದನ್ನ ರಿಪೀಟೆಡ್ಲಿ ಕಲಿತಾ ಇರೋದ್ರಿಂದ ಇನ್ನು ನಮ್ಗೆ ಜಾಸ್ತಿ ಆಗ್ತಾ ಹೋಗುತ್ತೆ, ನಮ್ಮ ನಾಲೆಜ್ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಸೊ ಎಲ್ರಿಗೂ ಕೂಡ ಒಂದು ಅವಕಾಶ ಇದೆ. ನೆಕ್ಸ್ಟ್ ಬೇಸಿಕ್ ಕೋರ್ಸ್ಗೆ ಕೂಡ ನಮ್ಮ ತುಂಬಾ ಜನರನ್ನ ರಿಜಿಸ್ಟರ್ ಮಾಡಿ, ಯಾಕಂದ್ರೆ ಇದು ಒಂದು ಫೌಂಡೇಶನ್. ಯಾರೆಲ್ಲ ಬರ್ತಾರೆ ಸೊ ಅವರನ್ನ ಸ್ಟ್ರಾಂಗ್ ಆಗಿ ಇಡೋದಕ್ಕೆ ಒಂದು ಬಿಲ್ಡಿಂಗ್ ಬರ್ಬೇಕಾದ್ರೆ ಫೌಂಡೇಶನ್ ಇಂಪಾರ್ಟೆಂಟ್ ಅಲ್ವಾ. ಸೊ ಅದೇ ತರ ನಾವು ಇದ್ರಲ್ಲಿ ಮುದಿಕೇರಲ್ಲಿ ಕಲಿಬೇಕು ಅಂತ ಇದ್ರೆ ನಮ್ಮ ಈ ಬೇಸಿಕ್ ಕೋರ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ನಮ್ಮ ಫೌಂಡೇಶನ್ ಸ್ಟ್ರಾಂಗ್ ಮಾಡೋದಕ್ಕೆ ಈ ಬೇಸಿಕ್ ಕೋರ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ಈ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ದ ನ್ಯೂ ಜಾಯ್ನೀಸ್. ಹಾಗೆ ಯೂತ್ ಪ್ರೋಗ್ರಾಮ್ ನಡೆಸ್ತಾ ಇರುವಂತಹ ಗೌರೀಶ್ ಕೃಷ್ಣಪ್ಪ ಮತ್ತೆ ಉಮೇಶ್ ಅವರಿಗೂ ಕೂಡ ಆಲ್ ದ ಬೆಸ್ಟ್. ಕಂಗ್ರ್ಯಾಚುಲೇಷನ್, ವೆರಿ ಗುಡ್ ಪ್ರೋಗ್ರಾಮ್. ಸೊ 3 ಜನ ಸೇರಿ ಒಂದು ಬ್ಯೂಟಿಫುಲ್ ಪ್ರೋಗ್ರಾಮ್ ಅನ್ನ ಮಾಡಿದೀರಾ. ಥ್ಯಾಂಕ್ ಯು ಸೋ ಮಚ್. ಬ್ಯಾಕ್ ಟು ಗೌರೀಶ್. ಥ್ಯಾಂಕ್ ಯು ಮೇಡಮ್. ಸೊ ತುಂಬಾ ಚೆನ್ನಾಗಿ ಶೇರ್ ಮಾಡ್ಕೊಂಡ್ರಿ. ಸೊ ಟೈಮ್ ನ ಅಭಾವ ಇದೆ, ಇನ್ನೂ ತುಂಬಾ ಜನ ಇದ್ದಾರೆ ನಮ್ಮ ಜೊತೆ, 4-5 ಜನ ಇದ್ದಾರೆ. ಸೊ ಒಂದು 5 ನಿಮಿಷ ಎಕ್ಸ್ಟೆಂಡ್ ಮಾಡೋಣ. ಸೊ ಹಾಗಾಗಿ ಫಾಸ್ಟ್ ಆಗಿ ನಿಮ್ಮ ಅನುಭವನ ಶೇರ್ ಮಾಡ್ಕೊಳ್ಳಿ. ಸೊ ಈಗಾಗಲೇ ಹೇಳಿದಾಗೆ ತುಂಬಾ ಜನ ನಮ್ ಜೊತೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್, ಬೇರೆ ಬೇರೆ ಕೆಲಸದಲ್ಲಿ ಹುದ್ದೆಯಲ್ಲಿ ಇರುವಂತವ್ರು ನಮ್ ಜೊತೆಗಿದ್ದಾರೆ ಅಂತ ಹೇಳಿದೆ. ಸೊ ಹಾಗೇನೆ ಇನ್ನೊಬ್ರು ನಮ್ ಜೊತೆ ಒಳ್ಳೆ MNC ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡು ನಮ್ಗೆ ಈ 5am ಕ್ಲಬ್ ಅಲ್ಲಿ ಟೈಮ್ ಕೊಡ್ತಾ ಇದ್ದಾರೆ. ಜೊತೆಗೆ ಅವರ ಕ್ರಿಯೇಟಿವಿಟಿ, ಈ ಒಂದು ಹೊಸ ಕ್ರಿಯೇಟಿವಿಟಿಗೆಲ್ಲ ಮಾದರಿ ಅಂತ ಹೇಳ್ಬಹುದು. ಬೇರೆ ಬೇರೆದನ್ನ ಅಡಾಪ್ಟ್ ಮಾಡ್ಬೇಕು, ಎಲ್ಲರನ್ನ ಜೊತೆಗೆ ಕರ್ಕೊಂಡು ಹೋಗ್ಬೇಕು, ಎಲ್ಲರಿಗೂ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಅವರು ಫಾಲೋ ಅಪ್ ಮಾಡ್ತಾ ಇರೋದನ್ನ ನೋಡಿದಾಗ ನಮ್ಗೂ ಟೀಮ್ ವರ್ಕ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಅನ್ಸುತ್ತೆ. ಸೊ ಹಾಗಾಗಿ ನಾನು ಅವರನ್ನ ಇವತ್ತು ವೇದಿಕೆಗೆ ಮಾಡ್ಕೊಳ್ತೇನೆ. ವೆಲ್ಕಮ್ ಶಿವಪ್ರಕಾಶ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಗೌರೀಶ್ ಸರ್. ಸೊ ಎಲ್ಲರಿಗೂ ಶುಭೋದಯ. ಸೊ ಮೊದಲಿಗೆ ನಾನು ನನ್ನ ಈ ಒಂದು ಬಿಸ್ನೆಸ್ಗೆ ಅಂದ್ರೆ ಅವಕಾಶ ಕೊಟ್ಟಂತ ಆನಂದಲೆ ಮೇಡಮ್, ಮತ್ತೆ ಮೂರ್ತಿ ಸರ್ ಮತ್ತೆ ಸಂಧ್ಯಾ ಮೇಡಮ್ಗೆ ಕೃತಜ್ಞತೆ ಹೇಳಲು ಇಷ್ಟಪಡ್ತೀನಿ. ದೆನ್ ಎಲ್ಲರಿಗೂ ಕಂಗ್ರಾಚುಲೇಷನ್ಸ್ ಎಲ್ಲ ನ್ಯೂ ಜಾಯ್ನರ್ಸ್ಗೆ. ಸೊ ಒಂದು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಓಕೆ ಈಗ ನಾವೆಲ್ಲ ಅವೇರ್ನೆಸ್ ತಗೊಂಡಿದೀವಿ, ನಾಲೆಡ್ಜ್ ತಗೊಂಡಿದೀವಿ. ಸೊ ಮೇನ್ ಅಂದ್ರೆ ನಾನ್ ವಾಟ್ ಐ ವಾಸ್ ಮಿಸ್ಸಿಂಗ್, ಸೊ ದಟ್ ಅದನ್ನ ಹೇಳಕ್ ಇಷ್ಟಪಡ್ತೀನಿ. ಏನಂದ್ರೆ ಮೇನ್ ಆಕ್ಷನ್ ಬೇಕು ಅಲ್ವಾ. ಎಲ್ಲ ನಾಲೆಡ್ಜ್ ಇದೆ, ಅವೇರ್ನೆಸ್ ಇದೆ ಅಂತೆ. ಸೊ ಇನ್ನೊಂದು ಏನ್ ಹೇಳ್ತೀವಿ ಅಂದ್ರೆ ನಮ್ಮ ಮುದುಕಿಯರಲ್ಲಿ, ಸೊ ನೋ ಬಾಸ್ ನೋ ಲಾಸ್ ಅಂತ ಹಾಗೆ ಕೂತಿರ್ತೀವಿ, ಅಂದ್ರೆ ನೋ ಗೇನ್ ಕೂಡ ಆಗುತ್ತೆ. ಅದಕ್ಕೆ ನಾವು ಆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನನ್ನ ಈ ಬೇಸಿಕ್ ಕೋರ್ಸ್ ಅಟೆಂಡ್ ಆದ್ಮೇಲೆ ಕೂಡ ನಾನು ಹಾಗೆ ಕೂತಿದ್ದೆ, ನೋ ಆಕ್ಷನ್ ಮಾಡಿದ್ದೆ, ಆದ್ರೆ ಏನು ರಿಸಲ್ಟ್ ಇರಲಿಲ್ಲ. ಸೊ ಬಟ್ ಅದಕ್ಕೆ ಸೊ ಎಲ್ಲರೂ ಆಕ್ಷನ್ ಮಾಡಿ. ಸೊ ಡೆಫಿನೆಟ್ ಆಗಿ ನಾನೇ ಉದಾಹರಣೆ ಆಗಿದ್ದೀನಿ, ಯಾಕಂದ್ರೆ ನಾನು ನೋಡಿದ್ದೀನಿ. ಸೊ ಆಕ್ಷನ್ ವಿತೌಟ್ ಆಕ್ಷನ್ ಹೌ ಐ ವಾಸ್ ಸಿಟ್ಟಿಂಗ್ ಫಾರ್ ಮೆನಿ ಇಯರ್ಸ್, ಬಟ್ ದೇರ್ ವಾಸ್ ನೋ ಗ್ರೋತ್ ಇರಲಿಲ್ಲ. ಸೊ ಬಟ್ ಆಕ್ಷನ್ ಯಾವಾಗ ತಗೊಂಡು ಸ್ಟಾರ್ಟ್ ಮಾಡಿದೆ, ಐ ಸ್ಟಾರ್ಟೆಡ್ ಗ್ರೋಯಿಂಗ್ ಇನ್ ದಿಸ್ ಬಿಸ್ನೆಸ್. ಸೊ ಎಲ್ಲರಿಗೂ ಅದನ್ನ ಕೇಳಕ್ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ನೀವು ಬೇಸಿಕ್ ಕೋರ್ಸ್ ಗ್ರೂಪ್ ಅಲ್ಲಿ ಕೂಡ ಇದ್ದೀರಾ. ಸೊ ಡಿಫ್ರೆಂಟ್ ಸೆಷನ್ಸ್ ಇರುತ್ತೆ, ನಿಮ್ಗೆ ಆಕ್ಷನ್ ಶೇರಿಂಗ್ಸ್ ಇರುತ್ತೆ, ನೀವು ಕೂಡ ಎಲ್ಲರೂ ಶೇರಿಂಗ್ಸ್ ಇರುತ್ತೆ, ಅದನ್ನ ನೋಡಿ ನೀವು ಅದನ್ನ ಕಲ್ತು ಇನ್ನೂ ದೊಡ್ಡದಾಗಿ ಈ ಬಿಸ್ನೆಸ್ ಬೆಳೆದ ಒಂದು ಆಶಿಸ್ತೀನಿ ನಿಮ್ಗೆಲ್ಲ. ಥ್ಯಾಂಕ್ ಯು ವೆರಿ ಮಚ್. ಪ್ರೋಗ್ರಾಮ್ ಗೌರೀಶ್ ಸರ್, ಕೃಷ್ಣಪ್ಪ ಸರ್ ಮತ್ತೆ ಉಮೇಶ್ ಸರ್ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಸರ್.
ಥ್ಯಾಂಕ್ ಯು ವೆರಿ ಮಚ್ ಸರ್. ನಾನು ಅವರ ಡೆಸಿಗ್ನೇಷನ್ ಅವರ ಕಂಪನಿ ಹೆಸರು ಹೇಳೋದಕ್ಕೆ ಬರ್ತೇನೆ. ಬೇಕಂತ ತಿಳ್ಕೊಬೇಕು ನಾವು. ವಿಪ್ರೋದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಒಂದು ದೊಡ್ಡ ಕಂಪನಿ. ಸೊ ಇದ್ರಲ್ಲೆಲ್ಲ ಕೆಲಸ ಮಾಡೋರು ನಮ್ ಜೊತೆಗೆ ಇದ್ದಾರೆ. ತುಂಬಾ ಖುಷಿ ಆಗ್ತಾ ಇರುತ್ತೆ. ಥ್ಯಾಂಕ್ ಯು. ಈಗಾಗಲೇ ಆಕ್ಷನ್ ಅಲ್ಲಿ ಅಂತ ಹೇಳಿದ್ರು ಸರ್. ಖಂಡಿತವಾಗೂ ಆಕ್ಷನ್ ಅಲ್ಲಿ ತುಂಬಾ ಜನ ಈಗಾಗಲೇ ನಮ್ ಜೊತೆ ಕ್ವಾಲಿಫೈಯರ್ಸ್ ಇದ್ದಾರೆ, ಶ್ರೀಲಂಕಾಕ್ಕೆ ರೆಡಿ ಇದ್ದಾರೆ ಹೋಗ್ಲಿಕ್ಕೆ ಅಂತ ಕ್ವಾಲಿಫೈಯರ್ಸ್ ನಮ್ ಜೊತೆಗೆ ಇದ್ದಾರೆ. ಸೊ ಅವರಲ್ಲಿ ಒಬ್ಬರನ್ನ ನಾನು ವೇದಿಕೆಗೆ ಬರ್ಮಾಡ್ಕೊಳ್ತೀನಿ. ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಅವರು ಸಿಗೋದೇ ಬಹಳ ಕಷ್ಟ. ನಮ್ಗೆ ಈ ವೇದಿಕೆಗಳಲ್ಲಿ ಬರ್ತಾರೆ, ತುಂಬಾ ಸಿಗೋದು ಅವ್ರನ್ನ ಕರೆಯೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಅವ್ರು ಇವತ್ತಿದ್ದಾರೆ ನಮ್ ಜೊತೆಗೆ. ಸೊ ಅವರ ಎಕ್ಸ್ಪೀರಿಯನ್ಸ್, ಅವರ ಕ್ವಾಲಿಫಿಕೇಶನ್ ಹೇಗೆಲ್ಲ ಆಯ್ತು, ಮತ್ತೆ ಅವರ ಒಂದು ಅನುಭವ, ಮತ್ತೆ ನಮ್ಮ ಕ್ವಾಲಿಫೈಯರ್ಸ್ ಅಚೀವರ್ಸ್ ಅವರ ಹಿತನುಡಿ ಏನೆಲ್ಲ ಹೇಳ್ತಾರೆ ಅಂತ ನೋಡೋಣ. ಸೊ ಅವರನ್ನ ನಾನು ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀನಿ. ವೆಲ್ಕಮ್ ದೀಪಕ್ ಸರ್. ಎಸ್ ದೀಪಕ್ ಸರ್, ಆಡಿಬಲ್ ಇದ್ದೀರಾ? ಓಕೆ, ನೆಕ್ಸ್ಟ್ ನಾವು ಹೋಗೋಣ. ನಮ್ ಜೊತೆ ಇನ್ನೊಬ್ರು ಇದ್ದಾರೆ ನಮ್ ಜೊತೆಗೆ. ಅವರು ಆಡಿಬಲ್ ಬಂದ್ಮೇಲೆ ನಾವು ಕರೆಯೋಣ. ಸೊ ಇನ್ನೊಬ್ರು ನಾನು ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀನಿ. ಇವರು ಅಷ್ಟೇ, ಇವರ ವಾಯ್ಸ್, ಮೋಟಿವೇಶನ್, ಅವರ ಹಾರ್ಟ್ಫುಲ್ಲಿ ಹೇಳುವಂತ ರೀತಿಯನ್ನ ನೋಡಿದಾಗ ತುಂಬಾ ಜನ ಇಂಪ್ರೆಸ್ ಆಗ್ತಾರೆ, ತುಂಬಾ ಖುಷಿ ಪಡ್ತಾರೆ. ಸೊ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀನಿ. ವೆಲ್ಕಮ್ ನೂರ್ ಅಹಮದ್ ಸರ್. ವೇಗವಾಗಿ ನಿಮ್ಮ ಅನುಭವ ಮತ್ತೆ ಇವತ್ತಿನ ಕ್ಲಾಸು, ನಿಮ್ಮ ಅನುಭವನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಟೈಮ್ ಓಡ್ತಾ ಇದೆ, ಫಾಸ್ಟ್ ಆಗಿ ಶೇರ್ ಮಾಡ್ಕೊಳ್ಳಿ ಸರ್. ಸರ್, ಗುಡ್ ಮೋದಿಕೇರ್ ಮಾರ್ನಿಂಗ್. ನನ್ನ ಹೆಸರು ನೂರ್ ಅಹಮದ್ ಅಂತಂದ್ರೆ ಈ ಮೋದಿಕೇರ್ ಬರೋದಕ್ಕಿಂತ ಪೂರ್ವ ಟ್ರಾನ್ಸ್ಪೋರ್ಟ್ ಸೆಕ್ಟರ್ ವರ್ಕ್ ಮಾಡ್ತಾ ಇದ್ದೆ. ಜೀವನದಲ್ಲಿ ಬದಲಾವಣೆ ಬಯಸ್ತಾ ಇದ್ದೆ. ಎಸ್, ನನಗೆ ಬದಲಾವಣೆ ಬೇಕಂದ್ರೆ ಈ ಮೋದಿಕೇರ್ ಅವಕಾಶ ಸಿಕ್ತು. ಮರಳು ಗಾಡಿಯಲ್ಲಿ ವಯಸ್ಸು ಹೇಗಿರ್ತದೆ ಹಾಗೆ ನನಗೆ ಅವಕಾಶ ಸಿಕ್ತು ನಮ್ಮ ನಾಗರತ್ನ ಮೇಡಮ್ ಕಡೆಯಿಂದ. ಹಾಗೆ ನಮಗೆ ಹೆಜ್ಜೆ ಹೆಜ್ಜೆಗೂ ನಮಗೆ ಮೆಂಟರಿಂಗ್ ಮಾಡ್ತಾ ನಮ್ಮ ಜಯಶ್ರೀ ಮೇಡಮ್ ಅವರು ನಮ್ಮನ್ನ ತುಂಬಾ ಜೀವನದಲ್ಲಿ ಬದಲಾವಣೆಯನ್ನು ಮಾಡ್ತಾ ಇದ್ರು. ಹಾಗೇನೆ ನಮ್ಮ ಮಾಳೋ ಶೆಟ್ಟಿಗಾರ್ ಸರ್ ಜೀವನದಲ್ಲಿ ಹೇಗಿರ್ಬೇಕು ಅನ್ನೋದನ್ನ ಹೇಳ್ಕೊಟ್ರು. ಹಾಗೆ ಈ 21 days ಕ್ಲಾಸ್ ನನ್ನ ಜೀವನದಲ್ಲಿ ತುಂಬಾ ಬದಲಾವಣೆಯನ್ನು ಮಾಡ್ತೇವೆ. ಹೇಗಂದ್ರೆ ಒಬ್ಬ ಮನುಷ್ಯ ಮರಣದಿಂದ ಅಮರತ್ವದ ಕಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ, ಹಾಗೇನೆ ದೇಶ ನನಗೆ ಏನು ಕೊಟ್ಟಿದ್ದಕ್ಕಿಂತ ನಾನು ದೇಶಕ್ಕೋಸ್ಕರ ಏನು ಕೊಡಬಹುದು ಅನ್ನೋದನ್ನ ನನಗೆ ಈ ಕ್ಲಾಸ್ ನಾನು ಅರ್ಥ ಮಾಡ್ಕೊಂಡೆ. ಹಾಗೇನೆ ನಾನು ಬಹಳ ಸೀರಿಯಸ್ ಇಂದ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಒಳ್ಳೆ ದೊಡ್ಡ ಅಚೀವ್ಮೆಂಟ್ ಮಾಡ್ಬೇಕಂತಂದು ನಾನು ಒಂದು ದೊಡ್ಡ ಗುರಿ ಇಟ್ಕೊಂಡು ನಾನು ವರ್ಕ್ ಮಾಡ್ತಾ ಇದ್ದೀನಿ. ಆ ಒಂದು ಗುರಿ ನಾನು ಇದರಿಂದ ನಾನು ತಲುಪ್ತೀನಿ ಅಂತ 100% ನನಗೆ ಗ್ಯಾರಂಟಿ ಇದೆ. ಹಾಗೆ ಇದ್ರಿರ್ತಕ್ಕಂಥ 100% ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ ಇರ್ತಕ್ಕಂಥ ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ಕೊಂಡು ನಾನು ಆರೋಗ್ಯವನ್ನು ಸುಧಾರಣೆ ಮಾಡ್ಕೊಂಡು ಬೇರೆಯವರಿಗೂ ಕೂಡ ಆ ಆರೋಗ್ಯವನ್ನು ಕೊಡ್ತಾ ಇದ್ದೀವಿ. ಮೋದಿ ಕೇರ್ ಇರ್ಲಿಕ್ಕೆ ತುಂಬಾ ನನಗೆ ಸಂತೋಷ ಆಗ್ತಾ ಇದೆ. ಹಾಗೇನೆ ನಮ್ಮ ಮೆಂಟರಿಂಗ್ ಇರ್ತಕ್ಕಂಥ ನಮ್ಮ ಸಂಜಯ್ ಮೇಡಮ್ ಹಾಗೂ ಕೃಷ್ಣಮೂರ್ತಿ ಸರ್ಗೆ ಯಾವಾಗಲೂ ನಾವು ಚಿರಋಣಿ ಆಗಿರ್ತೇವೆ. ಹಾಗೇನೆ ಇವತ್ತೇನು ಈ 3 ಡೈಮಂಡ್ಗಳು ಇದಾವಲ್ಲ, ಗೌರಿ ಸರ್ ಇರ್ಬೋದು, ಕೃಷ್ಣಪ್ಪ ಸರ್ ಇರ್ಬೋದು, ಹಾಗೆ ನಮ್ಮ ಉಮೇಶ್ ಅವರು ತುಂಬಾ ಪವರ್ಫುಲ್ ಆಗಿ ಪ್ರೋಗ್ರಾಮ್ ನಡೆಸಿಕೊಡ್ತಾ ಇದ್ದಾರೆ. ಅವರ ಒಂದು ನೇತೃತ್ವ ಇವತ್ತು ಒಂದು ಒಳ್ಳೆ ಪವರ್ಫುಲ್ ಪ್ರೋಗ್ರಾಮ್ ಬರ್ತಾ ಇದೆ ಅಂತ ಅವ್ರಿಗೆ ಯಾವಾಗಲೂ ನಾವು ಚಿರಋಣಿ ಆಗಿರ್ತೇವೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ಅವಾಗ್ಲೇ ಹೇಳಿದಾಗೆ ನಿಮ್ಮ ವಾಯ್ಸ್, ನಿಮ್ಮ ಎಂಥೂಸಿಯಾಸಮ್ ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂತ. ಸೊ ಹಾಗಾಗಿ ಅಕ್ಕಪಕ್ಕ ದೊಡ್ಡ ಲೌಡ್ ಸ್ಪೀಕರ್ ಇಟ್ಕೊಂಡಿದ್ರೆ ಯಾರು ಮಲಗಿದ್ರು ಸಹ ಎದ್ದು ಏನಪ್ಪಾ ನಡೀತಾ ಇದೆ ಅಂತ ಓಡ್ ಬಂದ್ಬಿಡ್ಬೇಕು. ಸೊ ಆತರ ಇದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ಈಗ ನೆಕ್ಸ್ಟ್ ನಮ್ ಜೊತೆ ತುಂಬಾ ಜನ ಇದ್ದಾರೆ. ಫಾಸ್ಟ್ ಆಗಿ ನಿಮ್ಮ ಹೆಸರು, ಹಿನ್ನೆಲೆ, ಬ್ಯಾಕ್ ಗ್ರೌಂಡ್ ಮತ್ತೆ ನೀವು ಏನ್ ಮಾಡ್ಕೊಂಡಿದ್ರ ಫಾಸ್ಟ್ ಆಗಿ ಶೇರ್ ಮಾಡ್ಕೊಳ್ಳಿ. ಸೊ ಸುಶೀಲಾ ಮೇಡಮ್ ಇದಾರೆ ಅಂಡ್ ಮಹೇಶ್ ಪಟ್ಕರ್ ಇದಾರೆ. ವೆಲ್ಕಮ್ ಸುಶೀಲಾ ಮೇಡಮ್. ಫಾಸ್ಟ್ ಆಗಿ ಶೇರ್ ಮಾಡ್ಕೊಳ್ಳಿ ಮೇಡಮ್. ಟೈಮ್ ಆಗ್ತಾ ಇದೆ. ನಮ್ಮಲ್ಲಿ ಮೈಂಡ್ ಸೆಟ್ ಆಗ್ಬಿಡುತ್ತೆ 6 ಗಂಟೆ ಆಗ್ಬಿಟ್ಟಿದೆ, ಇನ್ನು ಕ್ಲೋಸ್ ಮಾಡಿಲ್ಲ ಅಂತ. ಸೊ ಹಾಗಾಗಿ ಥ್ಯಾಂಕ್ ಯು ಸರ್. ವೆಲ್ಕಮ್. ನನ್ನ ಹೆಸರು ಸುಶೀಲಾ. ನಾನು ಸಿಂಪಲ್ ಹೌಸ್ ವೈಫ್ ಆಗಿದ್ದೇನೆ. ಹಾಗೆ ಟೈಲರಿಂಗ್ ಮಾಡ್ತಾ ಈ ಒಂದು ಆಪರ್ಚುನಿಟಿಗೆ ಬಂದಿದ್ದೇನೆ. ಮತ್ತೆ ಪಾರ್ಟ್ ಟೈಮ್ ಅಲ್ಲಿ ಬಿಸ್ನೆಸ್ ಮಾಡ್ತೇನೆ. ಫಸ್ಟ್ ಆಫ್ ಆಲ್ ಹೇಳಿದಾದ್ರೆ ಪೈಯಾಮ್ ಕ್ಲಾಸಿಗೆ ನಾನು ತುಂಬಾ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಇದಕ್ಕೆ ರೂವಾರಿ ಆಗಿರುವಂತಹ ವಿಜಯ್ ಸರ್ಗೆ ಹಾಗೂ ರಾಜು ಡಿ ಸರ್ಗೆ ತುಂಬಾ ಧನ್ಯವಾದ ಹೇಳ್ತೇನೆ. ಹಾಗೆ ಇದನ್ನು ನಡೆಸಿಕೊಂಡು ಹೋಗುವಂತ ಸಂಧ್ಯಾ ಮ್ಯಾಮ್ ಹಾಗೂ ಪ್ರೇಮ ಮ್ಯಾಮ್ಗೆ ಸಹ ಧನ್ಯವಾದ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಅವರು ಇದನ್ನು ನಡೆಸಿಕೊಂಡು ಹೋಗೋದ್ರಿಂದ ನಾವು ಈ ಒಂದು ಪೈಯಾಮ್ ಕ್ಲಾಸಿಗೆ ಬರ್ತಾ ಇರ್ತಿರ್ಲಿಲ್ಲ. ಅವರಿಂದಾಗಿ ನಾವು ಈ ಒಂದು ಪೈಯಾಮ್ ಕ್ಲಾಸಿಗೆ ಬಂದದ್ದು ಹೇಳ್ಬಹುದು. ಮತ್ತೆ ಈ ಒಂದು ಪೈಯಾಮ್ ಕ್ಲಾಸಿಂದ ನನ್ನಲ್ಲಿ ತುಂಬಾ ಬದಲಾವಣೆ ಆಗಿದೆ. ಅಂದ್ರೆ ತುಂಬಾ ತಾಳ್ಮೆಯಾಗಿ ಹೋಗಿ ಮಾತಾಡೋದಾಗ್ಲಿ ಎಲ್ಲವೂ ನನಗೆ ಈ ಒಂದು ಪೈಯಾಮ್ ಕ್ಲಾಸ್ ನಲ್ಲೇ ಬಂದದ್ದು. ಸಂಧ್ಯಾ ಮ್ಯಾಮ್ಗೆ ಯಾವಾಗಲೂ ನಾನು ಚಿರಋಣಿಯಾಗಿರ್ತೇನೆ. ಅವರು ನನ್ನ ಅಪ್ಪಯ್ಯಾಗಿರ್ತಾರೆ. ಥ್ಯಾಂಕ್ ಯು ಸರ್. ಇಷ್ಟು ಹೇಳಲಿಕ್ಕೆ ನನಗೆ ಅವಕಾಶ ಕೊಟ್ಟದ್ದು ಗೌರಿ ಸರ್ಗೆ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ತುಂಬಾ ಚೆನ್ನಾಗಿ ಚಪಾತಿ ಮಾಡಿದ್ರ ಇವತ್ತು. ನಮ್ಮ ಉಮೇಶ್ ಅವರು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಅವರು ತುಂಬಾ ಎಂಜಾಯ್ ಮಾಡಿದ್ರಿ ನೀವು ಚಪಾತಿ ಮಾಡ್ಬೇಕಾದ್ರೆ. ಓಕೆ,
ಸೊ ನೆಕ್ಸ್ಟ್ ನಾನು ಇನ್ನೊಬ್ಬ ಲೀಡರ್ ನಮ್ ಜೊತೆ ಇದ್ದಾರೆ. ಸೊ ಇವರು ಅಷ್ಟೇ ಒಂದು ರಿಮೋಟ್ ಏರಿಯಾ ಅಂತ ಹೇಳ್ಬೋದು. ಆ ಏರಿಯಾ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಶಿರ್ಸಿಯಲ್ಲಿ ಇದ್ಕೊಂಡು ತುಂಬಾ ಚೆನ್ನಾಗಿ ಕ್ಲಾಸ್ ಅನ್ನು ಅಟೆಂಡ್ ಮಾಡ್ಕೊಂಡಿದ್ದಾರೆ. ಒಂದು ಹಂತದಲ್ಲಿ ಒಂದು ಮೇಲಿನ ಹಂತಕ್ಕೆ ಹೋಗಿದ್ದಾರೆ ಅನ್ಕೊಂಡಿದ್ದೆ. ತುಂಬಾ ಜ್ಞಾನವನ್ನು ಸಂಪಾದನೆ ಮಾಡ್ಕೊಂಡಿದ್ದಾರೆ. ತುಂಬಾ ವಿಷಯಗಳನ್ನ ಕಲೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಅವರನ್ನು ನಾನು ವೇದಿಕೆಗೆ ಬರಮಾಡ್ಕೊಳ್ತೇನೆ. ವೆಲ್ಕಮ್ ಮಹೇಶ್. ಥ್ಯಾಂಕ್ ಯು ಸರ್. ಬೆಳಗಿನ ಶುಭೋದಯ ಎಲ್ಲರಿಗೂ. ಸೊ ನಾನು ಒಂದು ಮಾತನ್ನ ಹೇಳ್ತಾ ಸ್ಟಾರ್ಟ್ ಮಾಡ್ತೀನಿ. ಸೊ ಎಲ್ಲರಿಗೂ ಒಂದು ಯಾಕೆ ನಮ್ಗೆ ಗುರು ಇಂಪಾರ್ಟೆಂಟ್ ಅಂತ. ಸೊ ನಾವು ಲಾಯರ್ ನೋಡಿರ್ತೀವಿ. ಲಾಯರ್ ಇಲ್ದಿದ್ರೆ ನಮ್ಗೆ ಯಾವುದೇ ನ್ಯಾಯಗಳ ಸಿಗಲ್ಲ. ಸೊ ನ್ಯಾಯ ಸಿಗತ್ತಾ ಇರಲ್ಲ. ಅದೇ ತರ ಡಾಕ್ಟರ್ ಇಲ್ದಿದ್ರೆ ಸೊ ನಮ್ಮ ಆರೋಗ್ಯವನ್ನು ಮಾಡ್ಲಿಕ್ಕೆ ಆಗಲ್ಲ. ಸೊ ಅದೇ ರೀತಿ ಇಂಜಿನಿಯರ್ ಇಲ್ದಿದ್ರೆ ಸೊ ಟೆಕ್ನಾಲಜಿನೇ ಇರಲ್ಲ. ಸೊ ಈ ಮೂರು ಇರ್ಬೇಕು ಅಂದ್ರೆ ನಮ್ಗೆ ಶಿಕ್ಷಕರು ಇಲ್ದಿದ್ರೆ ಈ ಮೂರು ಅವರು ಆಗಿರಲ್ಲ. ಸೊ ಅದಕ್ಕಾಗಿ ಹೇಳೋದು, ಸೊ ನಾವ್ ಯಾವಾಗ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ. ಸೊ ನಾವು ಗುರುವಿನ ಗುಲಾಮನಾಗ್ಲೇಬೇಕಾಗತ್ತೆ. ಸೊ ನಾವು ಹೆಚ್ಚು ಗುರುಗಳ ಜೊತೆನೆ ಇರ್ಬೇಕಾಗತ್ತೆ. ಅಂದ್ರೆ ನಾವು ಹೆಚ್ಚು ಕಲಿತಾನೆ ಇರ್ಬೇಕಾಗತ್ತೆ. ಸೊ ಇಷ್ಟು ಈ ತರ ಇದ್ದಾಗ ಮಾತ್ರ ನಾವ್ ಏನಾದ್ರು ಪಡ್ಕೊಳ್ಲಿಕ್ಕೆ ಆಗತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ಹೆಸರು ಬೇಸಿಕಲಿ ನಾನು ಮಹೇಶ್ ಅಂತ, ಎಲೆಕ್ಟ್ರಿಷಿಯನ್ ಅಂಡ್ ಪ್ಲಂಬಿಂಗ್ ವರ್ಕ್ ಮಾಡ್ಕೊಂಡು ನಾನು ಶಿರ್ಸಿಯಲ್ಲಿ ಇದ್ದೀನಿ. ಸೊ ನನಗೆ ಮೋದಿಕೇರ್ ಒಂದು ವಂಡರ್ಫುಲ್ ಅವಕಾಶದಲ್ಲಿ ನಾನು ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇದರಲ್ಲಿ ಇಂಟರ್ನ್ಯಾಷನಲ್ ಕ್ವಾಲಿಟಿ ಪ್ರಾಡಕ್ಟ್ ಇದೆ. ಏನು ಹೊರಗಡೆ ನಾನು ಯಾವುದೇ ಕಳಪೆ ಗುಣಮಟ್ಟ ಬಳಸೋದಕ್ಕಿಂತ ಅಂದ್ರೆ ಒಂದು ಗುಡ್ ಕ್ವಾಲಿಟಿ ಪ್ರಾಡಕ್ಟ್ ಅನ್ನ ಒಂದು ಅಂದ್ರೆ ಚೀಪ್ ಅಂಡ್ ಬೆಸ್ಟ್ ಅಂತ ಹೇಳ್ತಾರೆ. ಅಂದ್ರೆ ಹೈ ಕ್ವಾಲಿಟಿ ಪ್ರಾಡಕ್ಟ್ ಅನ್ನ ನಾನು 50% ಬಳಸ್ಕೊಂತ ಇದ್ನಲ್ಲ. ಸೊ ನಮ್ಗೆ ಅದು ಯಾವಾಗ ಅರ್ಥ ಆಗತ್ತೆ ಅವಾಗ ನಾವು ಅದನ್ನ ಇದ್ ಮಾಡ್ತೀವಿ. ಸೊ ಹೊಸಬರಿಗೆ ಹೊಸಬರು ಏನು ಈಗಾಗ್ಲೇ ಬೇಸಿಕ್ ಕೋರ್ಸ್ ಅನ್ನ ಪಡ್ಕೊಂಡಿದ್ದಾರೆ, ಅವರಿಗೆ ಕಂಗ್ರಾಟ್ಸ್ ಹೇಳ್ತೀನಿ. ಸೊ ನಿಮ್ಮ ಮುಂದಿನ ಜೀವನ ಸುಗಮಯವಾಗಿರ್ಲಿ, ಅಥವಾ ನೀವು ಅಂದ್ಕೊಂಡ ಕನಸುಗಳನ್ನ ಈಡೇರಿಸ್ಕೊಳ್ಳಿ. ನಿಮ್ಮ ಏನು ಹೆಲ್ತ್ ಅಂಡ್ ವೆಲ್ತ್ ಎರಡನ್ನ ನೀವೇ ಕ್ರಿಯೇಟ್ ಮಾಡ್ಬೇಕು. ನಮಗಿನ್ನ ಯಾರು ಬರಲ್ಲ. ಸೊ ನಮಗ್ ಬೇಕಂದ್ರೆ ನಾವೇ ಪಡ್ಕೊಳ್ಬೇಕಾಗತ್ತೆ. ಸೊ ಆ ದಾರಿಲಿ ನೀವು ಇದ್ದೀರಾ ಅಂತ ಹೇಳ್ತಾ ಸೊ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡೋದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಹೇಶ್. ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಅನುಭವನ ಶೇರ್ ಮಾಡಿ. ಫೈನಲಿ ನಮ್ ಜೊತೆಗೆ ಈಗ ಉಮೇಶ್ ಅವರಿದ್ದಾರೆ ಮತ್ತು ಶಾರದಾಂಬಳ್ ಮೇಡಮ್ ಇದ್ದಾರೆ ಮತ್ತು ಕೃಷ್ಣಪ್ಪ ಅವರಿದ್ದಾರೆ. ಸೊ ನಾನು ಅವ್ರನ್ನ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತಿನ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ನಡೀತಾ ಇರೋದಕ್ಕೆ ಅವಾಗ್ಲೇ ಹೇಳ್ದಂಗೆ ಕೋರ್ ಅಂದ್ರೆ ಈ ಒಂದು ಟೀಮ್ ವರ್ಕ್ ಅಂತ ಹೇಳ್ತೀವಿ. ಆನಂದವಲ್ಲಿ ಮೇಡಮ್, ಶಾರದಾಂಬಳ್ ಮೇಡಮ್, ಜಯಶ್ರೀ ಮೇಡಮ್, ನಂದಾ ಪಟ್ಟಗರ್, ಆಮೇಲೆ ಉಮೇಶ್, ಶಿವಪ್ರಕಾಶ್ ಸರ್, ಆಮೇಲೆ ಮೇನ್ ನಮ್ಮ ಈ ಕಾರಣೀಭೂತರು ಅಂತ ಹೇಳಿ ಕಾರಣೀಕರ್ತರು ಅಂತ ಹೇಳ್ಬೋದು ಸಂಧ್ಯಾ ಮೇಡಮ್, ಅವರಿಗೆಲ್ಲ ಧನ್ಯವಾದಗಳನ್ನ ಅರ್ಪಿಸ್ತಾ ನಾನು ಫೈನಲಿ ಉಮೇಶ್ ಅವರನ್ನ ಆಮೇಲೆ ಕೃಷ್ಣಪ್ಪ ಅವರನ್ನ ಪರ್ಮಿಷನ್ಗೆ ಅಂಡ್ ಶಾರದಾಂಬಳ್ ಮೇಡಮ್ ಅವ್ರನ್ನ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀನಿ. ವೆಲ್ಕಮ್ ಉಮೇಶ್, ಶಾರದಾಂಬಳ್ ಮೇಡಮ್, ವೆಲ್ಕಮ್. ಅಫರ್ಮೇಷನ್ಸ್ ಮಾಡ್ಬೋದು. ಉಮೇಶ್ ಅವ್ರ ಏನಾದ್ರು ಹೇಳೋದಿದ್ರೆ ಹೇಳ್ಬೋದು. ಪರ್ಮಿಷನ್. ಓಕೆ. ಮತ್ತೆ ಯಾರು ಪೆಂಡಿಂಗ್ ಯಾರಾದ್ರೂ ಮಾತಾಡ್ಲಿಕ್ಕೆ ಇನ್ನು ಮಾತಾಡಿಲ್ಲ ಅಂದ್ರೆ ಖಂಡಿತ ದೀಪಕ್ ಅವ್ರು ಬಂದಿಲ್ಲ, 1-2 ನಿಮಿಷ ಮಾತಾಡ್ಬಹುದು. ಇನ್ಯಾರಾದ್ರೂ ಮಿಸ್ ಆದ್ರೆ ಖಂಡಿತವಾಗಿ ನೀವು ಹ್ಯಾಂಡ್ ರೈಸ್ ಮಾಡಿ ಬಂದು ನಿಮ್ಮ ಶೇರ್ ಮಾಡ್ಕೊಡ್ರಿ, ಇಲ್ಲಾಂದ್ರೆ ಪರ್ಮಿಷನ್ ಹೋಗ್ಬೋದು. ಎಸ್ ಉಮೇಶ್. ಒಂದು ಅನೌನ್ಸ್ಮೆಂಟ್ ಇದೆ. ಯಾರೆಲ್ಲ ಡೈರೆಕ್ಟರ್ ಲೆವೆಲ್ ರೀಚ್ ಆಗಿದ್ದೀರಾ, ಡೈರೆಕ್ಟರ್ ಲೆವೆಲ್ ಇರೋರಿಗೆ ವರ್ಕ್ ದ ಪ್ಲಾನ್ ಅನ್ನೋ ಒಂದು ಸೆಷನ್ ಜುಲೈ 4 ಕಂಪನಿಯಲ್ಲಿ ಕೊಡ್ತಾ ಇದ್ದಾರೆ. ಸೊ ಅದಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅಟೆಂಡ್ ಮಾಡ್ಬೋದು. ಜಯನಗರ್ MSc ಅಲ್ಲಿ ಇರುತ್ತೆ. Okay. All directors and above. Yes. Yes, welcome Umesh sir. Yes, thank you. So continue ಮಾಡೋದ ಕೃಷ್ಣಪ್ಪ ಸರ್ ಅನ್ನ ಕರೆಯೋಣ. So just finished up affirmation with the ಕೃಷ್ಣಪ್ಪ ಸರ್. ಎಲ್ಲ ಸೇರಿ ಮಾಡಿ ಎಲ್ಲ ಖುಷಿಯಾಗಿ ಇವತ್ತು ರೆಕಗ್ನಿಷನ್ ಮಾಡಿ ಎಲ್ಲ ಈ ಒಂದು 21 ಡೇಸ್ ಬೇಸಿಕ್ ಕೋರ್ಸ್ ನ ಸೆಕೆಂಡ್ ಬ್ಯಾಚ್ ನ ಕಂಪ್ಲೀಟ್ ಮಾಡಿದೀವಿ. ಥರ್ಡ್ ಬ್ಯಾಚ್ ಗೆ ರೆಡಿ ಆಗ್ತಾ ಇದೀವಿ. ಯಾರೆಲ್ಲ ಥರ್ಡ್ ಬ್ಯಾಚ್ ಗೆ ಸ್ಟಾರ್ಟ್ ಮಾಡ್ಬೇಕು ಅವ್ರನ್ನ ಇನ್ವೈಟ್ ಮಾಡಿ, ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಇವತ್ತಿನ ಒಂದು ಸೆಷನ್ ಗೆ ತುಂಬಾ ಚೆನ್ನಾಗಿದೆ. ನಾವು ಕೊನೆ ಹಂತಕ್ಕೆ ಬಂದಿದೀವಿ. ಇವತ್ತು ಎಲ್ಲಾರು ಒಟ್ಟಿಗೆ ಐ ಆಮ್ ದ ಬೆಸ್ಟ್, I am the best, I am the winner, I am the winner, I can do it, I can do it. today is my day, Today is my day. God is there with me God always. is there with me always. God is Thank there you. with me always. Thank you. ನಾನು ಉತ್ತಮ, ನಾನು ನಾನು ಉತ್ತಮ. ಉತ್ತಮ. ನಾನು ಜಯಶಾಲಿ.
ನಾನು ಜಯಶಾಲಿ. ನಾನು ಮಾಡಬಲ್ಲೆ. ನಾನು ಮಾಡಬಲ್ಲೆ. ಇಂದು ನನ್ನ ದಿನ. ಇಂದು ಇಂದು ನನ್ನ ನನ್ನ ದಿನ. ದಿನ. ದೇವರು ಸದಾ ನನ್ನೊಂದಿಗೆ ಇದ್ದಾರೆ. ದೇವರು ದೇವರು ಸದಾ ಸದಾ ನನ್ನೊಂದಿಗೆ ಇದ್ದಾರೆ. ಥ್ಯಾಂಕ್ ಯು. Thank you, thank you, Thank you. all the best. Yes, Jay Shri, good night.